श्री परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरिः ओम्। सृष्टिस्थित्यप्यहेय ऋषितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशक्रात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुमतिपरमश्चिन्तयेतं महान्तं धर्म उन्माद्यस्य यतोऽन्वयादितरतश्चार्थेष्वविघ्नेश्वरात् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र सर्गो मृषा धाम्ना स्वेत सदा निरस्तकुहं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहगातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि धर्मविज्ञानवैराग्यपरमैश्वर्यशालिनः आनन्दतीर्थमतलं भजे तापत्रयापहम् नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमि न्यायसुधादिकृर्जयमुनीन् श्रीपादराशन् व्यासार्यान् विविधागमब्धिविहरान् श्रीपादिराजानपि वन्देऽहं सवरान् रघुत्तमगुरून् वैदग्ध्यवारानिधि श्रीसत्यव्रतराघवेन्द्रमुनिपान् सद्बोधसद्ज्ञानपान् विद्यायां विबुधाचार्यं वेदज्ञानाब्धिचन्द्रं दुर्मतध्वान्तमार्ताण्डं सत्तिध्यानमुनिं भजे सत्याविद्यकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधार्तान् शास्त्रेषु पारदुष्वानं शास्त्रज्ञेषु वत्सरं दीनभक्तोद्धारकरं सत्यात्मानं गुरुं भजे यस्य प्रचण्डतपसा हनुमान् प्रसन्नः शास्त्रानुवादकथनेन सानुरक्तः सज्ञानतीर्थवरशिष्य इति प्रसिद्धः श्रीवेङ्कटेशकविराट् पदमातनोतु विद्यापीठविधातारं विद्यावारिधिधरं विद्यार्थिवत्सलं वन्दे महामहिमसद्गुरुं सर्वविद्याप्रदातारं सर्वशास्त्रेषु कोविदं सर्वोपदेशकर्तारं तं वन्दे ज्ञानकेसरीं शुभां ध्यायन्ति ये कामान् गुरुदेवप्रसादजान् इतरान् आत्मपापोत्थान् तेषां विद्या भविष्यति तस्तेस्तु अशेषसन्मङ्गलानि सन्तु श्लोकैकश्रवणपठनमात्रेण कथा वक्तुश्च श्रोतॄणां निखिलकलिकृतकल्मषोदरपटुतरे धर्मार्थिकिलसाधिनीभूते श्रीमद्भागवते चतुर्थस्कन्धे अद्य किञ्चित् प्रमेयकथानारम्भः। हरिः ओं हरिः ओं हरिः ओं। मनोस्तु शतरूपायां तिस्रो कन्याश्च जग्निरे आकूति देहूतिश्च प्रसूतिश्च विवश्रुतः इति श्रुताः। ಮೊದಲಿಗೆ ಹಿಂದಿನ ಸ್ಕಂದದಲ್ಲಿ ಅವತಾರದ ಕಥೆಯನ್ನು ಬ್ರಹ್ಮದೇವರಿಂದಾಗಿ ಮನುನಾಮಕನಾದ ಮನುವನ್ನು ಹುಟ್ಟುವುದನ್ನು ಹೇಳಿದ್ದಾರೆ ಮತ್ತು ಅದೇ ರೀತಿಯಾಗಿ ಶತರೂಪ ಹುಟ್ಟುವುದನ್ನು ಕೂಡ ಹೇಳಿದ್ದಾರೆ. ಪುನಃ ಮತ್ತೆ ಅವರ ಇಬ್ಬರ ವಿವಾಹ ಮತ್ತು ಅವರಲ್ಲಿ ಹುಟ್ಟುವ ಸಂತತಿಯ ವಿಸ್ತಾರತೆಯನ್ನು ಚತುರ್ಥ ಸ್ಕಂದದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಇವರು ಹುಟ್ಟಿರುವಂತಹ ಒಂದು ವಿಶೇಷತೆ ಅಂದರೆ ಮನುವಿನ ಒಂದು ವಿಶೇಷತೆಯನ್ನು ನಾವು ತಿಳಿಯಬೇಕು. ಮನುವಿನ ಒಂದು ವಿಶೇಷತೆ ಭಗವಂತ ಅವನ ಮೇಲೆ ಮಾಡಿದಂತಹ ಒಂದು ಅಪಾರವಾದ ಅನುಗ್ರಹ, ಒಂದು ವಿಶಿಷ್ಟವಾಗಿರುವಂತಹದ್ದನ್ನು ಇದನ್ನು ಕೇಳುವುದರಿಂದಾಗಿ ನಮಗೆ ಎಲ್ಲ ವಿಧವಾಗಿರುವಂತಹ ಕಷ್ಟಗಳು ದೂರವಾಗುತ್ತೆ. ಯಾಕೆ ಇದನ್ನು ಸ್ಮರಣೆ ಮಾಡಬೇಕಾದ್ರೆ ಭಾಗವತ ಹೇಳುತ್ತೆ, ಇದನ್ನು ಸ್ಮರಣೆಯನ್ನು ಮಾಡುವುದರಿಂದಾಗಿ ನಮಗೆ ಮನೆಯಲ್ಲಿ ಬರುವ ಸಕಲ ವಿಧವಾದ ಅನಿಷ್ಟಗಳು ದೂರವಾಗುತ್ತೆ. ಅದೇ ವಿಧವಾಗಿರುವಂಥದ್ದು. ಆದ ಕಾರಣ
ಮನುವಿಗೆ ಶತರೂಪಿಯಲ್ಲಿ 3 ಜನ ಹೆಣ್ಣು ಮಕ್ಕಳು ಹುಟ್ಟಿದರು. ಆಕೂತಿ, ದೇವಹೂತಿ, ಪ್ರಸೂತಿ ಎಂಬುದಾಗಿ 3 ಕನ್ಯಕೆಯರು ಹುಟ್ಟಿದ್ದಾರೆ. ಇದೊಂದು ವೈಶಿಷ್ಟ್ಯ ಏನಂದ್ರೆ ಅವರಲ್ಲಿ ಹುಟ್ಟಿರುವಂತಹ ಎಲ್ಲ ಕನ್ಯಕೆಯರು, ಆ ಕನ್ಯಕೆಯರ ಒಂದು ವೈಶಿಷ್ಟ್ಯ ಅಂದರೆ ಅವರಲ್ಲಿ ಹುಟ್ಟುವಂತಹ ಸಂತತಿ ಎಲ್ಲವೂ ಕೂಡ ಭಗವದ್ ರೂಪವೇ. ಭಗವಂತನ ಒಂದು ವಿಶೇಷತೆಯನ್ನು ನಾವು ತಿಳಿಬೇಕು. ಭಗವಂತನ ನಾವು ತಿಳಿಯಬೇಕು ಅಂತಾಗಿದ್ದರೆ ಎದರಿಂದ ತಿಳಿಯಬೇಕು? ಭಗವಂತನ ತಿಳಿಯಬೇಕು ಅಂತಾಗಿದ್ರೆ ಇದರಿಂದ ನಾವು ಭಗವಂತನ ಜ್ಞಾನವನ್ನ ಮಾಡಿಕೊಳ್ಳಬೇಕು. ಬಹಳವಾಗಿ ಪುರಾಣವನ್ನ ಕೇಳುವುದರಿಂದ ಬರುತ್ತಾ, ಬಹಳ ವಿಧವಾಗಿರುವಂತಹ ದೇವರ ಗುಣಗಳನ್ನು ಕೇಳುವುದರಿಂದ ಬರುತ್ತಾ. ಹೇಳ್ತದೆ, ನ್ಯಾಯಮಾತ್ಮ ನ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುಧಾ ಶ್ರುತೇನ ಅಯಂ ಆತ್ಮ. ಈ ಪರಮಾತ್ಮನು ನ ಪ್ರವಚನೇನ ಲಭ್ಯ, ಬಹುಬಾರವಾಗಿ ನಾವು ಶ್ರವಣಾದಿಗಳನ್ನು ಮಾಡೀವಿ ಅಂದ ಮಾತ್ರಕ್ಕೆ ದೇವರು ನಿಮಗೆ ಬಲಿಯಬೇಕು ಅಂತಿಲ್ಲ. ದೇವರು ನಿಮ್ಮನ್ನು ಕುರಿತು ಅನುಗ್ರಹವನ್ನ ಮಾಡಬೇಕು ಅಂತ ಅಪೇಕ್ಷೆ ಇಲ್ಲ. ನ ಮೇಧಯ, ಈ ಅತ್ಯಂತ ಮೇಧಾವಿಯಾಗನ್ರಿ, ಹೇಳಿದ್ದೆಲ್ಲ ತಿಳಿದುಕೊಂಡ್ಬಿಡ್ತಾನ. ಅತ್ಯಂತ ಬುದ್ಧಿವಂತ, ಏನ್ ಹೇಳ್ತೀವಿ ಎಲ್ಲ ತಿಳ್ಕೊತಾನ ಅಂತ ಇಟ್ಟುಕೊಂಡ ಮಾತ್ರಕ್ಕೆ ದೇವರು ಅನುಗ್ರಹವನ್ನ ಮಾಡಬೇಕಿ. ನ ಮೇಧಯ ನ ಬಹುಧಾ ಶ್ರುತೇನ. ನಾನು ಕೇಳ್ತೀವಿ ಅನೇಕ ಬಾರಿ, 10 ಬಾರಿ ಶ್ರವಣ ಮಾಡೀವಿ, 20 ಬಾರಿ ಶ್ರವಣ ಮಾಡಿಬಿಡ್ತೀವಿ ಈ ಭಾಗವತವನ್ನು. ಶ್ರವಣವನ್ನ ಮಾಡಿರುವಂತಹ ಭಾಗವತ ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರಿದೆ, ಕೇಳಿರುವಂತಹ ಗ್ರಂಥಗಳಾಗಲಿ ಕೇಳಿರುವಂತಹ ಗುಣಮಹಿಮೆಗಳಾಗಲಿ ನಮ್ಮ ಮೇಲೆ ಎಷ್ಟು ಅನುಗ್ರಹವನ್ನ ಮಾಡಿದೆ. ನ ಬಹುಧಾ ಶ್ರುತೇನ. ಮತ್ತೆ ದೇವರು ಅದರಿಂದಾಗಿ ಅನುಗ್ರಹವನ್ನ ಮಾಡ್ತಾನಪ್ಪ, ದೇವರಿಗೆ ಮನಸ್ಸು ಬರಬೇಕು. ದೇವರಿಗೆ ಮನಸ್ಸು ಬರಬೇಕು. ಯಂ ಏಷಃ ಋಣತೆ ಏಷಃ ಮಮ ಭಕ್ತ, ಇವನು ನನ್ನ ಭಕ್ತ ಅಂತ ದೇವರು ಹೇಳ್ಕೋಬೇಕು. ನಾವು ನನ್ನ ಸ್ವಾಮಿ ಅಂತ ಹೇಳ್ಕೊಳ್ಳೋರು 100 ಬಂದಿದ್ದಾರೆ. ಭಗವಂತ ಸ್ವಾಮಿ ಒಡೆಯ ಎಲ್ಲಾಕ ಮಾಡ್ತಾನೆ ಅಂತ ಹೇಳುವಂತಹ ಜನರು ಎಷ್ಟಿದ್ದಾರೆ? ಅನಂತ ಬಂದಿದ್ದಾರೆ. ಆದರೆ ದೇವರು ನನ್ನ ಭಕ್ತ ಅಂತ ಹೇಳುವ ಎಷ್ಟು ಜನ ಇದ್ದಾರೆ? ದೇವರು ಇವ ನನ್ನ ಭಕ್ತ ಅಂತ ಹೇಳ್ತಾನೆ, ಎಲ್ಲರಿಗೂ ಹೇಳ್ತಾನೆ ದೇವರು? ಇಲ್ಲ. ಯಂ ಏಷಃ ಋಣತೆ ತೇನ ಲಭ್ಯ. ಅಂದ್ಮೇಲೆ ಭಾರ ಹಾಕಿ ಬಿಟ್ಬಿಡ್ಬೇಕಾದ್ರೆ ಅದು ಸಮಸ್ಯೆ ಇಲ್ಲ. ಆದರೆ ದೇವರು ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾರೆ, ದೇವರು ಹೇಳಬೇಕು ಇವ ನನ್ನ ಭಕ್ತ. ಪುರಂದರ ದಾಸರಿಗೆ ಅನುಗ್ರಹವನ್ನ ಮಾಡುವುದಕ್ಕಾಗಿ ಬಂದ ಅಂತ ಕೇಳ್ತೀವಿ. ಹಾಗೆ ದೇವರು ಬಂದು ನಮ್ಮನ್ನು ಕುರಿತು ಅನುಗ್ರಹವನ್ನ ವಿಶೇಷವಾಗಿ ಮಾಡಿದ್ದಾನ? ಇಲ್ಲ. ಹಾಗಿತ್ತರ ದೇವರ ಉಪಾಸನೆಯನ್ನೇ ಬಿಡಬೇಕಾ? ದೇವರ ಚಿಂತನೆಯನ್ನ ಮಾಡೋದೇ ಬಿಟ್ಬಿಡ್ಬೇಕಾ? ಹಾಗೂ ಅಲ್ಲ. ದೇವರ ಉಪಾಸನೆಯನ್ನ ದೇವರ ಚಿಂತೆಯನ್ನ ಎಲ್ಲ ಬಿಟ್ಟರೆ ನಾವು ಎಂದಿಗೂ ಕೂಡ ಉದ್ಧಾರವಾಗುವುದಿಲ್ಲ. ಇದನ್ನೇ ಮಾತು, ದೇವರು ನಮ್ಮ ಮೇಲೆ ಕೃಪೆಯನ್ನ ಮಾಡ್ತಾನೋ ಇಲ್ಲವೋ, ಅನುಗ್ರಹವನ್ನ ಮಾಡ್ತಾ ಇದ್ದಾನೋ ಇಲ್ಲವೋ, ದೇವರಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಿವೆಯೋ ಇಲ್ಲವೋ ಅನ್ಲಿಕ್ಕೆ ನಮಗೇನು ಚಿಹ್ನೆಗಳು? ಒಂದೇದರ ಚಿಹ್ನೆ ಬೇಕಲ್ಲ. ದೇವರ ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ, ನಮ್ಮ ಮೇಲೆ ಕೃಪೆಯನ್ನ ಇಟ್ಟಿದ್ದಾನೆ, ನಮ್ಮ ಮೇಲೆ ಅನುಗ್ರಹವನ್ನ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ, ದೇವರ ನಮ್ಮ ಮೇಲೆ ದೃಷ್ಟಿಯನ್ನ ಇಟ್ಟಿದ್ದಾನೆ. ಅನುಗ್ರಹ ಮಾಡಿ ದೂರ ಇತ್ತು, ನಮ್ಮನ್ನ ದೇವರು ನೋಡಿದ್ದಾನೆ ಅನ್ಲಿಕ್ಕೇನಪ್ಪ? ಅದನ್ನ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಹೇಳುವಂತಹ ಒಂದು ಹೇಳ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ನಾವು ನೀವು ಹೇಳುವಂತಹ ಮಾತಾದರೆ ದೂರ ಉಳಿತು. ಎಡಬಿಡದೇದೆ ಅಖಂಡವಾಗಿ ದೇವರ ಸೇವೆಯನ್ನ ಮಾಡುವ ಬ್ರಹ್ಮದೇವರು ಹೇಳ್ತಾರೆ, ಒಂದು ವೇಳೆ ದೇವರು ನಮ್ಮ ಮೇಲೆ ಕೃಪೆ ಇಲ್ಲದೇನೆ ನಮ್ಮನ್ನು ನೋಡದೇನೆ ತಾನು ಸಿಟ್ಟಿಗೆ ಎದ್ದು ಮುಖವನ್ನ ತಿರಿಸಿಕೊಂಡ. ಬಹಳ ಬೈದು ಅಂದ್ರೆ ಮುಖ ತೀರಿಸ್ಕೊಂಡು ಅಥವಾ ಕೆಳ ಮುಖ ಹಾಕೊಂಡು ಹೋಗ್ಬಿಡ್ತಾರಲ್ಲ,
ಹಾಗೆ ದೇವರು ನಮ್ಮ ಮೇಲೆ ಮಾಡಿದ ಅಂತಾದ್ರೆ ಏನಾಗತ್ತೆ ಅಂದ್ರೆ ಶ್ವಪಜಾದಪಿ ಕಷ್ಟತ್ವಂ ಯಾಂತಿ. ಶ್ವಪಚ ಅಂದ್ರೇನು? ನಾಯಿಯ ಮಾಂಸವನ್ನ ಬೇಯಿಸಿ ತಿನ್ನುವಂತಹ ವ್ಯಕ್ತಿ, ಅವರಿಗಿಂತಲೂ ಕೀಳ ಜಾತಿಯಲ್ಲಿ ಹೋಗ್ಬೇಕಾಗ್ತಾವ. ಅಂದ್ರೆ ನಾಯಿಯ ಮಾಂಸವನ್ನ ಬೇಯಿಸಿ ತಿನ್ನುವಂತಹ ವ್ಯಕ್ತಿ ಯಾರಿದ್ದಾನೆ ಅವನಿಗೂ ದೇವರ ಮೇಲೆ ಕೃಪೆ ಇದೆ, ಏನೋ ಒಂದು ಕೊಡ್ಬೇಕಪ್ಪ ಹೊಟ್ಟಿಗೆ. ಅಷ್ಟನ್ನೂ ಕೊಡದೇನೆ ಕೀಳ ಜಾತಿಯಲ್ಲಿ ಹೋಗ್ಬೇಕಾಗ್ತದೆ. ಹಾಗೆ ನಮ್ಮ ಮಾಡಿದ್ದಾನ? ಹಾಗೆ ನಮ್ಮ ದೇವರು ಮಾಡಿಲ್ಲ ಅಂದಮೇಲೆ ದೇವರು ಸದಾಕಾಲ ನಮ್ಮನ್ನ ನೋಡ್ತಾ ಇದ್ದಾನೆ ಅಂತ ಬ್ರಹ್ಮ ದೇವರು ಹೇಳ್ತಾರೆ. ಅಂದಮೇಲೆ ಅಂತಹ ಕೆಳಮಟ್ಟಿನಲ್ಲಿ ಹೋಗದೇ ಇದ್ದಾಗ ದೇವರ ಪರಿಪೂರ್ಣವಾದ ಅನುಗ್ರಹಕ್ಕೆ ಪಾತ್ರ ನಾವು ಸದಾಕಾಲ ಆಗಿದ್ದೇವೆ. ಗಟ್ಟಿಯಾಗಿ ನಿಂತಿದ್ದೇವೆ, ಮಾತನಾಡ್ತೀವಿ, ಕರ್ಮಗಳನ್ನು ಮಾಡ್ತೀವಿ, ಬೇಕಾದನ್ನ ಅಪೇಕ್ಷವಾದದ್ದನ್ನ ಕೈ ಜೋಡಿಸಿ ಕೇಳಿದಾಗ ದೇವರ ಅನುಗ್ರಹವನ್ನ ಮಾಡಿಕೊಡ್ತಾನೆ. ಕೇಳದೇನೂ ಬಹುಭಾಗ್ಯವಾಗಿ ಕೊಡ್ತಾನೆ, ಕೇಳದೇ ಇದ್ದದ್ದನ್ನು ಕೊಡ್ತಾನೆ, ಕೇಳಿದ್ದನ್ನು ಕೊಡ್ತಾನೆ. ಈ ವಿಧವಾಗಿ ಪರಮಾತ್ಮ ಸತತವಾಗಿ ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾನೆ ಇದ್ದಾನೆ. ಅಂದ್ರೆ ಇದನ್ನ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ? ಎಲ್ಲವನ್ನ ವಿಚಾರವನ್ನ ಮಾಡಿ ಕೇವಲ ಮನುನಾಮಕನಾದ ಮನು ಮತ್ತು ಶತರೂಪನನ್ನ ವಿಚಾರವನ್ನ ಮಾಡಿ ಅವರ ಹೆಣ್ಣು ಮಕ್ಕಳಲ್ಲಿ ಸ್ವಯಂ ತಾನೇ ಹುಟ್ಟಿ ಬರ್ತಾನೆ. ಅವರ ಮೇಲೆ ಎಷ್ಟು ಅನುಗ್ರಹವನ್ನು ಮಾಡ್ಲಿಕ್ಕಿಲ್ಲ. ಅವ ಹೇಳಿಕೊಳ್ಳಬೇಕಾದ ನನ್ನ ಮೊಮ್ಮಗ ಅಂತ ಹೇಳ್ಕೋಬೇಕಾದ್ರೆ ಅವ ಎಷ್ಟು ದೊಡ್ಡದಾಗ್ಲಿಕ್ಕಿಲ್ಲ. ಒಬ್ಬರಲ್ಲ ಇಬ್ಬರಲ್ಲ 3 ಜನ ಹೆಣ್ಣು ಮಕ್ಕಳನ್ನು ಪಡೆದ್ರೆ ಆ ಎಲ್ಲರಲ್ಲಿ ತಾನೇ ಸಂತತಿಯಾಗಿ ಬಂದ, ಸ್ವಯಂ ಒಂದೊಂದು ರೂಪದಿಂದಾಗಿ ಬಂದಿದ್ದಾನೆ. ಅದು ನಾವು ವಿಶೇಷವಾಗಿ ತಿಳಿಯಬೇಕಾಗಿರುವಂತಹ ವಿಷಯ. ಭಗವಂತ ಹೇಗೆ ಬಂದ ಅನ್ನುವುದೇ ಒಂದು ವಿಸ್ತಾರವಾಗಿರುವಂತಹ ಕಥೆ, ಅನೇಕ ಇದರಲ್ಲಿ ಇದೆ. ಆದ ಕಾರಣ ಇದರಲ್ಲಿ ಮೊದಲಿಗೆ ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಎಂಬುದಾಗಿ 3 ಜನ ಹೆಣ್ಣು ಮಕ್ಕಳು. ಆಕೂತಿಯ ಕಥೆಯನ್ನ ಅಲ್ಲಿ ಹೇಳಿದ್ದಾರೆ, ಮೊದಲಿಗೆ ಹೇಳಬೇಕು. ದೇವಹೂತಿಯಲ್ಲಿ ಹುಟ್ಟಿದಂತಹ ಕಥೆಯನ್ನ ಸ್ವಲ್ಪ ವಿಸ್ತಾರವಾಗಿ ತೃತೀಯ ಸ್ಕಂದದಲ್ಲಿ ಕೇಳಿದವರಾಗಿದೆ. ಅದ ಕಾರಣ ಅದೇನು ವಿಸ್ತಾರವಾಗಿ ಕಪಿಲನಾಮಕನಾದ ಭಗವಂತ ವಿಷಯವನ್ನ ಮತ್ತೇನು ನಾನು ತೆಗೆದುಕೊಂಡು ಬರುವುದಿಲ್ಲ. ಇಲ್ಲಿ ಮುಂದೆ ಆಕೂತಿಯನ್ನ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಆಕೋತಿಂ ರುಚೇಹೇ ಪ್ರಾದಾತ್, ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ರುಚಿ ಪ್ರಜಾಪತಿಗಳು ಸ್ವಯಂ ಬ್ರಹ್ಮದೇವರ ಮಕ್ಕಳನಿಗೆ ಕೊಟ್ಟು ಮದುವೆಯನ್ನ ಮಾಡಿದರು. ಇದರ ಸ್ವಲ್ಪ ಗೊಂದಲವಾಗಿರುವಂತಹ ವಿಷಯವೂ ಇದರಲ್ಲಿ ಬರುತ್ತೆ. ಅದನ್ನ ಸ್ಪಷ್ಟೀಕರಣವನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ. ಅನೇಕ ಜನರಿಗೆ ಗೊಂದಲವಾಗುವುದು. ಆದ ಕಾರಣ ಆ ರುಚಿ ಪ್ರಜಾಪತಿಗೆ ಕೊಟ್ಟು ಮದುವೆಯನ್ನ ಮಾಡಿದಾಗ ಅಲ್ಲಿ ಅವನು ಸ್ವಯಂ ಪುತ್ರ ಧರ್ಮವನ್ನ ತಾನು ಅಪೇಕ್ಷೆಯನ್ನ ಮಾಡ್ತಾನೆ. ಏನು ಪುತ್ರಿಕಾ ಪುತ್ರ ಧರ್ಮವನ್ನ ಅಂದರೆ, ಹೆಣ್ಣು ಮಕ್ಕಳ ಸಂತತಿಯನ್ನು ನಮ್ಮಲ್ಲಿ ಬಹಳ ಹುಟ್ಟಿದ್ದು, ಗಂಡ ಸಂತತಿ ಕಡಿಮೆ ಆಗಿದ್ರೆ ಮೊದಲೇ ಕನ್ಯೆಯನ್ನು ದಾನವಾಗಿ ಕೊಡಬೇಕಾದಾಗ ಹಳೆಯನಿಗೆ ಒಂದು ಕಂಡೀಷನ್ ಹಾಕ್ತಾರೆ. ಮೊದಲೇ ಮಗ ಹುಟ್ಟಿದಂದ್ರೆ ನಮಗೆ ಕೊಡ್ರಿ, ಮೊದಲೇ ನಿಮ್ಮ ಮಗ ಹುಟ್ಟಿದ್ರೆ ಅದು ನಮಗೆ ಕೊಟ್ರಿ ಅಂತ. ಪುತ್ರಿಕಾ ಪುತ್ರ ಇದನ್ನೇ ಮಾಡಿರುವಂಥದ್ದು. ಅಂದ್ರೆ ಕೃಷ್ಣ ಪರಮಾತ್ಮನ ಕಥೆಯಲ್ಲಿಯೂ ಈ ವಿಧವಾಗಿ ನಾವು ಕೇಳ್ತೀವಿ. ಅವು ಈ ಸಂತತಿಯನ್ನು ಬಹಳ ಆದಾಗ ದೇವಕಿಯ ಜೊತೆಗೆ 6 ಜನ 7 ಜನ ಹೆಣ್ಣು ಮಕ್ಕಳು ಹುಟ್ಟಿದ ಮೇಲೆ ಆಗ ಒಂದು ನನ್ನ ಕನ್ಯಾನೇ ಹುಟ್ಟಿಲ್ಲ, ಒಂದು ಕನ್ಯಾ ಕೊಡ್ರು, ದೊಡ್ಡವಳಾದ ಕಾರಣ ದೇವಕಿಯನ್ನು ಕೊಟ್ಟು. ಆದ ಕಾರಣ ಆ ವಿಧವಾಗಿರುವಂತಹದ್ದನ್ನ ನಾವು ಕೇಳಿ ತಿಳಿತೀವಿ. ಹೇಳುವ ಉದ್ದೇಶ ಇಷ್ಟೇ. ಆದ ಕಾರಣ ಇಲ್ಲಿ ಗಂಡ ಸಂತತಿಯೂ ಇತ್ತು, ಹೆಣ್ಣು ಸಂತತಿಯೂ ಇದ್ದಾಗೂ ಈ ಪುತ್ರಿಕಾ ಪುತ್ರತೆಯನ್ನ ಮಾಡಿಕೊಳ್ತಾರೆ. ಇದನ್ನೇ ಹೇಳ್ತಾರೆ ಪುತ್ರಿಕಾ ಧರ್ಮಮಾಶ್ರಿತ್ಯ ಶತರೂಪಾಂ ಸಮೋದಿತ. ಯಾಕೆ ಇದನ್ನ ಮಾಡಿದ? ನಿಮ್ಮಲ್ಲಿ ಕೊಟ್ಟು ಮಕ್ಕಳನ್ನ ಮದುವೆ ಮಾಡಿ ಕೊಡ್ಬೇಕಾದಾಗ ನಿಮಗೆ ಮೊದಲೇ ಗಂಡ ಸತ್ಯ ಅದು ನಮ್ಗೆ ಕೊಡ್ರಿ ಅಂತ ಯಾಕೆ ಹೇಳಿ ಇದನ್ನು ಕೊಟ್ಟ? ಇದಕ್ಕೆ ಏನು ವಿಶೇಷತೆ ಏನು? ಅವನಿಗೆ ವಿಶೇಷವಾಗಿರುವಂತಹ ಜ್ಞಾತವಿತ್ತು. ಹುಟ್ಟುವಂತಹ ಮಕ್ಕಳು ಎಲ್ಲರೂ ಕೂಡ ಭಗವಂತನ ರೂಪ, ಭಗವಂತನ ಅಧಿಷ್ಠಾನಭೂತರಾಗಿ ಭಗವಂತನೇ ಮತ್ತೊಂದು ರೂಪದಿಂದಾಗಿ ಹುಟ್ಟಿ ಬರ್ತಾನೆ ಎಂಬುವ ಪರಿಪೂರ್ಣವಾದ ಜ್ಞಾನ ಪಡೆದುಕೊಂಡವನಾದ ಕಾರಣ ಹುಟ್ಟುವ ಮಕ್ಕಳು ದೇವರಾದ ಕಾರಣ ಅವರೂ ಕೂಡ ನನಗೆ ನೇರವಾಗಿ ಮಕ್ಕಳು ಹುಟ್ಟದೇ ಇರಬಹುದು, ಆದರೆ
ಸಂತತಿ ಮಾತ್ರ ಅದಾಗಲಿ ಅಂತ ವಿಶೇಷವಾಗಿರುವಂಥದ್ದು. ಏನು ವೈಶಿಷ್ಟ್ಯ ನೋಡಿ, ಇದು ಮೊದಲೇದು. ಎರಡನೇದ್ದು ಇನ್ನೊಂದು ವೈಶಿಷ್ಟ್ಯ ಇದು, ಮಗಳ ಮಗ. ಮಗಳ ಮಗ ಇವನು ಯಾವಲ್ಲೂ ಕೂಡ ಶ್ರಾದ್ದ ಕರ್ಮಕ್ಕೆ ಯೋಗ್ಯನಾದ ಒಬ್ಬ ಬ್ರಾಹ್ಮಣ. ಬ್ರಾಹ್ಮಣ ಮನೆಗೆ ಯಾರನ್ನ ಶ್ರಾದ್ದಕ್ಕೆ ಕರಿಬೇಕು ಅಂದ್ರೆ ಮಗಳ ಮಗ ಮೊಟ್ಟು ಮೊದಲೇದವನು. ಅವನು ಅರ್ಹನಾದಂತಹ ವ್ಯಕ್ತಿ. ಅವನ ಮಟ್ಟಕ್ಕೆ ಅವನು ದೌಹಿತ್ರ ಅಂತ ಕರೀತಾರೆ. ಆದ ಕಾರಣ ಅವನನ್ನ ಮೊದಲಿಗೆ ಆದ್ಯ ಪಕ್ಷದಲ್ಲಿ ಅವನು ಕೂಡಿಸಿ ಅವನಿಗೆ ಆತಿಥ್ಯವನ್ನ ಮಾಡಬೇಕು. ಉಳಿದರಿ ಬ್ರಾಹ್ಮಣ ಎಷ್ಟು ಮಂದಿ ಕರಿತಿರೋರು ಕೊಡ್ರಿ, ಆದ್ರೆ ಇವನಿಗೆ ಕೊಡದೇನೆ ಇರಬಾರದು. ಇದು ಒಂದು ವೈಶಿಷ್ಟ್ಯತೆ. ಇನ್ನೊಂದು ಅಂದ್ರೆ ತಂದೆ ತಾಯಿಗಳು ಇದ್ದಾಗಲೂ ಸ್ಪಷ್ಟವಾಗಿ ತಿಳಿಯಬೇಕು, ಸಂಕೋಚವನ್ನು ಮಾಡಬಹುದ್ರಿ. ತಂದೆ ತಾಯಿಗಳು ಇದ್ದಾಗಲೂ ಕೂಡ ತಾಯಿಯ ತಂದೆ ತೀರಿ ಹೋದ, ತಾಯಿಯ ತಂದೆ ಹೋದರು ಅಂತಾದ ಪಕ್ಷದಲ್ಲಿ ಮಗಳ ಮಗ ಶ್ರಾದ್ದವನ್ನ ಮಾಡಬೇಕು. ಯಾವ ಕಾಲದಲ್ಲಿ? ನವರಾತ್ರಿಯ ಪ್ರಥಮ ದಿವಸ, ನವರಾತ್ರಿಯ ಮೊದಲೇ ದಿವಸ ಮಾತ್ರ. ಪಕ್ಷಮಾಸದಲ್ಲಿ ಎಲ್ಲಾರ್ದು ಶ್ರಾದ್ದ ಬರುತ್ತೆ, ಆಗ ಮಾಡುವುದಿಲ್ಲ. ಪ್ರತ್ಯೇಕವಾಗಿ ನವರಾತ್ರಿಯ ಮೊದಲನೇ ದಿವಸ ಮಾತಾಮಹ ಶ್ರಾದ್ದಂ ಅಂತ ಪಂಚಾಂಗದಲ್ಲಿ ಬರೆದಿರ್ತಾರೆ. ತಾಯಿಯ ತಂದೆಯ ಶ್ರಾದ್ದವನ್ನ ಮಾಡಿ ಋಣವನ್ನ ತೀರಿಸಬೇಕು. ಏನ್ ನೋಡಿ ಅಂದ್ರೆ, ಯಾಕೆ ಅಜ್ಜನಿಗೆ ಮಗಳ ಮಗನ ಮೇಲೆ ಅಧಿಕಾರವಿದೆ ಅನ್ನೋದನ್ನ ಹೇಳ್ತಾರೆ. ಅಧಿಕಾರ ಯಾಕೆ ಬರುತ್ತೆ ಅದರಲ್ಲಿ? ಈ ವಿಧವಾಗಿರುವಂತಹ ಆಧಿಪತ್ಯವನ್ನು ತಿಳಿಸಿಕೊಡುವುದಕ್ಕಾಗಿ. ಆದ ಕಾರಣ ಇಲ್ಲಿ ಭಗವಂತನಲ್ಲಿ ಆಕೂತಿ ಮತ್ತು ಋಷಿ ಪ್ರಜಾಪತಿಯಲ್ಲಿ ವಿಷ್ಣೋ ಜಜ್ಞೆ ಸ್ವಭಾವ ದೃಕ್. ಅಲ್ಲಿ ಇಬ್ಬರು ಅವಳಿ ಜವಳಿ ಮಕ್ಕಳಾಗ್ತಾರೆ. ಒಂದು ಸ್ವಯಂ ಭಗವಂತ ಯಜ್ಞ ಎಂಬ ಹೆಸರಿನಿಂದಾಗಿ ಹುಟ್ಟಿ ಬರ್ತಾನೆ. ಎರಡನೇದ್ದು ಇನ್ನೊಬ್ಬಕಿ ಕನ್ಯೆ, ಆಕಿ ದಕ್ಷಿಣ ಎಂಬ ಹೆಸರಿನಿಂದಾಗಿ ಹುಟ್ಟಿ ಬರ್ತಾಳೆ. ಈ ದಕ್ಷಿಣ ಮತ್ತು ಯಜ್ಞ ನಾಮಕನಾದ ಭಗವಂತ ಇಬ್ಬರನ್ನು ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಅನೇಕ ಜನರಿಗೆ ಸಂಶಯ ಬಂತು, ಅವಳಿ ಜವಳಿ ಹುಟ್ಟಿದ್ರು ಅವರನ್ನ ಮದುವೆಯನ್ನ ಮಾಡಿದರು. ಇದೇ ಇರುವಂತಹ ಸಂದೇಹಾಸ್ಪದವಾಗಿರುವಂತಹ ವಿಷಯಗಳು. ದೇವತೆಗಳಲ್ಲಿ ಒಂದು ವಿಶೇಷತೆಯನ್ನು ತಿಳಿದುಕೊಳ್ಳಬೇಕು. ಮನು ಯಾರಿಂದ ಹುಟ್ಟಿತು? ಬ್ರಹ್ಮದೇವರಿಂದ. ರುಚಿ ಪ್ರಜಾಪತಿಗಳು ಯಾರಿಂದ ಹುಟ್ಟಿದ್ದು? ಆದಮೇಲೆ ಇಬ್ಬರು ಬ್ರಹ್ಮದೇವರ ಮಕ್ಕಳಾದ ಮೇಲೆ ಅವರನ್ನ ಮತ್ತು ಆಕೂತಿಯನ್ನು ಕೊಟ್ಟು ಹೇಗೆ ಮದುವೆಯನ್ನು ಮಾಡಿದರು? ಈ ವಿಧವಾಗಿರುವಂತಹ ಸಂದೇಹಗಳು ಬಹುಕಾಲದಲ್ಲಿ ಕಥೆಯನ್ನು ಕೇಳ್ತಾ ಹುಟ್ಟತ್ತೆ. ಲಕ್ಷ್ಮೀದೇವಿ ಯಾರಿಂದ ಹುಟ್ಟಿ ಬಂದಿದ್ದಾಳೆ? ಆಕೆ ಹುಟ್ಟಿ ಬರುವ ಪ್ರಶ್ನೆ ಇಲ್ಲ. ಆದ ಕಾರಣ ಸರಸ್ವತಿ ದೇವಿ ಯಾರಿಂದ ಹುಟ್ಟಿ ಬಂದಂದ್ರೆ ಬ್ರಹ್ಮದೇವರಿಂದ. ಮಗಳನ್ನೇ ಮದುವೆಯನ್ನು ಹೇಗಾದ್ರು? ಎಲ್ಲ ಥರದ ಆದಿ ಕಾಲದಲ್ಲಿ, ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ಈ ವಿಧವಾಗಿರುವಂತಹದ್ದು ಇದ್ದೇ ಇದೆ. ಅಪ್ಸರಾಸ್ತ್ರೀಯರು ಯದ್ಯಪಿ ದೇವತೆಗಳ ಮಧ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದರೂ ಕೂಡ ಅವರು ಪರಿಶುದ್ಧರಾದರು ಅನ್ನುವುದಕ್ಕಾಗೇನೆ ಅವರಿಂದ ದೇಹದಿಂದಾಗಿ ಸುಗಂಧ ವಾಸನೆ ಬರ್ತಾ ಇದೆ. ಅಪ್ಸರಾ ಸ್ತ್ರೀಯರಿಗೆ ಈ ವಿಧವಾದ ಶಕ್ತಿ ಇದೆ ಅಂದಲೇ ವೇದಾಭಿಮಾನಿಯಾಗಿರುವಂತಹ ಸರಸ್ವತಿ ದೇವಿಗೆ, ಭಾರತೀ ದೇವಿಗೆ ಮುಂತಾದ ಉತ್ತಮ ಸ್ತ್ರೀಯರಿಗೆ ಎಷ್ಟು ಶಕ್ತಿ ಇರಲಿಕ್ಕಿಲ್ಲ. ಇವರು ಬ್ರಹ್ಮದೇವರು ಸರಸ್ವತಿ ದೇವಿ ಆಗಲಿ, ಶತರೂಪ ಮನು ಆಗಲಿ, ದಕ್ಷಿಣಾ ನಾಮಕಳಾದ ಲಕ್ಷ್ಮೀದೇವಿ ಮತ್ತು ಪರಮಾತ್ಮನಾಗಲಿ ಎಂದಿಗೂ ಕೂಡ ದಾಂಪತ್ಯವನ್ನು ಬಿಟ್ಟೇ ಇಲ್ಲ. ದಾಂಪತ್ಯ ಬಿಟ್ಟಿದ್ದೀರ ನೀವು ಸೇರಿಸ್ಬೇಕು ಅಂತ ವಿಚಾರವನ್ನ ಮಾಡಬೇಕು. ಇವ್ರು ಬಿಟ್ಟಾರಪ್ಪ ಅಂದ್ರೆ ಕೂಡಿಸ್ತೀವಿ ಅಂತ ಅರ್ಥ. ಎಲ್ಲಿ ಬಿಟ್ಟಾರೆ ಇವರು? ಬಿಟ್ಟಿದ್ದನ್ನ ಆಲೋಚನೆ ಮಾಡಿದ್ರೆ ತಪ್ಪು ಅಂತಾರೆ. ಲಕ್ಷ್ಮೀ ದೇವಿಯನ್ನ ದೇವರು ಬಿಟ್ಟು ಹೋಗಿದ್ದಾನೆ ಎಂಬ ಆಲೋಚನೆ ಮಾಡಿದರೆ ತಪ್ಪು ಅಂತ. ಸರಸ್ವತಿ ದೇವಿ ಬ್ರಹ್ಮದೇವರನ್ನು ಕುರಿತು ಮದುವೆ ಆದದ್ದು ತಪ್ಪು ಅಂತ ಆಲೋಚನೆ ಮಾಡಿದ್ರೆ ತಪ್ಪು. ಅವರು ಎಷ್ಟು ಪರಿಶುದ್ಧರಾಗಿದ್ದಾರೆ, ಯಾರ ಸ್ಮರಣೆಯಿಂದಾಗಿ ನಮಗೆ ಸಕಲ ವಿಧವಾದ ಪಾವಿತ್ರತೆ ಬರುತ್ತೆ, ದೇಹದಲ್ಲಿ ಶಕ್ತಿ ಬರುತ್ತೆ, ಎಲ್ಲ ವಿಧವಾದ ಶಕ್ತಿಯನ್ನು ಕೊಡಲು ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಅವರು ಈ ವಿಧವಾಗಿರುವಂತಹದ್ದನ್ನ ಚಿಂತನೆಯನ್ನ ಮಾಡುವುದು ಸರ್ವತಾ ತಪ್ಪು. ಆದಿ ಭಾಗದಲ್ಲಿ ಇದೇ ವಿಧವಾಗಿರುವಂತಹ
ದೇವರು ಅನುಗ್ರಹವನ್ನ ಮಾಡಿದ್ದಾನೆ. ಇದು ಶ್ರೀಮದಾಚಾರ್ಯ ಹೇಳುವಂತಹ ಒಂದು ವಿಶಿಷ್ಟವಾಗಿರುವಂತಹ ಒಂದು ನಿರ್ಣಯ. ಇದನ್ನು ಹೇಳ್ತಾರೆ ನಮಗೆ ವಿಶೇಷವಾಗಿ ಹೇಳ್ತಾರೆ. ಇನ್ನೊಂದು ಮಾತನ್ನು ಹೇಳಬೇಕು. ಹೇಳುವುದನ್ನು ಶತರೂಪ ಮತ್ತು ಮನುವಿನ ಒಂದು ವಿವಾಹವನ್ನ ಹಿಂದಿನ ಅಧ್ಯಾಯದಲ್ಲಿ ಹೇಳಿಬಿಟ್ಟಿದ್ದಾರೆ. ಮತ್ತೆ ಪ್ರಾರಂಭದಲ್ಲಿ ಮತ್ತ್ಯಾಕೆ ಅದನ್ನೇ ವಿಚಾರವನ್ನ ತಿಳಿಸಲು ಪ್ರಾರಂಭವನ್ನ ಮಾಡಿದರು. ಹೇಳ್ತಾರೆ, ಪುನಃ ಪುನಃ ಕಥಾಂ ಪ್ರಾಹು ಅಭ್ಯಾಸ ಉತ್ತಮ ಫಲಂ. ಎಷ್ಟೆಷ್ಟು ಕಥೆಗಳನ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೇಳಿದಾಗ ಅದು ಆವರ್ತನೆಯಿಂದಾಗಿ ಅದು ಉತ್ತಮವಾದ ಫಲವನ್ನೇ ಕೊಡ್ತಿದೆ ಹೊರತು ಅಧಮವಾದ ಫಲವನ್ನ ಕೊಡುವುದಿಲ್ಲ. ಹೇಳಿದ್ದೆ ಎಷ್ಟು ಸಲ ಹೇಳ್ತೀರಿ? ಎಷ್ಟು ಬಾರಿ ದೇವರ ನಾಮಸ್ಮರಣೆ ಮಾಡಿದರೂ ತಪ್ಪು. ಯಾಕೆ? ಅಷ್ಟೇ ಕಡಿಮೆ. ತಪ್ಪು ಶಬ್ದಕ್ಕೆ ಎಷ್ಟು ಮಾಡಿದರೂ ಕಡಿಮೆ. ಎಷ್ಟೇ ಮಾಡಿದರೂ ಕೂಡ ಇನ್ನೂ ಕಡಿಮೆಯಾಗಿದೆ. ಯಾಕೆ? ದೇವರು ಬಂದಿಲ್ಲ ಇನ್ನ. ಕರೆದಾಗ ಬಂದ, ಅಷ್ಟು ನಾಮಸ್ಮರಣೆಯಿಂದಾಗಿ ದೇವರು ಬಂದ್ಬಿಟ್ಟ. ಬರಲಿಲ್ಲ ಅಂದಮೇಲೆ ಪುನಃ ಪುನಃ ಪ್ರಾಹು ಅಭ್ಯಾಸ ಉತ್ತಮ ಫಲಂ ವಿಜ್ಞಾಪಯಿತು ಕಾಮಸ್ತು. ಇದಕ್ಕೆ ಮಾಡ್ಬೇಕ? ಕಾಮನೆಯಿಂದಾಗಿ ಮಾಡಬೇಕು. ಯಾಕ? ವಿದ್ವಾಂಸಂ ತತ್ರ 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 ತತ್ರ. ನಮಗೆ ಹೆಜ್ಜೆ ಹೆಜ್ಜೆಗೆ ವಿದ್ಯೆಗಳಿವೆ. ಹೆಜ್ಜೆ ಹೆಜ್ಜೆಗೆ ವಿಘ್ನಗಳಿದ್ದ ಕಾರಣ ಮೇಲಿಂದ ಮೇಲೆ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ಹೆಜ್ಜೆಗೆ ಹೆಜ್ಜೆಗೆ ವಿಘ್ನಗಳಿದ್ದ ಕಾರಣ ಭಗವಂತನ ಗುಣಮಹಿಮೆಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಅವಶ್ಯವಾಗಿ ತಪ್ಪದೇನೆ ಮಾಡಬೇಕು. ಅಂತಹ ಭಗವಂತನ ವಿಶೇಷವಾಗಿರುವಂತಹ ಜ್ಞಾಪಯಿತು ತಿಳಿಸಿಕೊಳ್ಳುವುದಕ್ಕಾಗಿ ಮತ್ತೆ ಹೇಳ್ತಾರೆ, ನಿಮಗೆ ಕಷ್ಟಗಳು ಒಂದೇ ಸಲ ಬಂದು ಹೋಗುವುದಿಲ್ಲ. ಈ ಕಷ್ಟ ಬಂದಿದ್ರಿ ಎಲ್ಲ ಹೋಗ್ಬಿಟ್ಟು ಆಮೇಲೆ ಸುಖವಾಗಿರ್ತೀನಿ, ಇಲ್ಲ. ಪುನಃ ಪುನಃ ಪ್ರಾಹು ಮೇಲಿಂದ ಮೇಲೆ ಬರ್ತಾ ಇರ್ತದೆ. ಆದ ಕಾರಣ ಆ ಕಷ್ಟಗಳು ದೂರವಾಗಲಿ ಎಂಬುವ ಚಿಂತೆಯನ್ನು ಇಟ್ಟುಕೊಂಡು ಮಾಡಿ ಅಂತ ಇಟ್ಟುಕೊಂಡು ಅಲ್ಲಿ ನಮಗೆ ವಿಶೇಷವಾಗಿ ಹೇಳ್ತಾರೆ. ಅಲ್ಲಿ ಆಗ ಭಗವಂತ ಯಜ್ಞನಾಮಕನಾದ ಭಗವಂತ ದಕ್ಷಿಣಾನಾಮಕಳಾಗಿರುವಂತಹ ಲಕ್ಷ್ಮೀದೇವಿಯ ಜೊತೆಗೆ ವಿವಾಹವಾಗ್ತದೆ. ಈ ಯಜ್ಞನಾಮಕನಾದ ಭಗವಂತ ಏನ್ ಮಾಡ್ತಾನೆ? ಅವನ ವಿಶೇಷತೆ ಏನಂದ್ರೆ ಮನ್ವಂತರಾದಿಗಳಲ್ಲಿ ಮೊಟ್ಟು ಮೊದಲು ಇಂದ್ರನಾಗ್ತಾನೆ. ನಾವು ಏನು ಮನ್ವಂತರಾದಿಗಳು 14 ಮನ್ವಂತರಾದಿಗಳನ್ನು ಏನು ಕೇಳ್ತೀವಿ, ಆ ಮೊಟ್ಟು ಮನ್ವಂತರದಲ್ಲಿ ತಾನು ಇಂದ್ರನಾಗಿ 3 ಲೋಕವನ್ನು ಆಳುವಂತಹ ತಾನು ಆಧಿಪತ್ಯವನ್ನು ಪಡಿತಾನೆ. ಆಗ ಲಕ್ಷ್ಮೀದೇವಿ ಅವಳ ಕೈ ಬಲಗಡೆ ಇದ್ದು ಪ್ರತಿಯೊಂದು ಕರ್ಮಕ್ಕೆ ಕೈ ಜೋಡಿಸ್ತಾಳೆ. ಕೈಯನ್ನ ಬಲಗಡೆ ತಾನು ಕುಳಿತುಕೊಂಡು ತಾನು ಪರಮಾತ್ಮನ ಬಲಭಾಗದಲ್ಲಿ ಇರ್ತಾಳೆ ಅನ್ನೋಕ್ಕಾಗಿ ಆ ಲಕ್ಷ್ಮೀದೇವಿ ಹೆಸರು ದಕ್ಷಿಣ. ನಾವು ಪುರಕ್ಕೆ ಅಭಿಮುಖವಾಗಿ ಕುಳಿತುಕೊಂಡು ಕರ್ಮವನ್ನ ಮಾಡ್ತಾ ಇದ್ದರೆ ನಮಗೆ ಬಲಗ ಭಾಗದಲ್ಲಿ ಬರುವುದೇ ದಕ್ಷಿಣ ದಿಕ್ಕು. ಅದಕ್ಕೆ ಬಲ ಅನ್ನೋದಕ್ಕಾಗಿ ಅದಕ್ಕೆ ದಕ್ಷಿಣ ಎಂಬುದಾಗಿ ಅರ್ಥವನ್ನ ಸಂಸ್ಕೃತ ವಾಂಗ್ಮಯದಲ್ಲಿ ಹೇಳ್ತಾರೆ. ಅನ್ನೋಕ್ಕಾಗಿ ದಕ್ಷಿಣ ಎಂಬ ಹೆಸರಿಂದ ಕೇಳ್ಕೋತಾರೆ. ಆ ಲಕ್ಷ್ಮೀದೇವಿಗೆ ಇದೇ ಜೊತೆಗೆ ಇಲ್ಲಿ ಬಂದಿಲ್ಲ, ಆದರೆ ಲಕ್ಷ್ಮೀದೇವಿಗೆ ಇನ್ನೊಂದು ಅದ್ಭುತವಾದ ಹೆಸರು ಸಮನ. ದಕ್ಷಿಣ ಹೇಗೇನು ಹಾಗೇನೆ ಸಮನ. ದಕ್ಷಿಣ ಅಂದ್ರೆ ಬಲಭಾಗದಲ್ಲಿದ್ದು ಕೈ ಜೋಡಿಸ್ತಾಳೆ, ಕೈಯನ್ನು ಹಿಡ್ಕೋತಾಳೆ. ಪ್ರತಿಯೊಂದು ಕರ್ಮದಲ್ಲಿ ಮಾಡಬೇಕಾದಾಗ ಬಲಭಾಗವನ್ನು ಮುಟ್ಟಿ ಕರ್ಮವನ್ನ ಮಾಡಿ ನಾನು ಇದರಲ್ಲಿ ಭಾಗಿದಾರು. ಲಕ್ಷ್ಮೀದೇವಿ ಸೃಷ್ಟಿ ಸ್ಥಿತಿ ಲಯ 3 ಕಾಲದಲ್ಲಿಯೂ ಕೂಡ ದೇವರ ಜೊತೆಗೆ ಇದ್ದು ಕರ್ಮವನ್ನ ಮಾಡ್ತಾಳೆ. ಯಾವ್ಯಾವ ರೂಪದಲ್ಲಿ? ಶ್ರೀ ಭೂ ದುರ್ಗಾತ್ಮಕಳಾಗಿರುವಂಥಳು ಲಕ್ಷ್ಮೀದೇವಿ. ಶ್ರೀ ರೂಪದಿಂದಾಗಿ ಭೂ ರೂಪದಿಂದಾಗಿ ದುರ್ಗಾನಾಮಕಳಾಗಿದ್ದು ಕರ್ಮವನ್ನ ಮಾಡ್ತಾಳೆ. ಶ್ರೀ ಭೂ ದುರ್ಗಾ. ಭೂಮಿ ಏನ್ ಮಾಡುತ್ತೆ? ನಮಗೆ ಪದಾರ್ಥಗಳನ್ನು ಹುಟ್ಟಿಸುವುದಕ್ಕಾಗಿ ಸಹಾಯವನ್ನು ಮಾಡ್ತದೆ. ಸೃಷ್ಟಿ ಕಾರ್ಯವನ್ನು ಮಾಡುವುದಕ್ಕಾಗಿ ಸಹಾಯವನ್ನ ಮಾಡುವಂಥದ್ದು ಭೂ. ಎಲ್ಲವನ್ನು ಹುಟ್ಟಿಸಿಕೊಡುವಂಥದ್ದು. ಇದೇ ಮುಂದೆ ಪೃಥುಚಕ್ರವರ್ತಿ ಕಥೆಯ ಬಂದಾಗ ಯಾಕೆ ಅದಕ್ಕೆ ಭೂದೇವಿಯನ್ನ ಮದುವೆ ಆದ ಅನ್ನೋದ ಕಥೆಯ ಮುಂದೆ ಬರುತ್ತೆ. ಒಂದು ಸ್ವಲ್ಪ ಮಹಿಮೆಯನ್ನ, ಭೂದೇವಿಯ ಮಹಿಮೆಯನ್ನ ಅಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಮುಂದೆ ಶ್ರೀನಾಮಕಳಾದ ಲಕ್ಷ್ಮೀದೇವಿ ಸಂಪತ್ತು ಅಂದರೆ ಎದಕ್ಕೆ ಸಂಪತ್ತು ಬೇಕು ಅಂತ ಯಾರಿಗಾದ್ರೂ ಕೇಳಿದ್ರೆ ಏನ್ ಹೇಳ್ತೀರಿ? ಬದುಕ್ಬೇಕ್ರಿ. ರೊಕ್ಕ ಯಾಕೆ ಬೇಕಾದ್ರೆ ಖರ್ಚು ಮಾಡ್ಲಿಕ್ಕೆ, ಬದುಕುವುದಕ್ಕಾಗಿ ಬೇಕು.
ಬದುಕುವುದಕ್ಕಾಗಿ ಬೇಕಾದರೆ ಸ್ಥಿತಿ ಇರುವಿಕೆ ಅನ್ನೋದಕ್ಕಾಗಿ ಶ್ರೀನಾಮಕಳಾದ ಲಕ್ಷ್ಮೀದೇವಿ ನಮ್ಮನ್ನ ಬದುಕಿಸುವುದಕ್ಕಾಗಿ ಸ್ಥಿತಿಕರ್ತೃತ್ವವನ್ನು ಮಾಡುವುದಕ್ಕಾಗಿ ಶ್ರೀನಾಮಕಳಾದ ಲಕ್ಷ್ಮೀದೇವಿ ಜೊತೆಗೆ ಇರ್ತಾಳೆ. ಇನ್ನು ದುರ್ಗಾದೇವಿ ನಮಗೆ ಬಂದ ಆಪತ್ತುಗಳನ್ನು ಕಷ್ಟಗಳನ್ನು ಎಲ್ಲವನ್ನು ದೂರ ಮಾಡ್ತಾಳ. ನಮಗೆ ಎಲ್ಲ ವಿಧವಾದ ಸಂಹಾರನಾಮಕಳಾಗಿ ದುರ್ಗಾತ್ಮಕಳಾಗಿ ಆ ಲಕ್ಷ್ಮೀದೇವಿ ಇರ್ತಾಳೆ. ಕಾರಣ ಈ ಭಗವಂತನ ಸೃಷ್ಟಿ ಸ್ಥಿತಿ ಲಯವನ್ನ ಚಿಂತನೆ ಮಾಡುವ ಕಾಲದಲ್ಲಿ ಶ್ರೀ ಭೂ ದುರ್ಗಾತ್ಮಕಳಾಗಿರುವಂತಹ ಲಕ್ಷ್ಮೀದೇವಿಯನ್ನ ಚಿಂತನೆಯನ್ನು ಮಾಡಿ. ಕೇವಲ ಸಂಪತ್ತು ಬೇಕನ್ನೋದಕ್ಕಾಗಿ ಲಕ್ಷ್ಮೀದೇವಿಯನ್ನು ಮಾತ್ರ ಉಪಾಸನೆ ಮಾಡಿದ್ರೆ ಉಪಯೋಗ ಬರುವುದಿಲ್ಲ. ಅನೇಕ ಜನ ಲಕ್ಷ್ಮೀ ಪೂಜೆ ಯಾಕೆ ಮಾಡ್ತಾರೆ ಅಂದ್ರೆ ಇಲ್ರಿ ಮನ್ಯಾಗ ಕಡೆ ರೊಕ್ಕ ಕಡಿಮೆ ಇರ್ತಾವ. ರೊಕ್ಕಕ್ಕಾಗಿ ಮಾತ್ರ ಲಕ್ಷ್ಮೀದೇವಿ ಉಪಾಸನೆ ಅಲ್ಲ. ಲಕ್ಷ್ಮೀದೇವಿಯನ್ನು ವಿಶೇಷವಾಗಿ ಕೊಡುವಂತಹ ಅದ್ಭುತವಾದ ಶಕ್ತಿಗಳಿವೆ. ಶ್ರೀಶಾಂಗ್ರ ಭಕ್ತಿ, ದೇವರಲ್ಲಿ ಅಚಲವಾದ ಭಕ್ತಿ. ಹರಿದಾಸ್ಯ ದಾಸ್ಯಂ, ದೇವರ ಭಕ್ತರ ದಾಸರ ದಾಸ್ಯವನ್ನ ಮಾಡುವಂತಹ ಶಕ್ತಿ. ಪ್ರಪಂದ ಮಂತ್ರಾರ್ಥ ದೃಢೈಕ ನಿಷ್ಠಾ, ಮಂತ್ರಗಳ ಜಪಗಳನ್ನು ಮಾಡಬೇಕಾದಾಗ ದೇವರ ಚಿಂತನೆಯನ್ನ ಮಾಡುವ ಶಕ್ತಿ. ಅಲ್ಲಿ ಜಪಗಳನ್ನು ಮಾಡುವುದಕ್ಕಾಗಿ ನಿಷ್ಠೆಯನ್ನ. ಗುರು ಸ್ಮೃತಿಂ, ಗುರುಗಳಲ್ಲಿ ಅಚಲವಾದ ಭಕ್ತಿಯನ್ನ. ನಿರ್ಮಲ ಬೋಧ ಬುದ್ಧಿಂ, ಶುದ್ಧವಾದ ಸಾತ್ವಿಕವಾದ ಬುದ್ಧಿಯನ್ನ. ಪ್ರದೇಹಿ ಮಾತಾ ಪರಮಂ ಪದಂ ಶ್ರೀಹಿ, ಆ ಲಕ್ಷ್ಮೀದೇವಿ ಕೊಡುವ ಸಾಮರ್ಥ್ಯವುಳ್ಳಂಥದ್ದು. ಇಷ್ಟೆಲ್ಲ ಲಕ್ಷ್ಮೀದೇವಿ ಕೊಡ್ತಾಳೆ. ಯಾವುದು ಸಾಧನೆಗಾಗಿ ಬೇಕೋ ಪ್ರತಿಯೊಂದು ಕೊಡ್ತಾಳೆ ಲಕ್ಷ್ಮೀದೇವಿ. ದೇವರಲ್ಲಿ ಅಚಲವಾದ ಭಕ್ತಿ, ದೇವರ ಕುರಿತು ಮಾಡುವಂತಹ ಜಪಗಳು, ದೇವರಲ್ಲಿ ದೇವರ ದಾಸರಿಗೆ ಯಾರು ದಾಸ್ಯವನ್ನ ಮಾಡ್ತಾರೆ ಅವರಲ್ಲಿ ಭಕ್ತಿ. ದೇವರ ದಾಸರಲ್ಲಿ ಭಕ್ತಿ. ದೇವರಲ್ಲಿ ಭಕ್ತಿ ಮಾಡುವುದು ಒಂದು ಕಡೆಗೆ, ದೇವರನ್ನ ಸತತವಾಗಿ ಸೇವೆಯನ್ನ ಮಾಡುವ ಭಕ್ತರಿಗೆ ಸೇವೆಯನ್ನ ಮಾಡುವ ಸೌಭಾಗ್ಯ ಇದು ಸಿಗುವುದು ಬಹಳ ದುರ್ಲಭ. ಸಜ್ಜನರ ಸಂಘವಾಗಬಹುದು, ಆದರೆ ಸಾತ್ವಿಕರ ಜನರ ಸೇವೆ ಮಾಡುವ ಸೌಭಾಗ್ಯ ಸಿಗುವುದು ಬಹಳ ಕಠಿಣವಾಗುತ್ತೆ. ಅದನ್ನು ಕೊಡುವಂತಹ ಶಕ್ತಿ ಆ ಲಕ್ಷ್ಮೀದೇವಿ. ಹೇಗೆ ಕೊಡ್ತಾಳೆ ಅಂದ್ರೆ ಸ್ಥಿತಿಕರ್ತೃತ್ವ ಇದ್ದು ತಾನು ಒಳಗಡೆ ಇದ್ದು ಮಾಡಿಸ್ತಾಳೆ ಲಕ್ಷ್ಮೀದೇವಿ. ಇದೆಲ್ಲ ಮಾಡಲು ಲಕ್ಷ್ಮೀದೇವಿಗೆ ಹೇಗೆ ಬರುತ್ತೆ? ಇದೆಲ್ಲ ಮಾಡುವುದಕ್ಕಾಗಿ ಹೇಗೆ ಬರುತ್ತೆ? ಒಳಗಡೆ ಇದ್ದು ಮಾಡ್ತಾಳೆ ಲಕ್ಷ್ಮೀದೇವಿ ಅಂದ್ರೆ ಹೇಗೆ? ಪ್ರತಿಯೊಂದು ದೇವರ ಕಾರ್ಯವನ್ನು, ಇದು ದೇವತಾ ಕಾರ್ಯ. ಸ್ಥಿತಿಕರ್ತೃತ್ವ ಯಾರು ಮಾಡ್ತಾರೆ? ಸೃಷ್ಟಿಯನ್ನು ಬ್ರಹ್ಮದೇವರು ಮಾಡ್ತಾರೆ ಒಂದ ಕಡೆಗೆ, ಸಂಹಾರ ರುದ್ರದೇವರು ಮಾಡ್ತಾರೆ ಒಂದ ಕಡೆಗೆ. ಸ್ಥಿತಿಕರ್ತೃತ್ವ ದೇವರು ಮಾಡ್ಬೇಕಲ್ಲ ಬಿಟ್ಟು, ಅಲ್ಲಿ ದೇವರ ನಿಂತ ದೇವರ ಜೊತೆಗೆ ಇದ್ದು ಮಾಡ್ಬೇಕಲ್ಲ. ದೇವರ ಒಳಗಡೆ ಇದ್ದು ದೇವರ ಲಕ್ಷ್ಮೀದೇವಿ ಹೇಗೆ ಮಾಡ್ತಾಳೆ? ದೇವರ ಸೇವೆಯನ್ನ ದೇವರ ಪದಾರ್ಥಗಳಲ್ಲಿ ಇದ್ದು ಮಾಡ್ತಾಳೆ ದೇವಿ ಲಕ್ಷ್ಮೀದೇವಿ. ದೇವರಿಗೆ ಉಪಯೋಗಿಸುವಂತಹ ಪ್ರತಿಯೊಂದು ಪದಾರ್ಥಗಳಲ್ಲಿ, ನೈವೇದ್ಯ ತಟ್ಟಿ ಆಗಿರ್ಬೋದು, ಅಭಿಷೇಕ ತಟ್ಟಿ ಆಗಿರ್ಬೋದು, ಮಂಗಳಾರತಿ ಮಾಡುವುದಾಗಿರ್ಬೋದು, ಗಂಟೆ ಆಗಿರ್ಬೋದು, ಮತ್ತೊಂದು ಮೂದೊಂದಾಗಿ ದೇವರನ್ನ ಪೂಜೆಗಾಗಿ ಉಪಯೋಗಿಸುವಂತಹ ಪ್ರತಿಯೊಂದು ಪದಾರ್ಥದಲ್ಲಿ ಆ ಲಕ್ಷ್ಮೀದೇವಿಯ ಪರಿಪೂರ್ಣವಾದ ಸನ್ನಿಧಾನ ಬರುತ್ತೆ ಅನ್ನೋದಕ್ಕಾಗಿ ಪ್ರತಿಯೊಂದು ದೇವರ ಹೇಳ್ತಾರೆ ಪಾತ್ರ ರೂಪದಲ್ಲಿ ನಿಂತು, ಆ ಪದಾರ್ಥಗಳಲ್ಲಿ ಒಳಗಡೆ ನಿಂತು ಚಿತ್ತ ಚರಿತ ನಾದ ಹರಿಯ ನಿತ್ಯ ಸೇವೆ ಮಾಡುತ್ತೀವಿ. ಒಂದ್ ದಿವ್ಸ ಬಿಟ್ಟೆ, ಒಂದ್ ದಿವ್ಸ ಮಾಡಿದೆ, ಬೇಸರ ಅಂತ ಹೋದೆ, ಇಲ್ಲ, ನಿತ್ಯ ಸೇವೆ ಮಾಡುತ್ತೀಹಳು. ಎಡಬಿಡದೇದ ಸೇವೆಯನ್ನು ಮಾಡ್ತಾಳೆ. ದೇವರು ಮಲಗಿದ ಕಾಲು ಹತ್ಲಿಕ್ಕೆ ಹೋಗ್ತಾಳೆ, ಪೂಜೆ ಕೂತ್ಕೊಂಡ ಅಭಿಷೇಕ ಮಾಡ್ಲಿಕ್ಕೆ ಹೋಗ್ತಾಳೆ. ಪೂಜೆ ಆಯ್ತು, ಧೂಪಾರ್ತಿ ಕಾಲದಲ್ಲಿ ಕೂದಲವನ್ನು ಒಣಗಿಸುವುದಕ್ಕಾಗಿ ಹೋಗ್ತಾಳೆ. ಒಣಗಿಸಿದ ಗಂಧ ಹಚ್ಚುವುದಕ್ಕಾಗಿ ಗಂಧ ರೂಪದಿಂದ ಹೋಗ್ತಾಳೆ, ಪರಿಮಳ ರೂಪದಿಂದ ಹೋಗ್ತಾಳೆ. ಯಾವ ಸೇವೆಯನ್ನ ಮಾಡುವುದಕ್ಕಾಗಿ ಹಿಂಜರಿತಾಳೆ ಹೇಳಿ ಲಕ್ಷ್ಮೀದೇವಿ. ಪ್ರತಿಯೊಂದು ಕರ್ಮದಲ್ಲಿ ಮುಂದೆ ನಿಂತು ಮಾಡ್ತಾಳೆ. ಇದು ಪ್ರತ್ಯೇಕವಾಗಿ ದೇವರ ಜೊತೆಗೆ ಮದುವೆ ಆದಳು ಅನ್ನುವುದನ್ನ ನಾವು ಚಿಂತನೆ ಮಾಡುವುದರಿಂದಾಗಿ ನಮಗೆ ಮಂಗಲವಾಗುವುದಕ್ಕಾಗಿ ಈ ದಕ್ಷಿಣಾನಾಮಗಳಾಗಿರುವಂತಹ ಲಕ್ಷ್ಮೀದೇವಿಯನ್ನ ಚಿಂತನೆಯನ್ನ ಮಾಡುವುದರಿಂದಾಗಿ ಮೂರು ಲೋಕವನ್ನ ದೇವರ ಜೊತೆಗೆ ಯಜ್ಞನಾಮಕನಾದ ಭಗವಂತ ಜೊತೆಗಿದ್ದು ತಾನು ವಿಶೇಷವಾಗಿ ಮೂರು ಲೋಕವನ್ನ
ಇಂದ್ರದ ಪದವಿಯಲ್ಲಿ ಕುಳಿತುಕೊಂಡು, ಇಂದ್ರಸ್ಥಾನ ಸ್ವರ್ಗದಲ್ಲಿ ಕುಳಿತುಕೊಂಡು ಯಜ್ಞನಾಮಕನಾಗಿ ಭಗವಂತು ದಕ್ಷಿಣಾನಾಮಕನಾದ ಲಕ್ಷ್ಮೀದೇವಿಯನ್ನು ಕುಳಿಸಿಕೊಂಡು ತಾನು 3 ಲೋಕವನ್ನ, ಭೂರ್ಭುವಸ್ವಾದಿ ಲೋಕವನ್ನ ತಾನು ರಾಜ್ಯವನ್ನ ಆಳಿದ. ಆ ಮನ್ವಂತರವನ್ನು ಪರಿಪೂರ್ಣವಾಗಿ ಆಳಿದ. ಆಡು ಜೊತೆಗೆ ಕೇವಲ ರಾಜ್ಯವನ್ನ ಅಷ್ಟೇ ಆಳಿದ ಇಲ್ಲ, ಮುಂದೆ 12 ಜನ ಮಕ್ಕಳನ್ನ ಪಡಿತಾನೆ. ದೇವರು ಮಕ್ಕಳು ಬರ್ತಾನೆ. ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ, ಇನಮತಿ, ಇಂದ್ರ, ಕವಿ, ಭ್ರುವ, ಸ್ವಾಹ, ಸುದೇವ ಮತ್ತು ಈ ವಿಧವಾಗಿ ರೋಚನ ಎಂಬುದಾಗಿ 12 ಜನ ಮಕ್ಕಳನ್ನು ಪಡಿತಾನೆ. ಅವರ ಸಂತತಿ ನೋಡಿ, ದೇವರು ಆ ದೇವರ ಸಂತತಿ ವಿಶೇಷವಾಗಿರುವಂತ ಮಕ್ಕಳ ದೇವರ ಮಕ್ಕಳು ಇವರು ಎಲ್ಲರೂ ಕೂಡ. ಇವರನ್ನೂ ಕೂಡ ವಿಶೇಷವಾಗಿ ದೇವರೇ ಪಡಿಬೇಕಾದ್ರೆ ಇವರೆಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು, ಜನ್ಮಾಂತರದ ವಿಶೇಷವಾಗಿರುವಂತಹ ಪುಣ್ಯದಿಂದಾಗಿ. ಇನ್ನು ದೇವಹೂತಿಯ ಕಥೆಯನ್ನು ಹೇಳಿದ ಮೇಲೆ ಮುಂದೆ ದೇವಹೂತಿಯನ್ನ ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡಿರುವಂತಹ ಕಥೆ ಹಿಂದೆ ಬಂದಿದೆ. ಅವರಲ್ಲಿ ಒಟ್ಟಾರೆ 9 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. 9 ಜನ ಹೆಣ್ಣು ಮಕ್ಕಳು ಹುಟ್ಟಿದ ಮೇಲೆ ಕಪಿಲ ನಾಮಕನಾದ ಭಗವಂತನ ಕಥೆಯನ್ನು ಕೇಳಿದ ಮೇಲೆ 9 ಜನ ಹೆಣ್ಣು ಮಕ್ಕಳ ಸಂತತಿಯ ಒಂದು ವಿಶೇಷತೆಯನ್ನು ಹೇಳ್ತಾರೆ. ಎಲ್ಲರನ್ನ ಬ್ರಹ್ಮದೇವರಿಂದ ಹುಟ್ಟಿದಂತಹ ಮಕ್ಕಳಿಗೆ, ಬ್ರಹ್ಮ ಋಷಿಗಳಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ವಿಶೇಷವಾಗಿ ಕಲಾದೇವಿ ಅನ್ನೋದನ್ನ ಮರಿಚಿ ಋಷಿಗಳಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಮದುವೆಯನ್ನಾದ ಮೇಲೆ ಅಲ್ಲಿ ಮರಿಚಿ ಋಷಿಗಳಲ್ಲಿ ಮರೀಚಾತ್ ಕಶ್ಯಪೋ ಜಗ್ನಿ, ಮರಿಚಿ ಋಷಿಗಳಿಂದ ಕಶ್ಯಪ ಋಷಿಗಳು ಅವರಲ್ಲಿ ಹುಟ್ಟಿದಂಥವು. ಆಮೇಲೆ ಪೂರ್ಣಿಮಾ ಎಂಬ ಹೆಸರುಳ್ಳಂತಹ ದೇವತೆ ಅಲ್ಲಿ ಹೇಳ್ತಾರೆ. ಆ ಪೂರ್ಣಿಮೆಯಲ್ಲಿ ವಿರಜಾ ಎಂಬುವಂತಹ ದೇವತೆ, ವಿಭಗ ಎಂಬುವಂಥದ್ದು ಮತ್ತು ಗಂಗಾದೇವಿ ಮುಂತಾದ ದೇವತೆಗಳು ಅಲ್ಲಿ ಹುಡ್ತಾರೆ. ಇದನ್ನ ವಿರಜಾ ಎಂಬುವಳು ಯಾಕೆ ಹುಡ್ತಾರೆ ಅಂದ್ರೆ ಶತ್ರುಗಳನ್ನು ನಾಶ ಮಾಡುವುದಕ್ಕಾಗಿ, ಅವರನ್ನ ಸ್ಮರಣೆ ಮಾಡುವ ಒಂದು ವೈಶಿಷ್ಟ್ಯ. ಒಬ್ಬೊಬ್ಬರ ಹೆಸರನ್ನು ತೆಗೆದುಕೊಂಡಾಗ ನಮ್ಮಲ್ಲಿದ್ದ ಇವುಗಳನ್ನು ಮಾಡುವುದಕ್ಕಾಗಿ ಚಿಂತನೆಯನ್ನ ಮಾಡಬೇಕು. ಇವೆಲ್ಲವೂ ಕೂಡ ಅದ್ಭುತವಾಗಿರುವಂಥದ್ದು. ಇನ್ನು ಮುಂದೆ ಅತ್ತಿ ಋಷಿಗಳನ್ನು ಕೊಟ್ಟು ಅನಸೂಯ ದೇವಿಯನ್ನು ಅತ್ತಿ ಋಷಿಗಳಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಅಲ್ಲಿ ಅತ್ತಿ ಋಷಿಗಳಿಗೆ ಕೊಟ್ಟು ಮದುವೆಯನ್ನ ಮಾಡಿದ ಮೇಲೆ ಆಗ ಅತ್ತಿ ಋಷಿಗಳಲ್ಲಿ ಹುಟ್ಟಿ ಬಂದಂತಹ ಭಗವಂತನ ರೂಪ, ವಿಶೇಷ ರೂಪ, ಅದು ದತ್ತಾತ್ರೇಯ ರೂಪ. ಸ್ವಲ್ಪ ಇದರ ಬಗ್ಗೆ ತಿಳಿಸಬೇಕಾಗಿರುವಂತಹ ವಿಷಯವನ್ನು ಹೇಳ್ತೀನಿ. ಅತ್ರೇ ಪತ್ನ್ಯಾಂ ಅನಸೂಯಾಂ ತಿಸ್ರೋ ಜಗ್ನಿ ತಿಸ್ರೋರಗ್ನಿ, 3 ಜನ ಹುಟ್ಟಬೇಕು ಎಂಬುವ ಅಪೇಕ್ಷೆಯನ್ನ ಅತ್ತಿ ಋಷಿಗಳು ಮಾಡ್ತಾರೆ. ಮಕ್ಕಳಾಗಬೇಕು ಅನ್ನೋದಕ್ಕಾಗಿ ಅತ್ತಿ ಋಷಿಗಳು ತಪಸ್ಸನ್ನು ಮಾಡ್ತಾರೆ. ಅತ್ತಿ ಋಷಿಗಳು ನನಗೆ 3 ಜನ ಮಕ್ಕಳು ಬೇಕು. ಆ 3 ಜನ ಮಕ್ಕಳು ಎಷ್ಟು ಪ್ರಬಲರಾಗಿರ್ಬೇಕು ಅಂದ್ರೆ ಸೃಷ್ಟಿಯನ್ನ ಮುಂದೆ ಸಂತತಿಯನ್ನ ಬೆಳೆಸುವುದಕ್ಕಾಗಿ ಆಜ್ಞೆಯನ್ನ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ಸಂತತ ಅಭಿವೃದ್ಧಿ ಆಗುವುದಕ್ಕಾಗಿ ಸೃಷ್ಟಿಕರ್ತರು ಆಗುವಂತ ಶಕ್ತಿ ಉಳ್ಳವನಾಗಿರ್ಬೇಕು. ಸಂಹಾರಕರ್ತ, ನಿಯಮನಕರ್ತ ಉಳ್ಳಂತಹ ಮಗನಾಗಬೇಕು ಅಂತ ಚಿಂತನೆಯನ್ನ ಮಾಡ್ತಾರೆ. ಈ ಚಿಂತನೆ ಕಾಲದಲ್ಲಿ ಚಿಂತನೆಯನ್ನು ಹೇಗೆ ಮಾಡ್ತಾನೆ ಅತಿ ಋಷಿಗಳು ಹೇಗೆ ಮಾಡ್ತಾರೆ? ಏಕ ಏವ, ಒಬ್ಬರಲ್ಲೇ ಈ ಶಕ್ತಿ ಬೇಕು ಅಂತ ಚಿಂತನೆ ಮಾಡ್ತಾರೆ. ಮಾಡಿದ್ದ ಚಿಂತನೆ 3, ಮಾಡಿದ್ದ ಚಿಂತನೆ 3, ಆದರೆ ಒಬ್ಬರನ್ನ ಬೇಕು ಅಂತ ಒಬ್ಬರನ್ನೇ ಉಪಾಸನೆಯನ್ನು ಮಾಡ್ತಾರೆ. ದೇವರನ್ನ ಉಪಾಸನೆ ಮಾಡಿದ್ದು ದೇವರನ್ನ, ವಿಷ್ಣುವಿನನ್ನ. ಮಾಡಿದ ಚಿಂತನೆ 3 ಅಂದ ಕೈ 3 ಚಿಂತನೆ ಆಗಬೇಕು, ಆದರೆ ಒಬ್ಬನೇ ಹುಟ್ಟಬೇಕು ಅಂತಾಯ್ತು. ಅದು ಹೇಗೆ ಅಂತ ಕೇಳಿದಾಗ ಸೃಷ್ಟಿಕರ್ತೃಳಾದ ಬ್ರಹ್ಮದೇವರು ಅವರಿಗೆ ಕೇಳಿದಾಗ ಬ್ರಹ್ಮದೇವರಂದ್ರು ನಾವು ಹುಟ್ಟುವುದೇ ಇಲ್ಲ, ನಮಗೆ ಅವತಾರವೇ ಇಲ್ಲ. ಅವತಾರವೇ ಇಲ್ಲದೆ ಇದ್ದ ಕಾರಣ ನಾ ಏನ್ ಮಾಡ್ಬೇಕು ಅಂದಾಗ, ಅವತಾರವೇ ಇಲ್ಲದೆ ಇದ್ದಂತಹ ಬ್ರಹ್ಮದೇವರು ಆಗ ಸೋಮ ಚಂದ್ರನ ಒಂದು ರೂಪದಲ್ಲಿ ಅಂಶರಾಗಿ ಪರಿಪೂರ್ಣವಾದ ಅಂಶದಿಂದಾಗಿ ಹುಡ್ತಾರೆ. ಆ ಅಂಶತ್ವದಿಂದ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ವಿಶೇಷವಾಗಿರುವಂಥದ್ದು, ಒಂದೊಂದು ವಿಶೇಷವಾಗಿರುವಂತಹ ಈ ಅಂಶದ ಚಿಂತನೆಯನ್ನ
ತಿಳಿಸಿಕೊಡಬೇಕಾದಾಗ ಶ್ರೀಮದಾಚಾರ್ಯರಿಗೆ ಅಭಿಮನ್ಯುವಿನ ಕಥೆಯನ್ನ ವಿಸ್ತಾರವಾಗಿ ಕೇಳಿದ್ದೀರಿ. ಚಕ್ರವ್ಯೂಹದಲ್ಲಿ ಹೋದ. ಆ ಚಕ್ರವ್ಯೂಹದಲ್ಲಿ ಅತಿರಥಿ ಮಹಾರಥಿಗಳ ಮುಂತಾಗಿರುವಂತಹ 8 ಜನರ ಮಧ್ಯದಲ್ಲಿ ತಾನು ಯುದ್ಧವನ್ನ ಆಡಿದ. ಎದುರಿದ್ದ ದುರ್ಯೋಧನ, ಕರ್ಣ ಮುಂತಾದ ಮಹಾಮಹಾರಥಿಗಳು. ಅವರ ಎಲ್ಲರನ್ನ ನಿಗ್ರಹ ಮಾಡುವ ಸಾಮರ್ಥ್ಯ ಅಭಿಮನ್ಯುವಿನಲ್ಲಿ ಹೇಗೆ ಬಂತು? ಅಭಿಮನ್ಯು ಅತ್ಯಂತ ಚಿಕ್ಕವ ಅಂದ ಮೇಲೆ ಅವನಲ್ಲಿ ಈ ವಿಧವಾದ ಸಾಮರ್ಥ್ಯ ಹೇಗೆ ಬಂತು ಅಂದ್ರೆ ಅವರಲ್ಲಿ ಪಂಚ ಪಾಂಡವರ ಒಂದು ಪರಿಪೂರ್ಣವಾದ ಅಂಶ. ಹಿಂಸೆಂದಿಯವರು ಒಂದು ರೂಪದಿಂದಿದ್ದಾರೆ ಒಳಗೆ. ಅಂದ ಕಲಿ ರೂಪದಲ್ಲಿದ್ದಂತಹ ದುರ್ಯೋಧನ ನಿಗ್ರಹ ಮಾಡಿದರು. ಒಬ್ಬೊಬ್ಬರನ್ನು ನಿಗ್ರಹ ಮಾಡುವ ಎಲ್ಲರೂ ಒಂದು ಅಂಶದಿಂದಾಗಿ ಅಲ್ಲಿ ಬಂದಿದ್ದಾರೆ. ಚಿಂತನೆಯನ್ನ ನಮಗೆ ಶ್ರೀಮದಾಚಾರ್ಯರು ಮಾತ್ರ ಹೇಳ್ತಾರೆ. ಅಂದ್ರೆ 14-18 ಮಂದಿ ಏಕಕಾಲದಲ್ಲಿ ಪ್ರಹಾರವನ್ನ ಮಾಡಿದಾಗ ಇವರಿಗಿಂತಲೂ ಉತ್ತಮರಾಗಿರುವಂತಹ ಶಕ್ತಿಶಾಲಿ ಒಂದಂಥವರು ಅವರನ್ನು ನಿಗ್ರಹ ಮಾಡುವಂತಹ ಸಾಮರ್ಥ್ಯ ಇವರಲ್ಲಿ ಬರಬೇಕಾದ್ರೆ ಪರಿಪೂರ್ಣವಾದ ಕೃಷ್ಣ ಒಂದು ರೂಪದಲ್ಲಿ ಒಳಗಡೆ ಇದ್ದ ಅನ್ನೂ ಕೂಡ ಹೇಳ್ತಾರೆ. ಅಂದ್ರೆ ಅವರೆಲ್ಲರನ್ನ ಕೂಡ ಮತ್ತಿಷ್ಟೆಲ್ಲ ಇದ್ದ ಕಾರಣ ಹತನಾಕದ, ಸ್ವಯಂ ಅಲ್ಪಾಯುಷ್ಯನಾಗಿ ಹುಟ್ಟಿದ ಕಾರಣ ಹತನಾದ. ಅದು ಅವನ ಪ್ರಾರಬ್ಧ ಕರ್ಮವಶಾತ್ ಅಲ್ಪಾಯುಷ್ಯನಾದ ಕಾರಣ ಹತನಾದೇ ಹೊರತು ಆದ ಕಾರಣ ಎಲ್ಲರನ್ನ ನಿಗ್ರಹವನ್ನು ಮಾಡಿಬಿಟ್ಟಿದೆ. ಇನ್ನೇ ನಮ್ಮ ಕೊಂದೇ ಬಿಡ್ತಾ ಅಂದ್ಕೊಂಡಿದ್ರು. ಮೋಸದಿಂದಾಗಿ ಅವನನ್ನು ಕೊಂದರು. ಆ ವಿಧವಾಗಿರುವಂತಹ ಕಾರ್ಯವಾದದ್ದನ್ನ ನಾವು ಕೇಳ್ತೀವಿ. ಆದ ಕಾರಣ ಈ ವಿಧವಾಗಿರುವಂತಹ ಅಂಶರೂಪ ಮುಂದೆ ಹುಟ್ಟುವಂತಹ ಭಗವಂತನ ನರನಾರಾಯಣ ರೂಪದಲ್ಲಿಯೂ ಕೂಡ ಅದೇ ವಿಧವಾಗಿ ನಮಗೆ ತಿಳಿಸಿಕೊಡ್ತಾರೆ. ಆದ ಕಾರಣ ಭಗವಂತನ ವಿಶೇಷವಾಗಿರುವಂಥದ್ದು ಅಲ್ಲಿ ದತ್ತ ದುರ್ವಾಸಂ ಸೌಮ್ಯಂ ಆತ್ಮೇಶಂ ಬ್ರಹ್ಮ ಸಂಭವಾನ್. ದತ್ತ ಎಂಬ ರೂಪದಿಂದಾಗಿ, ದತ್ತಾತ್ರೇಯ ರೂಪದಿಂದಾಗಿ, ತ್ರಯ ಎಂಬ ಶಬ್ದದಿಂದಾಗಿ, ಸೋಮ ಎಂಬ ಅಂಶದಿಂದಾಗಿ, ಬ್ರಹ್ಮದೇವರ ಅಂಶದಿಂದಾಗಿ, ದತ್ತ ಎಂಬ ರೂಪದಿಂದಾಗಿ ಭಗವಂತ, ದುರ್ವಾಸ ರೂಪದಿಂದಾಗಿ ರುದ್ರದೇವರು ಸೇರಿಕೊಂಡು ಅಲ್ಲಿ 3 ಜನ ಸೇರಿಕೊಂಡು ದತ್ತಾತ್ರೇಯರಾಗಿ ಅವತಾರವನ್ನು ಭಗವಂತ ಮಾಡ್ತಾನೆ. ಆದ ಕಾರಣ ದೇವರನ್ನ ಇದನ್ನು ತಿಳಿಸಿಕೊಡುವುದಕ್ಕಾಗಿ ಸೃಷ್ಟಿ ಸ್ಥಿತ್ಯಪ್ಯಹೇಯ ಎಂಬ ಶ್ಲೋಕದಿಂದಾಗಿ ಮಂಗಳಾಚರಣದಲ್ಲೇನೆ ಪ್ರಾರಂಭದಲ್ಲೇ ತಿಳಿಸಿಕೊಡುವಂಥದ್ದು. ದೇವರಲ್ಲಿ ಅಷ್ಟಕರ್ತೃತ್ವಗಳನ್ನು ಚಿಂತನೆ ಮಾಡುವಂತಹ ವಿಶೇಷತೆಯನ್ನು ನಮಗೆ ತಿಳಿಸಿಕೊಡ್ತಾರೆ ಅನ್ನೋದಕ್ಕಾಗಿ ಇದನ್ನ ಮಾತನ್ನೇ ಹೇಳಿದಕ್ಕಾಗಿ ಜನ್ಮಾದ್ಯಸ್ಯ ಯತಃ ಎನ್ನುವುದಕ್ಕಾಗಿ ನಮಗೆ ತಿಳಿಸುವಂತಹ ಒಂದು ಮಾತ ಇದು ಸೂತ್ರ ಭಾಷ್ಯದಲ್ಲೂ ಪ್ರಾರಂಭದಲ್ಲೇ ತಿಳಿಸಿಕೊಡ್ತಾರೆ. ಮುಂದೆ ಶ್ರದ್ಧಾದೇವಿ ಎಂಬುದಕ್ಕಾಗಿ ಮದುವೆಯನ್ನು ಮಾಡ್ತಾರೆ ಅಂಗೀರಸ ಋಷಿಗಳಿಗೆ. ಇವರು ಮೋರೇದವರು, ಅಲ್ಲಿ ಹುಟ್ಟಿದವರು ಅಂದ್ರೆ ಸಿನಿವಾಲಿ ಎಂಬುದಾದ ಈ ದೇವತೆ. ಇದು ಯಾದಕ್ಕೆ ದೇವತೆ ಅಂದ್ರೆ ಆ ಸಿನಿವಾಲಿಯಲ್ಲಿ ಹುಟ್ಟಿದಂಥವರು ಚತುರ್ದಶಿ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ ಆತಿಥ್ಯಾಭಿಮಾನಿ ದೇವತೆಯಾಗಿ ಹುಡ್ತಾಳೆ. ಆಕೆ ಅಭಿಮಾನಿ ದೇವತೆಯಾಗಿ ಅವರನ್ನ ಮಾಡ್ತಾರೆ. ರಾಕ ಎಂಬುವ ದೇವತೆ ಹುಡ್ತಾಳೆ. ಮತ್ತೆ ಆ ರಾಕೆಯನ್ನ ನಾವು ಅಮಾವಾಸ್ಯ ತಿಥಿಗೆ ಅಭಿಮಾನಿಯಾದ ದೇವತೆ. ಇವರ ಸಂತತಿ ನೋಡಿ, ತಿಥ್ಯಾಭಿಮಾನಿ ದೇವತೆಗಳು ಈ ಎಲ್ಲ ದೇವತೆಗಳು ಹುಡ್ತಾರೆ. ಆಮೇಲೆ ಕುಹು ಎಂಬುವ ದೇವತೆ, ಈ ಕುಹು ಎಂಬ ದೇವತೆ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಅದಕ್ಕೆ ಅಭಿಮಾನಿಯಾಗಿ ದೇವತೆಯಾಗಿ ಹುಡ್ತಾರೆ. ಆ ವಿಧವಾಗಿ ಅನುಮತಿ ಎಂಬುವಂತಹ ದೇವತೆ ಪೌರ್ಣಿಮಾ ತಿಥಿಗೆ ಅಭಿಮಾನಿಯಾದ ದೇವತೆಯಾಗಿ ಹುಡ್ತಾರೆ. ಅಂದರೆ 4 ತಿಥಿಗಳಿಗೆ ಅಭಿಮಾನಿಯಾದ ದೇವತೆಗಳಾಗಿ ಮಕ್ಕಳನ್ನ ಅಂಗೀರಸ ಋಷಿಗಳು ಪಡಿತಾರೆ. ಈ ರೀತಿಯಾಗಿ ಅವರ ಸಂತತಿಯನ್ನು ಹೇಳ್ತಾರೆ. ಮುಂದೆ ಪುಲಸ್ತರಿಗೆ ಅವಿರ್ಭವಿ ಎಂಬುದನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಆ ಪುಲಸ್ತರಲ್ಲಿ ತಾನು ಮುಂದೆ ನೋಡಿದಾಗ ಅಲ್ಲಿ ಅಗ್ನಿ ದೇವತೆಯನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಮುಂದೆ ಇದೇ ಪುಲಸ್ತರಿಗೆ ಮೊಟ್ಟ ಮೊದಲು ಮದುವೆಯನ್ನು ಮಾಡಿದಾಗ ಅಲ್ಲಿ ಮೊಟ್ಟ ಮೊದಲು ಹುಟ್ಟಿದಂಥವನು ವಿಶ್ವಕರ್ಮ ಮೊದಲಾದವರು ಹುಡ್ತಾರೆ ದೇವತೆಗಳು. ಅನಂತರದಲ್ಲಿ ಅವರು ಪುಲಸ್ತರು ಒಬ್ಬ ರಾಕ್ಷಸ ಸ್ತ್ರೀಯನ್ನ ಮತ್ತೊಂದು ಮದುವೆ ಆಗ್ತಾರೆ. ಇಡಾಬಿಲ ಎಂಬುದಕ್ಕಾಗಿ ಹೆಸರು. ಆ ಇಡಾಬಿಲನ್ನು ಕೊತ್ತು ಮದುವೆ ಆದಾಗ ಪುಲಸ್ತರಿಗೆ ಒಂದು ಶಾಪ ಬರುತ್ತೆ.
ಇದೇನು ತಿರುಪತಿ ಕ್ಷೇತ್ರದಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಅಂತ ಏನು ಕೇಳ್ತೀವಿ, ಆ ಸ್ವಾಮಿ ಪುಷ್ಕರಣಿ ತೀರ್ಥ ಅಂತ ಕೇಳಿದಾಗ ಸ್ವಾಮಿ ಪುಷ್ಕರಣಿ ಅಂತ ಅದಕ್ಕೆ ಯಾಕೆ ಹೆಸರು ಬಂತು ಅಂದ್ರೆ, ಅದೇ ನದಿ ತೀರದಲ್ಲಿ ಕುಳಿತುಕೊಂಡು ಸರಸ್ವತಿ ದೇವಿ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ತಪಸ್ಸನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಪುಲಸ್ತರು ಬರ್ತಾರೆ. ಪುಲಸ್ತರು ಬಂದಾಗ ಸರಸ್ವತಿ ದೇವಿ ಎದ್ದು ನಮಸ್ಕಾರವನ್ನ ಮಾಡುವುದಿಲ್ಲ. ಆಗ ಪುಲಸ್ತರು ಸರಸ್ವತಿ ದೇವಿಗೆ ಶಾಪವನ್ನು ಕೊಡ್ತಾರೆ. ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಿ, ಆ ತಪಸ್ಸಿನ ಇಷ್ಟಾರ್ಥ ನಿನಗೆ ಸಿಗುವುದು ಬೇಡ. ಆಕೆ ಏನನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇರ್ತಾಳೆ? ನಾನು ನದಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ನದಿಯಾಗಬೇಕು, ಯೋಗ್ಯತೆಯಲ್ಲಿ ಉತ್ತಮಳು ನಾನು, ಅನ್ನೋದಕ್ಕಾಗಿ ನದಿಗಳಲ್ಲೇ ಉತ್ತಮನಾದ ನದಿಯಾಗಬೇಕು ಅಂತ ಉದ್ದೇಶವನ್ನು ಇಟ್ಟುಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಆದ ಕಾರಣ ಪುಲಸ್ತರ ಶಾಪವಶಾತ್ ದೇವರು ಪ್ರಕಟನಾದ ಸರಸ್ವತಿ ದೇವಿಗೆ. ಪ್ರಕಟನಾದ ಮೇಲೆ ವರವನ್ನ ಕೇಳು ಅಂತ ಕೇಳ್ತಾರೆ ಸರಸ್ವತಿ ದೇವಿಗೆ. ಸರಸ್ವತಿ ದೇವಿ ಕೇಳಿದ ಮೇಲೆ ಸರಸ್ವತಿ ದೇವಿಗೆ ಅದು ನದಿಗಳಲ್ಲೇ ಉತ್ತಮನಾದ ನದಿ ಆಗಬೇಕು ನಾನು ಅಂದಾಗ, ಅದು ನಿನಗಿಂತಲೂ ಉತ್ತಮವಾದದ್ದು ಯಾವುದು ಅಂದ್ರೆ ಗಂಗಾ. ಯಾಕ? ಅದು ನನ್ನ ಪಾದದಿಂದ ಹುಟ್ಟಿದೆ, ನನ್ನದೇ ಆದ ಒಂದು ರೂಪ, ಅದು ನನ್ನ ಪಾದದಿಂದಾಗಿ ಜನರಿಗೆ ವಿಷ್ಣು ಪದಿಯದು. ಅಂದ ಅದಕ್ಕಿಂತಲೂ ಉತ್ತಮ ಆಗಿರುವಂತಹ ಪವಿತ್ರತೆ ನಿನ್ನಲ್ಲಿ ಬರಲು ಸಾಧ್ಯವಿಲ್ಲ. ಅದಕ್ಕೆ ಅಷ್ಟು ಉತ್ತಮವಾಗಿರುವಂತಹ ನದಿಯನ್ನ ಮಾಡಲು ನದಿಯಾಗಲು ಸಾಧ್ಯವಿಲ್ಲ. ಪುಲಸ್ತರ ಶಾಪವೂ ಆಯಿತು, ಆ ದೇವರ ವರವೂ ಆ ವಿಧವಾಗಿ ಕೊಟ್ಟ. ಅಂದ ಮೇಲೆ ಏನಾಗಬೇಕು? ನೀನು ಪುಷ್ಕರಣಿಯಲ್ಲಿ ಅತ್ಯಂತವಾದ ಶ್ರೇಷ್ಠವಾದ ಪುಷ್ಕರಣಿ ಆಗು. ಅದಕ್ಕೆ ಸಮಾನವಾಗಿರುವಂತಹ ಇನ್ನೊಂದು ಪುಷ್ಕರಣಿ ಆಗವರು. ನಿನ್ನಲ್ಲಿ ಯಾರು ಬಂದು ಸ್ನಾನವನ್ನು ಮಾಡ್ತಾರಲ್ಲ ಅವರಿಗೆ ನಿಶ್ಚಿತವಾಗಿ ಮೋಕ್ಷ ಸಿಗಲಿ, ಅಷ್ಟು ಶ್ರೇಷ್ಠವಾದ ಪುಷ್ಕರಣಿ ಆಗು. ಹಂಗಿತ್ತಾರ ನದಿಯಾಗಿ ನಾ ಏನು ಉಪಯೋಗ? ನಾನು ನದಿಯಾಗಿ ಹರಿಯುವುದಿಲ್ಲ ಅಲ್ ಬಿಡು ಅಂತ ವಿಚಾರವನ್ನ ಮಾಡಿ ಗುಪ್ತಗಾಮಿನಿ ಆಗ್ಬಿಟ್ಟು. ನದಿ ದೇವಿ ಸರಸ್ವತಿ ಹರಿದಿದ್ದೆಲ್ಲಿ ಬರ್ತದ? ಇಲ್ಲ, ಭೂಗತಳಾಗಿ ಹರಿದು ಬಿಟ್ಟು ಎಲ್ಲಿಯೂ ನಾನು ಮಾಡೋದು ಬೇಡ. ಮತ್ತೆ ನಿನ್ನ ಉಪಕಾರವನ್ನು ಪಡಿಬೇಕಲ್ಲ ಅನ್ಕೋತ ಅಲ್ಲಿ ಅದು ನಿನ್ನ ಕಡೆಗೆ ನಾನು ಬಂದು ಸೇರಬೇಕಲ್ಲ ಅನ್ನೋದಕ್ಕಾಗಿ ಗಂಗಾ ನದಿ ಜೊತೆಗೆ ಬಂದು ಸೇರ್ತಾಳೆ. ಅಲ್ಲಿ ನೀವು ಅನೇಕ ಜನರು ಹೋಗಿ ಸ್ನಾನವನ್ನು ಮಾಡ್ಕೊಂಡು ಬಂದಿರಿ ತ್ರಿವೇಣಿ ಸಂಗಮದಲ್ಲಿ, ಅದೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅಷ್ಟು ಶ್ರೇಷ್ಠವಾಗಿ ಅಲ್ಲಿ ಸರಸ್ವತಿ ದೇವಿ ಸಂಗಮವಾದದನ್ನು ವಿಶೇಷತೆಯನ್ನು ನಾವು ಕೇಳ್ತೀವಿ. ಆದ ಕಾರಣ ಆ ವಿಧವಾಗಿರುವಂಥದ್ದು. ಅಂದರೆ ಬ್ರಾಹ್ಮಣರ ಶಾಪಕ್ಕೂ ಸರಸ್ವತಿ ದೇವಿ ಸ್ವಯಂ, ಯಾರ ಪೈಕಿ ಸರಸ್ವತಿ ದೇವಿ ಮಗ ಪುಲಸ್ತರು ತಾಯಿಯೇ ಶಾಪವನ್ನ ಕೊಟ್ಟು ತಮ್ಮ ಎಲ್ಲ ಪುಣ್ಯವನ್ನ ರಾಸವನ್ನ ಮಾಡಿಕೊಂಡರು. ಪುಣ್ಯದ ರಾಸವಾಗಿ ಬಿಡ್ತು, ಕಡಿಮೆ ಆಗ್ಬಿಡ್ತು. ಪುಣ್ಯ ರಾಸವಾದ ಮೇಲೆ ಆಗಂತಾಳೆ, ಪುಣ್ಯ ಇಲ್ಲದೇ ಇದ್ದಂತಹ ನಿನಗೆ ಉತ್ತಮವಾಗಿರುವಂತಹ ಮಕ್ಕಳಾಗೋದು ಬೇಡ, ರಾಕ್ಷಸರು ನಿನ್ನಲ್ಲಿ ಹುಟ್ಟಲಿ ಅಂತ ಸರಸ್ವತಿ ದೇವಿ ಶಾಪವನ್ನ ಕೊಡ್ತಾಳೆ. ಏನವ ಕೊಡುವುದಿತ್ತವ್ರ ಶಾಪ ಹಿಂಗ್ ಕೊಡ್ತಾರ? ಹುಟ್ಟು ಮಕ್ಕಳು ರಾಕ್ಷಸರಾಗ್ಲಿ ಅಂತ ಕೊಡ್ತಾರ? ಹಂಗೆ ಕೊಡ್ಬೇಡ, ನನ್ನ ಅನುಗ್ರಹ ಮಾಡು. ಹುಟ್ಟೋರು 3 ಜನ ಹುಡ್ತಾರ, ಅದರೊಳಗೆ ಒಬ್ಬ ಮಾತ್ರ ವಿಷ್ಣು ಭಕ್ತನಾಗ್ತಾನೆ ಅಂತ ವಿಶಾಪವನ್ನು ಕೂಡ ಅದರಲ್ಲಿ ಸೇರಿಸ್ತಾಳೆ. ಅನ್ನುವುದಕ್ಕಾಗಿ ಪುಲಸ್ತ್ಯರ ಮಕ್ಕಳಾಗಿ ಮುಂದೆ ಹುಟ್ಟುವರೆ ರಾವಣ, ಕುಂಭಕರ್ಣ, ವಿಭೀಷಣ. ಅವರಲ್ಲಿ ನೋಡಿದಾಗ ವಿಭೀಷಣ ರಾಮನ ಭಕ್ತನಾದ, ದೇವರ ಸೇವಕನಾದ. ಈ ವಿಧವಾಗಿ ಆ ವಿಧವಾಗಿ ಅಲ್ಲಿ ಕೇಳ್ತೀವಿ. ಅಲ್ಲಿ ಇನ್ನು ಪುಲಸ್ತರ ನಂತರ ಪುಲಹ, ಪುಲಸ್ತರ ನಂತರ ಪುಲಹ ಅಂತಲ್ಲಿ ಅಲ್ಲಿ ಗತಿದೇವಿಯನ್ನ ಮಾಡ್ತಾರೆ. ಅವರಲ್ಲಿ ಹುಟ್ಟುವಂತಹ ಮಕ್ಕಳು ಕರ್ಮಿಷ್ಠರು, ಕರ್ಮವನ್ನ ಮಾಡಿಸುವಂತಹ ದೇವತೆಗಳು. ಇವರು ಯಾಕೆ ಸ್ಮರಣೆ ಮಾಡಬೇಕು? ನಾವೇಂತೀವಿ ಕರ್ಮವನ್ನ ಮಾಡಿಸುವುದಕ್ಕಾಗಿ ತತ್ವಾಭಿಮಾನ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತೀವಿ. ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರಂತು. ಧರ್ಮ ಮಾರ್ಗದಲ್ಲಿ ಅವರು ಕಳಿಸ್ಬೋದು, ಆದರೆ ಕರ್ಮವನ್ನ ಮಾಡುವುದಕ್ಕಾಗಿ ಕರ್ಮಿಷ್ಠರಾದ ಈ ದೇವತೆಗಳನ್ನು ಸ್ಮರಣೆ ಮಾಡಬೇಕು. ಆದ ಕಾರಣ ಮತ್ತು ವೀರಯಶಃ ಮತ್ತು ಸಹಿಷ್ಣು ಎಂಬುವಂತಹ ಮಕ್ಕಳನ್ನ ಪಡಿತಾರೆ. ಆಮೇಲೆ ಕ್ರತುವಿಗೆ ಕ್ರಿಯಾ ಎಂಬುವಂತಹ ಕನ್ಯೆಯನ್ನು ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಅಲ್ಲಿ ಕೊಟ್ಟಾಗ ಒಟ್ಟಾರೆಯವರು 60,000 ಮಕ್ಕಳನ್ನ ಪಡಿತಾರೆ. ಬಾಲಕಿಲ್ಲರು, ಅದ್ಭುತವಾದ ತಪಸ್ವಿಗಳು ಇವರು. ಬಾಲಕಿಲ್ಲರು ಅತ್ಯಂತ ಅದ್ಭುತವಾದ ತಪಸ್ವಿಗಳು.
ಇವರನ್ನ ಸ್ಮರಣೆಯನ್ನ ಮಾಡಬೇಕು, ತಪಸ್ಸನ್ನು ಮಾಡಬೇಕಾದ್ರೆ, ಸಾಧನೆ ಮಾಡ್ಕೊಳ್ಬೇಕಾದ್ರೆ ಇವರ ಸ್ಮರಣೆಯನ್ನು ಮಾಡಬೇಕು. ವಿಶೇಷತೆ ಇವರು ವಾಲಕಿಲ್ಯರಂದ್ರೆ ಅವರ ದೇಹ ಎಷ್ಟಿದೆಯಪ್ಪ ಅಂದ್ರೆ ಕೇವಲ ಅಂಗುಷ್ಟ ಮಾತ್ರ ದೇಹ. ಅಂಗುಷ್ಟ ಎಷ್ಟಿದೆ ಅಷ್ಟೇ ದೇಹ. ಅವರು ಗಾತ್ರ ಅತಿ ದೊಡ್ಡದಾಗಿರುವಂತಹ ದೇಹವಲ್ಲ. ಗರುಡ ದೇವರು ಹುಟ್ಟಿ ಆದ ಮೇಲೆ ಅವ್ರಿಗೆ ಬಹಳ ಹಸಿವೆ ಆಗ್ಬಿಟ್ಟದ್ದು. ತಪ್ಪಿ ಒಬ್ಬ ವಾಲಕಿಲ್ಯರನ್ನು ಬಾಯಿ ಹಾಕೊಂಡ್ಬಿಟ್ರ, ಬಾಯೆಲ್ಲ ಸೂಟ್ ಹೋಯ್ತದ. ಅಂದ್ರೆ ಅವ್ರ ತಪಸ್ಸಿನ ಪ್ರಭಾವ ಹೆಂಗಿತ್ತಂದ್ರೆ ಗರುಡ ದೇವರ ಬಾಯಿ ಸುಟ್ಟು ಹೋತಂತ. ಮಹಾಭಾರತದಲ್ಲಿ ಬರ್ತಕ್ಕಂತಹ ವಿಷಯ ಇದು. ಅಂದ್ರೆ ದೇಹವಷ್ಟೇ ಅಲ್ಲ, ಅವರ ತಪಪ್ರಭಾವದಿಂದಾಗಿ ಅಷ್ಟು ತೇಜಸ್ಸು ಬರ್ತಾ ಇತ್ತು. ಅಷ್ಟು ಅವರ ತಪಸ್ಸುಗಳು. ತಪಸ್ಸನ್ನು ಹೇಗೆ ಮಾಡ್ತಾ ಇದ್ದರು? ತಮ್ಮ ಶಿಕೆಯನ್ನ ಗಿಡಕ್ಕೆ ಕಟ್ಟಬೇಕು. ನಾವೇನು ಚಂಡಿಕೆ ಅಂತೀವಿ, ಆ ಚಂಡಿಕೆಯನ್ನ ಗಿಡಕ್ಕೆ ಕಟ್ಟಬೇಕು. ಕಟ್ಟಿಬಿಟ್ಟು ತಾವು ಜೋತು ಬೀಳ್ಬೇಕು. ಜೋತು ಬಿದ್ದು ತಪಸ್ಸನ್ನು ಮಾಡಬೇಕು. ಯಾಕೆ ಹೀಗೆ ಮಾಡ್ತಾ ಇದ್ರಪ್ಪ? ತಪಸ್ಸಿಗೆ ಕಣ್ಣು ಮುಚ್ಕೊಂಡು ಕೂತ್ವಿ ಅಂದ್ರೆ ಒಂದ ಬೇರೆಯವ್ರ ಚಿಂತೆ, ಒಂದ ನಿದ್ದಿ, ಎರಡು ಬರೀಕ್ ಸಾಧ್ಯ. ಮೇಲೆ ಚಂಡಿಕೆ ಜಗ್ತಿತ್ತಂದ್ರ ಯಾರ ಚಿಂತೆ ಬರ್ತದೆ? ಸತತ ಕಾಲ ಎಚ್ಚರವಾಗಿರ್ಬೋದು, ನಾವು ದೇವರ ಧ್ಯಾನದಲ್ಲೇ ಇರ್ಬೋದು ಎಂಬ ವಿಚಾರವನ್ನ ಮಾಡಿ ಗಿಡಕ್ಕೆ ತಮ್ಮ ಚಂಡಿಕೆಯನ್ನು ಗಟ್ಟಿಯಾಗಿ ಕಟ್ಟಿ ತಾವು ಜೋತು ಬಿದ್ದು ಅದರ ಮೇಲೆ ತಪಸ್ಸನ್ನು ಮಾಡುತ್ತಿರೋದು. ಯೋಗಾಸನದಲ್ಲಿ ನಮ್ಮ ಯಾವಾಗಲೂ ಸತತವಾಗಿ ಎಚ್ಚರವಾಗಿದ್ದು ದೇವರ ಚಿಂತನೆ ಆಗಬೇಕು. ಅಂದ್ರೆ ಅವರ ತಪಸ್ಸು ಯಾವ ವಿಧವಾಗಿರುವಂಥವು. ಎಷ್ಟು ಜನ ಇದ್ರಪ್ಪ? 60,000 ಜನ. ಅವರ ಸಂತತಿ ವಿಶೇಷವಾಗಿರುವಂಥದ್ದು. ಆದ ಕಾರಣ ಮುಂದೆ ಇವರಲ್ಲೇ ಬರ್ತಕ್ಕಂಥ ಮುಂದೆ ಶಕ್ತಿ ಋಷಿಗಳಿಗೆ ಮದುವೆಯನ್ನು ಕೊಟ್ಟು ಮಾಡ್ತಾರೆ. ಶಕ್ತಿ ಋಷಿಗಳು ಹೇಳ್ತಾರೆ. ಆಮೇಲೆ ಅದರಲ್ಲಿ ವಶಿಷ್ಠರು ಅರುಂಧತಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅಲ್ಲಿ 7 ಜನ ಮಕ್ಕಳಾಗ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಮುಂದೆ ಇದೇ ವಿಧವಾಗಿರುವಂತಹ ಸಂತತಿಯನ್ನು ಹೇಳ್ತಾ ಮುಂದೆ ಅಥರ್ವ ಋಷಿಗಳಿಗೆ ಶಾಂತಿ ದೇವಿಯನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಅಶ್ವಶಿರ ಎಂಬುದಕ್ಕಾಗಿ ಇವರೆಲ್ಲ ಕಥೆ ವಿಸ್ತಾರವಾಗಿದೆ. ಎಲ್ಲ ಬರುವಂತಹ ವಿಸ್ತಾರತೆ ಹರಿವಂಶದಲ್ಲಿ ಬರ್ತದೆ. ಅರೆ ಇದರಲ್ಲಿ ಕಥೆಗಳನ್ನು ಹೇಳ್ತಾರೆ. ಅವರವರ ಮಹತ್ವವನ್ನು ತಿಳಿಯಬೇಕು ಅನ್ನೋದಕ್ಕಾಗಿ ಅದರ ಮಹತ್ವವನ್ನು ವಿಶೇಷತೆಯನ್ನು ತಿಳಿಸ್ತಾ ಇದ್ದಾರೆ. ಅಶ್ವಶಿರ ಕುದುರೆ ಮುಖವುಳ್ಳವರು. ಅವರಲ್ಲೇನೆ ಅಶ್ವಶಿರನ ಅಣ್ಣ ತಮ್ಮಂದರೆ ದಧಿಚಿ ಋಷಿಗಳು. ಅಥರ್ವರಲ್ಲಿ ಹುಟ್ಟಿರುವಂತಹ ದಧಿಚಿ ಋಷಿಗಳೇ. ಅವರ ತಪಸ್ಸು ಹೇಗಾದ್ರೆ ಅವರ ಎಲುಬಿನಿಂದಾಗಿ ಸಕಲ ವೇದಗಳ ಸಾರೂಪವಾದ ಕಾರಣ, ವಿಶಿಷ್ಟವಾದ ಶಕ್ತಿಯುಳ್ಳದ ಕಾರಣ ಇಂದ್ರದೇವರನ್ನು ಪ್ರಾರ್ಥಿಸಿಕೊಂಡು, ಇಂದ್ರದೇವರು ಬಂದು ಪ್ರಾರ್ಥಿಸಿಕೊಂಡಾಗ ಇಂದ್ರದೇವರು ಅದಿತಿ ಋಷಿಗಳು ತಮ್ಮ ಎಲಬನ್ನು ಕೊಟ್ಟಾಗ ಅದು ವಜ್ರಾಯುಧವಾಗತ್ತೆ. ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕಾಗಿ ಆಯುಧ ರೂಪದಲ್ಲಿ ತಾನು ಉಳಿದುಕೊಳ್ಳುತ್ತೆ. ಇನ್ನೊಂದು ವೈಶಿಷ್ಟ್ಯತೆ ಅಂದ್ರೆ ದಧಿಚಿ ಋಷಿಗಳ ಒಂದು ವೈಶಿಷ್ಟ್ಯದ ಭರತಖಂಡದಲ್ಲಿ ಬರ್ತಕ್ಕಂತಹ ಇಷ್ಟೆಷ್ಟು ಪುಣ್ಯತಮವಾದ ನದಿಗಳಿವೆ. ಎಲ್ಲ ನದಿಗಳನ್ನ ಒಂದೇ ಕಡೆಗೆ ಹಾಕಿಕೊಂಡು ಅದರಲ್ಲಿ ಸ್ನಾನವನ್ನ ಮಾಡಿದಂತಹ ಮಹಾನುಭಾವ. ನೈಮಿಷಾರಣ್ಯದ ಹತ್ತಿರ ಹೋದಾಗ ನಮಗೆ ಬರುವಂತಹ ಒಂದು ಕ್ಷೇತ್ರದಲ್ಲಿ ನಾವು ನೋಡಿದಾಗ ಯಾವಾಗ ಇಂದ್ರದೇವರು ಬಂದು ಕೇಳಿದರು, ನನಗೆ ಆಯುಧ ರೂಪದಲ್ಲಿ ನಿಮ್ಮ ಮಂತ್ರಪೂತವಾಗಿ ತಪಸ್ಸನ್ನು ಮಾಡಿ ಮಂತ್ರದಿಂದಾಗಿ ಸಿದ್ಧಪಡಿಸಿದಂತಹ ನಿಮ್ಮ ಎಲಬನ್ನ ನಮಗೆ ಕೊಡಿ ಅಂತ ಕೇಳಿಕೊಂಡಾಗ, ಇಲ್ಲ ಕೊಡೋದಕ್ಕೆ ಸಾಧ್ಯ ಇಲ್ಲ, ನಾನು ಮೊದಲಿಗೆ ಇಡೀ ಬ್ರಹ್ಮಾಂಡ ಸುತ್ತಿ ಎಲ್ಲಾ ನದಿಗಳ ಸ್ನಾನ ಮಾಡ್ಕೊಂಡು ಬರ್ತೀನಿ, ಪವಿತ್ರತೆಯನ್ನ ಮಾಡಿಕೊಳ್ತೀನಿ, ಆಮೇಲೆ ಕೊಡ್ತೀನಿ ಅಂದ್ರು. ನೀವು ಅಡ್ಡಾಡಿಕೊಂಡು ಬರುದ್ರಾಗ ನಮ್ಮ ರಾಕ್ಷಸ ನಮಗೇನ್ ಮಾಡಿರ್ತಾರೆ ಗತಿ ಅದನ್ನು ನೋಡಿದ್ರಿ. ಅದ್ ವೃತ್ತಾಸುರ ನಮ್ಗೇನನ್ನು ಮಾಡಿ ಹೋಗ್ತಾನೆ ಗೊತ್ತಾ ನಿಮ್ಗೆ? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಈಗಿಂದ ಈಗ ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಅಂದಾಗ ನಾ ನದಿ ಸ್ನಾನವನ್ನ ಮಾಡ್ದೇನೆ ಕೊಡುವುದಿಲ್ಲ ಅಂತ ಹೇಳಿದಾಗ ಒಂದೊಂದು ಇಂದ್ರದೇವರು ಹೇಳ್ತಾರೆ, ಎಲ್ಲಾ ದೇವತೆಗಳು ಹೇಳ್ತಾರೆ ಒಂದೊಂದು ನದಿಯಿಂದ ಒಂದೊಂದು ನೀರು ತೊಗೊಂಬರ್ರಿ, ನೀವು ಹೋಗ್ರಿ, ಹೋಗಿ ಎಷ್ಟೆಷ್ಟು ನದಿಗಳವ ಎಲ್ಲಾ ನೀರನ್ನು ತಂದು ಒಂದು ಕಡೆ ಹಾಕ್ತಾರೆ. ಅದರಲ್ಲಿ ಸ್ನಾನ ಮಾಡಿದ ಮೇಲೆ ಆಗ ತಮ್ಮ ಮಂತ್ರಪೂತವಾದ ಶಕ್ತಿಯಿಂದಾಗಿ ಅದ ಸಿದ್ಧಪಡಿಸಿ ಕೊಡ್ತಾರೆ. ಅಂದ್ರೆ ಎಷ್ಟು ಆದ ನದಿಗಳಿಂದಾಗಿ ಪವಿತ್ರತೆಯನ್ನು ಪಡೆದು ಶುದ್ಧವಾದ ರೀತಿ ನಾವಂತೀವಿ. ತೀರ್ಥವನ್ನ ಮಾಡಬೇಕಾದಾಗ ಗಂಗೆ ಈಚೆ ಯಮುನೆ ಈಚೆ ಅಂತ ನೀರನ್ನ ಎಲ್ಲೋ ಬಾವಿ ನೀರು ನಳದ ನೀರು ತನ್ನ ನೀರಂತ ಎಲ್ಲಾ ನದಿಗಳು ಬಂದಾವೆ ಇಲ್ಲಿ ಅಂತ ಅಷ್ಟು ಬಂದಾಗ ಅದನ್ನ ನಾವು ತೀರ್ಥ ತಗೊಂಡಾಗ ನಾ ತೀರ್ಥ ತಗೊಂಡ್ಬಿಟ್ಟೇನಿ ಇವತ್ತ ಅಂತಂತೀವಿ. ಯಾವ ದೇವರಿಗೆ ಅಭಿಷಿಕ್ತವಾದ ತೀರ್ಥದಿಂದಾಗಿ
ಎಷ್ಟಾ ನದಿಗಳನ್ನ ಒಂದು ಕಲಶದಲ್ಲಿ ನಾವು ತಂದು ಸಮರ್ಪಣೆ ಮಾಡಬೇಕು. ಆ ಎಲ್ಲ ತರದ ತೀರ್ಥಗಳನ್ನು ಒಂದು ಕಡೆಗೆ ಯಾವ ಪವಿತ್ರತೆಯನ್ನು ಕೊಡುವಂತ ಎಲ್ಲಾ ತೀರ್ಥಗಳು ಒಂದು ಕಡೆ ಬಂದು ಸ್ನಾನವನ್ನು ಮಾಡಿದಾಗ ಎಷ್ಟು ಪುಣ್ಯ ಆಗಿರ್ಲಿಕ್ಕಿಲ್ಲ. ಆ ಪುಣ್ಯದ ರಾಶಿಯ ಪ್ರಭಾವದಿಂದಾಗಿ ಆ ವಿಧವಾಗಿರುವಂತಹ ವಿಶಿಷ್ಟವಾಗಿರುವಂತಹ ತನ್ನ ಹೇಳ್ತಾರೆ. ಅಂತಹದ್ದು ಆ ದದಿತಿ ಋಷಿಗಳ ವಿಶೇಷವನ್ನು ಹೇಳ್ತಾರೆ. ಅಶ್ವಶಿರ ಅನ್ನೋದಕ್ಕಾಗಿ ಆ ದೇವತೆಗಳ ಯುದ್ಧವಾಡುವುದಕ್ಕಾಗಿ ಕುದುರೆ ಮುಖವನ್ನು ತೆಗೆದುಕೊಂಡು ಯುದ್ಧವನ್ನು ಮಾಡಿದ ಎಂಬ ಕಥೆಯೂ ಕೂಡ ನಮಗೆ ಬರುತ್ತೆ. ಆ ವಿಧವಾಗಿರುವಂಥದ್ದು. ಮುಂದೆ ಭೃಗು ಋಷಿಗಳಿಗೆ ಖ್ಯಾತಿ ಎಂಬುದನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ. ದಾತ ವಿಧಾತ ಎಂಬುದಕ್ಕಾಗಿ ಮಾಡ್ತಾರೆ. ಯಾತಿ ರೀತಿಯಾಗಿ ಅದೇ ಇದರಲ್ಲಿ ಬರ್ತಕ್ಕಂತಹ ಯಾತಿ ಮೊದಲಾಗಿರುವಂಥದ್ದು ಅದೇ ಇದರಲ್ಲಿ ಬರ್ತಕ್ಕಂಥವರೇ ನಮಗೆ ಮುಕುಂಡ ಋಷಿಗಳು. ಮುಕುಂಡ ಋಷಿಗಳ ಮಕ್ಕಳೇ ಮಾರ್ಕಂಡೇಯರು. ಯಾರ ಮಾರ್ಕಂಡೇಯರು? ಮಹಾನುಭಾವರು. ಎಲ್ಲರೂ ನಿತ್ಯದಲ್ಲಿ ಷಷ್ಠಬ್ದಿ ಮಾಡ್ಕೋಬೇಕಾದಾಗಲಿ ಅಥವಾ ಸಪ್ತ ಋಷಿಗಳ ಚಿರಂಜೀವಿಯ ಜೊತೆಗೆ ಅವರನ್ನು ಸ್ಮರಣೆಯನ್ನು ಮಾಡುವಂಥದ್ದು. ಸಪ್ತ ಚಿರಂಜೀವಿಗಳು ಒಂದೇ ಕಡೆಗೆ, ಇವರು ಒಂದೇ ಕಡೆಗೆ. ಅಶ್ವತ್ಥಾಮೋ ಬಲಿರ್ವ್ಯಾಸ ಹನುಮಾಂಶ ವಿಭೀಷಣ ಕೃತ ಪರಶುರಾಮಶ್ಚ ಸಪ್ತೇಜೇ ಚಿರಂಜೀವಿನಃ ಎಂಬುದಕ್ಕಾಗಿ ಇವರನ್ನೇನ್ ಮಾಡ್ತೀವರ? ಇವು ಒಂದು ಕಲ್ಪದವರೆಗೆ ಮಾತ್ರ. ಇವರು ಚಿರಂಜೀವಿಗಳು ಒಂದು ಕಲ್ಪದವರೆಗೆ ಮಾತ್ರ. ಇವರು ಸಪ್ತಕಲ್ಪ ಅಂತ ಜೀವನ ಇವರಿಗೂ ಅವರಿಗೂ ಇರುತ್ತಾ. ಇದರಲ್ಲಿ ಯಾಕೆ ತಗೊಳ್ಳಿಲ್ಲಪ್ಪ ಮಾರ್ಕಂಡೇಯ ಋಷಿಗಳನ್ನ? ಇವ್ರು 7 ಕಲ್ಪದವರೆಗೆ ಇದ್ದವು. ಸಪ್ತಕಲ್ಪ ಅಂತ ಜೀವನ. ಯಾರ ಸ್ಮರಣೆಯನ್ನು ಮಾಡಿದಾಗಿ ಆಯುರ್ ಆರೋಗ್ಯ ಐಶ್ವರ್ಯ ದೇಹಿ ಮೇ ಮುನಿಪಂಗವ. ಆಯುಷ್ಯ ಆರೋಗ್ಯ ಎಲ್ಲವನ್ನ ಕೊಡಲು ಸಾಮರ್ಥ್ಯವುಳ್ಳಂಥವ್ರು. ಇದರ ಕಥೆ ವಿಸ್ತಾರವಾಗಿ 12ನೇ ಸ್ಕಂದದಲ್ಲಿ ಅವರ ಮಹಿಮೆಯನ್ನ ವಿಸ್ತಾರವಾಗಿ ಕೇಳ್ತೇವೆ. ಅಂಥವರು ಈ ಸಂತತಿಯಲ್ಲಿ ಅವರ ಪೂರ್ವಜರ ಒಂದು ಇತಿಹಾಸವನ್ನು ಹಿಂದೆ ನೋಡಿದಾಗ, 1-2 ಹಿಂದೆ ಹೋದಾಗ ಅವರು ಸಂತತಿಯನ್ನು ನೋಡಿದಾಗ ಇದು ಮನುಕುಲದಿಂದಾಗಿ ಬಂತಕ್ಕಂತಹ ಸಂತತಿ, ಮನುಕುಲದಲ್ಲಿ ಬರ್ತಕ್ಕಂತಹ ವಿಶಿಷ್ಟವಾಗಿರುವಂತಹ ಸಂತತಿ. ಈ ವಿಧವಾಗಿರುವಂತಹ ವೈಶಿಷ್ಟ್ಯವನ್ನು ನಾವು ಕಾಣ್ತೀವಿ, ಕೇಳ್ತೀವಿ. ಇದರ ವೈಶಿಷ್ಟ್ಯವನ್ನ ಇದರಲ್ಲಿ ಕೇಳುವಂಥದ್ದು, ಇದರ ಮಹಿಮೆಯನ್ನು ನಮಗೆ ತಿಳಿಸಿ ಆದ ಮೇಲೆ ದುರ್ವಾಸರು ಮೊದಲಾಗಿರುವಂತಹ ಎಲ್ಲರ ಸಂತತಿಯನ್ನು ನಮಗೆ ತಿಳಿಸಿಕೊಡ್ತಾರೆ. ಪ್ರಯಮಾಣಾಂ ಸಮ್ಯಕ್ ಮನೋ ಶಾರ್ಪೋಷಾಂಕತಃ. ಮುಂದೆ ಇದರಲ್ಲಿ ಅತ್ರಿ ಋಷಿಗಳ ತಪಸ್ಸನ್ನು ಮಾಡಿರುವಂತಹ ಎಲ್ಲ ಒಂದು ವಿಧವಾದದನ್ನು ಹೇಳಿ ಅತ್ರಿ ಋಷಿಗಳ ಸಂತತಿಯನ್ನ, ಅತ್ರಿ ದೇವಿಯನ್ನು ಅನಸೂಯಾದೇವಿ ಕೊಟ್ಟು ಮದುವೆಯನ್ನ ಮಾಡಿದರು ಅಂತ ಏನು ಹೇಳಿದರು, ಆ ಸಂತತಿಯ ಬಗ್ಗೆ ಸ್ವಲ್ಪ ನಮಗೆ ತಿಳಿಸಿಕೊಡ್ತಾರೆ. ಅಂದರೆ ಸ್ವಲ್ಪ ಇದರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಅತ್ರಿ ಋಷಿಗಳು ಅನಸೂಯಾದೇವಿಯಲ್ಲಿ ಹುಟ್ಟಿದಂತಹ ಮಕ್ಕಳ ಸಂತತಿ ಬಗ್ಗೆ ಸ್ವಲ್ಪ ನಮಗೆ ಪರಿಚಯವನ್ನು ಕೊಡ್ತಾರೆ. ಯಾರು ಯಾರ ಮುಂದೆ ಸಂತತಿಯನ್ನ ಬಂತು ಅದನ್ನ ತಿಳಿಸಿಕೊಡ್ತಾರೆ. ಅಲ್ಲಿ ಹೇಳಬೇಕಾದಾಗ ಒಟ್ಟಾರೆ ಅಲ್ಲಿ ವಿಶೇಷವಾಗಿ ತಿಳಿಸಬೇಕಾದಾಗ ಅಲ್ಲಿ ಹೇಳ್ತಾರೆ ಒಟ್ಟಾರೆ 16 ಜನ ಮಕ್ಕಳು. 16 ಜನ ಮಕ್ಕಳಲ್ಲಿ 13 ಜನರನ್ನ ಯಮಧರ್ಮರಾಜನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಧರ್ಮಮೂರ್ತಿ ಅನ್ನೋದಕ್ಕಾಗಿ ಯಮಧರ್ಮರಾಜನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಅವರ ಹೆಸರನ್ನು ಹೇಳ್ತಾರೆ ಶ್ರದ್ಧಾ, ಮೈತ್ರಿ, ನಿಶಾ, ಶಾಂತಿ, ತುಷ್ಟ, ಕ್ರಿಯಾ, ಉಜ್ಜತಿ, ಬುಧೋ, ಮೇಧ, ತಿತಿಕ್ಷಾ, ರೀ ಮೊದಲಾಗಿರುವಂತಹ ಇವುಗಳನ್ನು ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಅವರಲ್ಲಿ ಕೊಟ್ಟು ಮದುವೆಯನ್ನ ಮಾಡಿದಾಗ ಅಲ್ಲಿ ಇರ್ತಕ್ಕಂಥವ್ರು 16 ಜನ. ಮುಂದೆ 3 ಜನರು, ಆ 3 ಜನರನ್ನ ಮುಂದೆ ಹೇಳಬೇಕಾದಾಗ ಅನಸೂಯಾದೇವಿಯನ್ನು ಅತ್ರಿ ಋಷಿಗಳಿಗೆ ಕೊಟ್ಟು ದಕ್ಷ ಪ್ರಜಾಪತಿಗೆ ಕೊಟ್ಟು ಒಬ್ಬಳನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಆ ದಕ್ಷ ಪ್ರಜಾಪತಿಗೆ ಕೊಟ್ಟು ಮಾಡಿದಾಗ ಅಲ್ಲಿ ಹುಟ್ಟುವಂತಹ ಈ ಮಕ್ಕಳು 16 ಜನ ಮಕ್ಕಳು ಇವರು ದಕ್ಷ ಪ್ರಜಾಪತಿಯ ವಿಶೇಷತೆ. ಅಂದಕ್ಕಾಗಿ ಅವರಲ್ಲಿ ಮಕ್ಕಳನ್ನು ಹೇಳ್ತಾರೆ. ಶ್ರದ್ಧಾದೇವಿಯಲ್ಲಿ ಶುಭ ಎಂಬುದಕ್ಕಾಗಿ, ಮೈತ್ರಿಯಲ್ಲಿ ಪ್ರಸಾದ ಎಂಬುದಕ್ಕಾಗಿ, ರೇಯ ಶುಭ, ಶಾಂತಿಯಲ್ಲಿ ಸುಖ ಎಂಬುದಕ್ಕಾಗಿ ಎಲ್ಲ ರಾಜ ಋಷಿಗಳ ಕಥೆಯನ್ನ ಸ್ಮರಣೆಯನ್ನ ಮಾಡಬೇಕು. ಯಾಕ ದೇವರ ವಂಶದಲ್ಲಿ ಅಣ್ಣ ತಮ್ಮಂದರಾಗಿ ಹುಟ್ಟಿದಂತಹ ಮಹಾನುಭಾವರು ಇವರೆಲ್ಲ. ಇದರಲ್ಲೇ ಬರ್ತಕ್ಕಂತಹ ಭಗವಂತನ ವಿಶೇಷವಾಗಿರುವಂತಹ ರೂಪದಲ್ಲಿ ಬರ್ತಕ್ಕಂಥವ್ರು ಅನ್ನೋದಕ್ಕಾಗಿ ಇವರನ್ನು ಹೇಳ್ತಾರೆ. ಅಲ್ಲಿ ಮುಂದೆ ಹೇಳ್ತಾ ಮುಂದೆ ಯಮಧರ್ಮರಾಜನಲ್ಲಿ ಹುಟ್ಟಿದಂತಹ ಇವರಲ್ಲಿ ಅಲ್ಲಿ ಭಗವಂತ
4 ರೂಪದಿಂದ ಹುಡ್ತಾನೆ. ನಮ್ಮ ಧರ್ಮರಾಜನಿಗೆ ಕೊಟ್ಟು ಇನ್ನು ಮದುವೆ ಮಾಡಿದರು. ಅಲ್ಲಿ 4 ರೂಪದಿಂದ ಹುಡ್ತಾರೆ. ನರ, ನಾರಾಯಣ, ಹರಿ, ಕೃಷ್ಣ. ಭಗವಂತನ ಕೃಷ್ಣ ರೂಪ ಅದು ಬೇರೆ. ಯಮದೇವರು ಸ್ವಯಂ ಕಪ್ಪಾದ ಕಾರಣ ಅಲ್ಲಿ ಹುಟ್ಟಿದಂತ ಕೃಷ್ಣ ಬೇರೆ. ಅದ ಕಾರಣ ಈ ವಿಧವಾಗಿ ಹೇಳ್ತಾರೆ. ನರನಾರಾಯಣ ರೂಪಕ್ಕೆ ಸ್ವಲ್ಪ ಪರಿಚಯವನ್ನು ವಿಶೇಷವಾಗಿ ತಿಳಿಸ್ತಾರೆ. ಇದನ್ನೆಲ್ಲ ತಿಳಿಸ್ತಾ ನರನಾರಾಯಣ ರೂಪದಲ್ಲಿ ಸ್ವಲ್ಪ ಇರುವಂತ ಒಂದು ವಿಶೇಷತೆಯನ್ನು ತಿಳಿಸ್ತಾರೆ. ನರನಾರಾಯಣ ರೂಪದಲ್ಲಿ ಇರ್ತಕ್ಕಂತಹ ಭಗವಂತನ ವಿಶೇಷವಾಗಿರುವಂತಹ ರೂಪ. ಶೃಣ್ವತಾಂ ಶ್ರದ್ಧಯಾ ತಸ್ಯ ಶ್ರದ್ಧಾ ಪಾಪಹರ ಕೃಪಃ ಪ್ರಸೂತಿಶ್ಚ ಮನವೇ ದಕ್ಷಃ ಉಪವಾಸೇ ಹತಾಚಿತಃ. ಶೃಣ್ವತಾಂ ಶ್ರದ್ಧೆಯ ಸಾಧ್ಯ. ಶ್ರದ್ಧೆಯಿಂದಾಗಿ ಎಲ್ಲವನ್ನ ಕೇಳಬೇಕಂತೆ. ಯಾಕಂದ್ರೆ ಮಾನವೀಂ ದಕ್ಷಾಂ ಉಪವಹೇ, ಮನುಜನ್ಮದಲ್ಲಿ ಹುಟ್ಟಿದಂತಹ ಮನುಷ್ಯರ ಸಂತತಿಯಲ್ಲಿ ಹುಟ್ಟಿದಂತಹ ಇವರನ್ನ ಸ್ಮರಣೆಯನ್ನ ಮಾಡುವುದರಿಂದಾಗಿ ನಮಗೆ ಎಲ್ಲ ವಿಧವಾದ ಪಿತೃದೇವತೆಗಳಿಂದಾಗಿ ಅನುಗ್ರಹವನ್ನ ಪಡಿತೀವಿ. ಹೆಂಗೆ ಚಂದ್ರವಂಶ ಕೃಷ್ಣವಂಶದ ಕಥೆಯನ್ನ ವಿಸ್ತಾರವಾಗಿ ಹೇಳಿದ್ದಾರೋ ಅದೇ ವಿಧವಾಗಿರುವಂತಹ ವಿಸ್ತಾರತೆಯನ್ನು ಇಲ್ಲಿ ಹೇಳ್ತೇವೆ. ಶಾಂತಿಂ ಸುಖಂ ಬುಧಂ ತುಷ್ಟಂ ರಮಾಯಾಂ ತುಷ್ಟಿಪೂಯತಃ ರೋಗಂ ಕ್ರಿಯಾಮಿತಾಪವು ದರ್ಪಂ ಬುದ್ಧಿಶ್ಚ ಭೂಮಿಪಃ ಮೇಧಾ ಸ್ಮೃತಿ ತಿತಿಕ್ಷಾಶ್ಚ. ಮೇಧಾ ಸ್ಮೃತಿ ತಿತಿಕ್ಷಾ ಕ್ಷಮಾ ದಯಾ ಈ ವಿಧವಾಗಿರುವಂಥದ್ದು. ಅಲ್ಲಿ ಬರ್ತಕ್ಕಂಥವನೇ ಭಗವಂತನ ವಿಶೇಷವಾಗಿರುವಂತಹ ರೂಪ ನರನಾರಾಯಣ ರೂಪ. ಈ ನರನಾರಾಯಣ ರೂಪವನ್ನು ಹೇಳಬೇಕಾದಾಗ ನರ ನಾರಾಯಣ, ಭಗವಂತ ನರರೂಪ ಮತ್ತು ನಾರಾಯಣ ರೂಪ ಕೂಡಿರುವಂತಹ ಒಂದು ವಿಶೇಷವಾಗಿರುವಂತಹ ರೂಪ. ನರರೂಪ ಅಂದರೆ ಅದು ಭಗವಂತ ಶುಕ್ಲಕೇಶಾವೇಶಯುಕ್ತವಾದ ರೂಪ. ಇದನ್ನೇ ಇನ್ನೊಂದು ರೂಪದಿಂದಾಗಿ ಆವೇಶದಿಂದ ಯುಕ್ತನಾಗಿ ಬಲರಾಮನಾಗಿ ದೇವರು ಅವತಾರವನ್ನು ಮಾಡ್ತಾರೆ. ಆತ್ಮೇಶ ಬ್ರಹ್ಮ ಸಂಭವ, ತಾನೇ ಹುಟ್ಟಿ ಬರ್ತಾರೆ. ಈ ವಿಧವಾಗಿರುವಂಥದ್ದು ಹೇಳ್ತಾರೆ. ನರೋ ವಿಷ್ಣು, ನರೇ ನರನಲ್ಲಿ ವಿಷ್ಣು, ನರನಲ್ಲಿ ವಿಷ್ಣುವನಾಗಿ, ಸಮ ವಿಷ್ಟ ಸಮನಾಗಿ ಕೂಡುದು. ಸ್ವಯಂ ನಾರಾಯಣೋ ಹರಿ, ಸ್ವಯಂ ಭಗವಂತ ಆಗ ನರದಿಂದಾಗಿ ಕೂಡಿದ ಕಾರಣ ಅವನಿಗೆ ನರನಾರಾಯಣ ಅಂತ ಹೆಸರು ಬಂತು. ಯಾಕೆ ಹೆಸರು ಬಂತು? ನರದಿಂದಾಗಿ ಜೋಡಿ ಕೂಡಿದ ಕಾರಣ ನಾರಾಯಣ. ಅರ್ಜುನೇನ ಚ, ಅರ್ಜುನಿಂದಾಗಿ ಕೂಡಿಕೊಂಡು, ಇದನ್ನು ತಿಳಿದುಕೊಳ್ಳಬೇಕಾದ ಒಂದು ವಿಶೇಷತೆ. ಅರ್ಜುನೇನ ನರಾಂಶೇನ ಕೃಷ್ಣೋ ನಾರಾಯಣ ಸ್ವಯಂ. ಇದನ್ನು ತಿಳಿಬೇಕು. ಸ್ವಯಂ ಅರ್ಜುನ ಒಬ್ಬನೇ ಇದ್ದಿರಲಿಲ್ಲ. ಅರ್ಜುನಲ್ಲಿ ಏನು ಅರ್ಜುನ ಅಂತ ಹುಟ್ಟಿದ, ಅರ್ಜುನ ಒಬ್ಬನೇ ಇರಲಿಲ್ಲ. ಇಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ ನರಾಂಶೇನ, ಶೇಷದೇವರ ಒಂದು ಅಂಶವಿತ್ತು. ಶೇಷದೇವರ ಒಂದು ಅಂಶದಿಂದ ಯುಕ್ತನಾಗಿ ಇಂದ್ರದೇವರ ಒಂದು ವಿಶೇಷವಾಗಿರುವಂತಹ ಯುಕ್ತನಾಗಿ ಅರ್ಜುನ ಹುಟ್ಟಿ ಬಂದ ಅನ್ನೋದನ್ನ ಮಹಾಭಾರತದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ವಿಷಯ. ಅರ್ಜುನ ಯಾಕೆ ಅಂದ್ರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾನೆ? ಶೇಷದೇವರು ಸ್ವಯಂ ಬಲರಾಮ ದೇವರು. ಅರ್ಜುನ ಅಲ್ಲಿ ಹೋದಾಗ ಶುಕ್ಲಕೇಶಾವೇಶಯುಕ್ತನಾಗಿ ಬಲರಾಮ ದೇವರು ಮತ್ತ್ಯಾಕೆ ಹುಟ್ಟಬೇಕಾಗಿತ್ತು? ಶೇಷದೇವರು ಒಂದು ರೂಪದಿಂದ ಇಲ್ಲಿ ಹುಟ್ಟಾರಲ್ಲ ಮತ್ತೆ ಅರ್ಜುನಲ್ಲಿ, ಮತ್ತೆ ಅಲ್ಯಾಕೆ ಇನ್ನೊಂದು ರೂಪದಿಂದ ಬರಬೇಕಾಯ್ತು ಅಂತ ಕೇಳಿದಾಗ ಧರ್ಮರಾಜನಾದ ಇನ್ನು ಅನೇಕ ರೂಪ ಅಂತ ಇದ್ಕೊಂಡ ಅನ್ನುವ ಕಥೆಯನ್ನು ನಾವು ಕೇಳ್ತೀವಿ. ಅಂದ್ರೆ ಒಬ್ಬೊಬ್ಬ ದೇವತೆಗಳು ಭಿನ್ನ ಭಿನ್ನ ರೂಪದ, ರುದ್ರದೇವರು 2 ರೂಪದಿಂದ ಹುಟ್ಟಿದ್ರು. ಅಶ್ವತ್ಥಾಮ ಅಂದಾಗಿ ಮೊದಲಾಗಿರುವಂತಹ ರೂಪದಿಂದ ಕೇಳ್ತೀವಿ. ಆ ವಿಧವಾಗಿರುವಂತಹ ಒಂದು ವಿಶೇಷತೆಯನ್ನು ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಅಂದ್ರೆ ಬಲರಾಮ ದೇವರಲ್ಲಿ ಶೇಷಕೇಶಾಯುಕ್ತನಾಗಿ ಯಾಕೆ ಬರಬೇಕಾಗಿತ್ತು ಅಂದ್ರೆ ಭೀಮಸೇನ ದೇವರಿಗೆ ಗದಾಯುದ್ಧವನ್ನ ಕಲಿಸಿಕೊಡುವುದಕ್ಕಾಗಿ. ಸ್ವಯಂ ಭೀಮಸೇನ ದೇವರು ಕಲಿತು ಬಿಟ್ರು ಅಲ್ಲ, ಸ್ವಯಂ ಕೃಷ್ಣ ಪರಮಾತ್ಮನೇ ತಾನು ಗುರುಗಳ ಅಧೀನನಾಗಿ ಹೋಗಿ ಗುರುಗಳ ಸೇವೆಯನ್ನ ಮಾಡಿಕೊಂಡು ವಿದ್ಯೆಯನ್ನ ಕಲಿತು ಬಂದ.
ಗುರುಗಳ ಇಲ್ಲದೇನೆ ವಿದ್ಯೆಯನ್ನು ಕಲಿತರೆ ಅದು ನಿಷ್ಫಲ. ನಾ ಬಹಳ ಬುದ್ಧಿವಂತನಾಗಿ ನಿನ್ನ ಕೈ ಉದ್ಕೋಬಾರ್ದು, ಮಂತ್ರೋಪದೇಶವನ್ನು ಗುರುಗಳಿಂದ ಪಡೆದುಕೊಳ್ಳಬೇಕು ಅನ್ನುವುದಕ್ಕಾಗಿಯೇ ಸ್ವಯಂ ಶ್ರೀಮದ್ ಆಚಾರ್ಯರು ನಾವು ಆಶ್ರಮವನ್ನ ಸ್ವೀಕಾರವನ್ನ ಉಪದೇಶವನ್ನ ಮಂತ್ರವನ್ನ ಸ್ವೀಕಾರವನ್ನ ಮಾಡಿ ಆಶ್ರಮವನ್ನ ಪಡೆದರು. ನಂಗೆಲ್ಲ ಬರ್ತ ಅನ್ನೋ ಕೈ ಅವ್ರಿಗೆ ಕೇಳಿದ್ರೆ ಏನ್ ಹೇಳ್ತಾರೆ ಅವರು? ಭಾಗವತವನ್ನ ದ್ವಿತೀಯ ಸ್ಕಂದವನ್ನ ಮುಖೋದ್ಗತವಾಗಿ ಉಪದೇಶವನ್ನು ಪಂಚಮ ಸ್ಕಂದವನ್ನ ಗದ್ಯ ಭಾಗವನ್ನ ನಿರ್ಗಳವಾಗಿ ತಾನು ಉಪದೇಶವನ್ನು ಮಾಡಿ ಹೇಳಿದಾಗ ಯಾವಾಗ ಕಲ್ತಿದ್ದನ್ನೆಲ್ಲ ಅಂತ ಬಂದು ಗುರುಗಳು ಏಕಾಂತದಲ್ಲಿ ಕೇಳಿದ್ರೆ ಏನ್ ಹೇಳ್ತಾರೆ? ಅತ್ರ ಜನ್ಮ ನಿನಗೆ ಪಠಿತಂತೆ. ನಾ ಈ ಜನ್ಮದಲ್ಲಿ ಓದೇಲು, ಓದಿದ್ರೆ ಹೇಳ್ಬೇಕಲ್ಲ, ಯಾವುದೋ ಜನ್ಮದಲ್ಲಿ ಓಡ್ಬಿಟ್ಟಿದೆ, ಈಗ ಜನ್ಮದಾಗ ನೀವು ಕೇಳಿರೋದಕ್ಕೆ ಹೇಳಿಗತ್ತೀನಿ ಅಷ್ಟೇ. ಪೂರ್ವ ಜನ್ಮ ಸುವಿವೇಲ ಪುರೇದ, ಯಾವುದೋ ಜನ್ಮ ಓದ್ಬಿಟ್ಟಿದ. ಹಾಗೆ ಭೀಮಸೇನ ದೇವರಿಗೂ ಕೂಡ ಯುದ್ಧ ಗದಾ ಯುದ್ಧವನ್ನು ಪ್ರತ್ಯೇಕಾಗಿ ಹೇಳೋಬೇಕಾಗಿ ಮಾಡಬೇಕಾಗಿಲ್ಲ. ಸ್ವಯಂ ದೇವರು ಕೂಡ ಒಬ್ಬರು ಗುರುಗಳ ಹತ್ರ ಹೋಗಿ ಕೃಷ್ಣನಾಗಿ ಹುಟ್ಟಿದಾಗ, ರಾಮನಾಗಿ ಇದ್ದಾಗ ಮತ್ತೊಬ್ಬರ ಕಡೆಗೆ ಹೋಗಿ ನಮ್ಮ ಗುರು ಅಂತವರಿಗೆ ಗೌರವವನ್ನು ಕೊಟ್ಟು ಅಧೀನಾಗಿ ತಾನು ಸೇವೆಯನ್ನ ಮಾಡಿ ಗುರುದಕ್ಷಿಣೆಯನ್ನು ಕೂಡ ಕೊಟ್ಟು ಆ ವಿಧವಾದದ್ದನ್ನು ದೇವರೇ ಮಾಡಿ ಅಂದ್ರೆ ನಾನು ಯಾಕೆ ಮಾಡಬಾರ್ದು ಅಂತ ಶ್ರೀಮದಾಚಾರ್ಯ. ಹಾಗೇನೆ ಭೀಮಸೇನ ದೇವರು ಯಾರೇ ಅನ್ನೋ ಕೈ ಬಲರಾಮ ದೇವರ ಹತ್ರ ಹೋಗಿ ಯುದ್ಧಾಭ್ಯಾಸವನ್ನ ಕಲತಂತೆ ಅಲ್ಲಿ ಇದ್ದಂತಹ ಭಗವಂತನ ಸೇವೆಯನ್ನ ಮಾಡಿ ಆ ಭಗವಂತನ ಹತ್ರ, ಯಾಕಂದ್ರೆ ಭೀಮಸೇನ ದೇವರು ಭಾಗವತ ಧರ್ಮ ಚ್ಯುತಿಗೆ ಬರಬಾರದು, ಭಾಗವತ ಧರ್ಮವನ್ನ ಬಿಟ್ಟು ನಾವು ಹೋಗಬಾರದು, ಭಗವಂತ ಮಾಡಿದ್ದನ್ನು ಬಿಟ್ಟು ನಾವು ಪ್ರತ್ಯೇಕ ಮಾಡಿದ್ದೀವಿ ಎಂಬುವ ಪ್ರತ್ಯೇಕವಾಗಿರುವಂಥದ್ದು ಬರಬಾರದು ಅನ್ನೋದಕ್ಕಾಗಿ ಸ್ವಯಂ ಭೀಮಸೇನ ದೇವರಾದಾಗಲೂ ಕೂಡ ನಾವು ಹೋಗಿ ಸೇವೆಯನ್ನು ಮಾಡಿ. ಇಲ್ಲಿ ಶೇಷದೇವರು ಕೂಡ ಸ್ವಯಂ ಎಲ್ಲ ವಿಧವಾದ ಉಪದೇಶವನ್ನ ಪಡೆದುಕೊಳ್ಳುವುದಕ್ಕಾಗಿ ಇಂದ್ರದೇವರ ಒಂದು ವಿಶೇಷತೆಯನ್ನು ಒಂದೆರಡು ಮಾತುಗಳನ್ನು ತಿಳಿಬೇಕು. ಇಂದ್ರದೇವರು ನಾವು ಈಗೇನು ಬೃಹತಿ ಶಾಸ್ತ್ರ ಮಂತ್ರಗಳಂತ ಏನು ಕೇಳ್ತೀವಿ, ಯಾವ ಮಂತ್ರಗಳಿಂದಾಗಿ ವಿಭೂತವಾಗಿರುವಂತಹ ಭಗವಂತನ ನರನಾಡಿಗಳಲ್ಲಿ ಭಗವಂತನ ಒಂದು 36 ರೂಪಗಳು ಸ್ತ್ರೀ ರೂಪ, 36 ಪುರುಷ ರೂಪ ಅನ್ನೋದಕ್ಕಾಗಿ 72,000 ರೂಪಗಳನ್ನು ನಾವು ಏನು ಚಿಂತನೆಯನ್ನ ಮಾಡ್ತೀವಿ, ಆ ಎಲ್ಲ ಚಿಂತನೆ ಬರುವುದೇ ಬೃಹತಿ ಶಾಸ್ತ್ರ. ಆ ಬೃಹತಿ ಶಾಸ್ತ್ರ ಯಾಗವನ್ನ ಮಾಡಬೇಕಾಗಿರುವಂತಹ ಮಂತ್ರಗಳನ್ನ ನೋಡಿದಾಗ ಅಲ್ಲಿ ಬರುವಂತಹ ಭಗವಂತನ ಚಿಂತನೆಯನ್ನ ತಿಳಿಸಿಕೊಟ್ಟಂತ ಮೊಟ್ಟ ಮೊದಲು ಬ್ರಹ್ಮದೇವರಿಂದಾಗಿ ಕಲಿತು ದೇವರಿಗೆ ಒಪ್ಪಿಸಿದಂಥವರೇ ಇಂದ್ರದೇವರು. ಅವರು ಅಂದಾಗ ಇಂದ್ರದೇವತಾತ್ಮಕವಾದ ಮಂತ್ರ, ಗಾಯತ್ರಿ ಛಂದಸ್ಸು ಇಂದ್ರದೇವತಾತ್ಮಕವಾದ ಮಂತ್ರಗಳು. ಆ ಮಂತ್ರಗಳನ್ನು ಅಂದಾಗ ಆಗ ದೇವರು ಗೋಣ ಹಾಕಿದ್ದಂತೆ. ಎಷ್ಟು ಚಂದ ಅಂತೀವೋ ಇಂದ್ರ, ಎಲ್ಲಾ ವೇದಗಳನ್ನು ಎಷ್ಟು ಸುಗಂಧವಾಗಿ ಅಂತಿ ಅಂದ್ಕೋತ ಗೋಣ ಹಾಕಿ ಮತ್ತೊಂದು ಬಾರಿ ಹೇಳು ಅಂತ ಉದ್ಗಾರವನ್ನು ತೆಗಿತಾ ಅಂತ ಮಹಾಭಾರತ ಅಂತ ತಿಳಿತೀವಿ. ಅಂದಕ್ಕಾಗಿ ಆ ವಿಧವಾಗಿರುವಂತಹ ಇಂದ್ರದೇವರಿಗೆ ಮತ್ತೊಂದು ಬಾರಿ ಹೇಳು ಅನ್ನೋ ಕೈ ಹತ್ತಂತ ಆ ಇಂದ್ರದೇವರು ಮಾಡಿದಂತಹ ಸ್ತುತ್ಯಕ್ಕೆ ಅನುಗ್ರಹವನ್ನ ಮಾಡುವ ಕೈ. ಆದ ಕೈ ಜನ್ಮಾಂತರದಲ್ಲಿ ಇಂದ್ರದೇವರಿಗೆ ಸ್ವಯಂ ಕುಳಿಸಿಕೊಂಡು ಉಪದೇಶವನ್ನ ಮಾಡ್ತಾನೆ. ಅದು ಭಗವದ್ಗೀತೆ. ಯಾವ ಭಗವದ್ಗೀತೆಗೆ ಉಪದೇಶವನ್ನ ಪಡೆಯುವುದಕ್ಕಾಗಿ ಪರಿಪೂರ್ಣವಾದ ಯೋಗ್ಯತೆಯನ್ನು ಪಡೆದು ಇಂದ್ರದೇವರು ಅಂತ ಕೇಳ್ತೀವಿ ಅರ್ಜುನ ವೇಷದಲ್ಲಿ. ಆ ವಿಧವಾದ ವಿಶೇಷವಾಗಿರುವಂತಹ ಅವರನ್ನ ಕೃಷ್ಣನನ್ನ ಅರ್ಜುನನ್ನ ಯಾರು ನಿತ್ಯದಲ್ಲಿ ಸ್ಮರಣೆ ಮಾಡ್ತಾರೆ ಎಂದಿಗೂ ಅವರಿಗೆ ಪರಾಜಯ ಬರುವುದಿಲ್ಲ, ಎಂದಿಗೂ ಪರಾಜಯ ಬರುವುದಿಲ್ಲ. ಕೊನೆಯ ಶ್ಲೋಕದಲ್ಲಿ ಇರುವಂತಹ ಒಂದು ವಿಶೇಷತೆಯನ್ನು ಕೇಳಬೇಕು. ಅಲ್ಲಿ ವೃಥ ಅಂತ ಹೇಳ್ತಾರೆ, ಕುಂತಿಯ ಮಕ್ಕಳು ಅಂತ ಹೇಳಿದ್ದಾರೆ. ಅರ್ಜುನ ಅಂತ ಪ್ರತ್ಯೇಕವಾಗಿರುವಂತಹ ಶಬ್ದವನ್ನ ಹಾಕಿಲ್ಲ. ಹಾಗದೇ ಇದ್ದಾಗ ಭೀಮಸೇನ ದೇವರು ಇದ್ದರು ಅನ್ನೋದನ್ನ ವಿಶೇಷ. ಕುಂತಿ ಪುತ್ರ ಯಾರು? ಆಗ ಭೀಮಸೇನ ದೇವರನ್ನು ವಿಶೇಷ, ಯಾಕ ದೇವರಿಂದಾಗಿ ನೇರವಾಗಿ ಉಪದೇಶವನ್ನ ಪಡೆಯಲು ಯೋಗ್ಯರಾದಂಥವರು ವಾಯುದೇವರೇ, ಬ್ರಹ್ಮದೇವರೇ. ಅದಕ್ಕಾಗಿ ಆ ಉಪದೇಶವನ್ನ ಪಡೆದುಕೊಂಡರು. ತತ್ವೋಪದೇಶವನ್ನ ಮಾಡಿದಂತಹ ಒಂದು ವಿಶೇಷತೆಯನ್ನು ಕೇಳ್ತಾರೆ. ಆ ವಿಧವಾಗಿರುವಂಥದ್ದು ಸತತವಾಗಿ. ಮತ್ತು ಭೀಮಸೇನ ದೇವರು ನೋಡ್ಬೇಕಾದ್ರೆ ಭೀಮಸೇನ ದೇವರಿಗೆ ಪ್ರತ್ಯೇಕವಾದ ಕಣ್ಣು ಕೊಡುವು ಕಾಣಿಲ್ಲ. ಯಾಕೆ? ವಾಯುದೇವರಿಗೆ
ಸತತವಾಗಿ ದೇವರು ನೋಡ್ತಿರ್ತಾರೆ, ದೇವರ ಸ್ತೋತ್ರವನ್ನು ಮಾಡ್ತಾರೆ. ನಹಿ ಹರಿಂ ಸತತಂ ನನ್ನ ಮತ್ತೆಸು ನಚನ ಪಶ್ಯತಿ ನಾಪಿನ ಬಂದಿತೆ ಅಂದಾಗ ಹೇಗೆ ಆಗಬೇಕು? ದೇವರನ್ನು ನೋಡ್ತಾ ಇರ್ತಾರೆ, ದೇವರನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ, ಆಮೇಲೆ ಪ್ರತ್ಯೇಕವಾಗಿರುವಂಥ ಕಣ್ಣು ಕೊಡುವ ಅಗತ್ಯವಿದೆಯಾ? ಆದರೆ ಯಾವಾಗ ವಿಶ್ವರೂಪ ದರ್ಶನವನ್ನು ಮಾಡಿಸಿಕೊಂಡ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮಿ ಯೋಗಮೀಶ್ವರಂ ಎಂಬುವ ಮಾತನ್ನು ಹೇಳಬೇಕಾದಾಗ ಕೊಟ್ಟಂತಹ ಕಣ್ಣು ವಾಯುದೇವರಿಗಲ್ಲ, ಯಾರಿಗೆ ಕೊಟ್ಟರು? ಅರ್ಜುನಿಗೆ ಕೊಟ್ಟ. ಇದೇ ವಿಧವಾದ ಸಾಮಾನ್ಯವಾದ ಕಣ್ಣಿಂದಾಗಿ ದೇವರನ್ನು ನೋಡಲು ಸಾಧ್ಯವೇ ಇಲ್ಲ ಅನ್ನೋದಕ್ಕಾಗಿ ದಿವ್ಯವಾದ ಚಕ್ಷುಸ್ಸನ್ನು ಕೊಟ್ಟು ದೇವರು ನನ್ನನ್ನು ನೋಡು. ಯಾಕೆ ಈ ಮಾತನ್ನು ಹೇಳಿ ಬಂದೀನಿ ಅನ್ನೋದನ್ನು ಸ್ವಲ್ಪಾಗಿ ತಿಳಿಬೇಕು. ದುರ್ಯೋಧನ, ಕರ್ಣ, ಶಕುನಿ ಮೊದಲಾದವರು ಕೃಷ್ಣನನ್ನ ಎಷ್ಟು ಬಾರಿ ನೋಡಿಲ್ಲ. ಎಲ್ಲರಿಗೂ ಅಪರೋಕ್ಷ ಜ್ಞಾನ ಆಗಿದೆಯಾ? ಎಲ್ಲರಿಗೂ ಅಪರೋಕ್ಷ ಜ್ಞಾನವಾಯ್ತಾ? ಕೃಷ್ಣನನ್ನ ಅನೇಕ ಬಾರಿ ಎಲ್ಲಾ ರಾಕ್ಷಸರು, ಜರಾಸಂಧ ಎಷ್ಟು ಬಾರಿ ನೋಡಿಲ್ಲ ಯುದ್ಧಕ್ಕೆ ಬಂದಾಗ. ಎಂತೆಂತಹ ರಾಕ್ಷಸರು ದೇವರ ನೋಡಿದಾಗ ಎಲ್ಲರಿಗೂ ದೇವರ ದರ್ಶನವಾಯ್ತು ಅನ್ನೋ ಕೈ ಅಪರೋಕ್ಷ ಜ್ಞಾನವನ್ನು ಕೊಟ್ಟ. ದೇವರನ್ನು ನೋಡುವ ಈ ಕಣ್ಣಿಂದಾಗಿ, ಮನುಷ್ಯ ರೂಪವಾದ ಕಣ್ಣಿಂದಾಗಿ ದೇವರನ್ನು ಕಾಣಿಸಲು ಸಾಧ್ಯವೇ ಇಲ್ಲ. ದಿವ್ಯವಾದ ಚಕ್ಷುಸ್ಸು ಬೇಕು ಅದಕ್ಕೆ. ಯಾವಾಗ ನಮಗೆ ಅಂಧಕಾರ ಹೋಗಿಬಿಡತ್ತೆ ಅಂದ್ರೆ ಅಜ್ಞಾನ ಅಂಧಕಾರ ಹೋಗೋದಕ್ಕೆಂದ್ರೆ ಅಜ್ಞಾನ ಹೋಗಿಬಿಡತ್ತೆ. ಶುದ್ಧವಾದ ಜ್ಞಾನ ನಮ್ಮಲ್ಲಿ ಪರಿಪೂರ್ಣವಾಗಿ ಇರುತ್ತೆ, ಸಾತ್ವಿಕವಾದ ಜ್ಞಾನ ನಮ್ಮಲ್ಲಿ ಇರುತ್ತೆ. ಆಗ ಮಾತ್ರ ಆ ದೇವರ ದರ್ಶನವಾಗುತ್ತೆ, ಇಲ್ಲದಿದ್ರೆ ಆಗುವುದಿಲ್ಲ. ಅಂತಹ ಶುದ್ಧವಾದ ಜ್ಞಾನ ಕೊಡುವುದಕ್ಕಾಗಿ ದೇವರನ್ನ ಈ ವಿಧವಾಗಿ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ನಾನು ಊರೆಲ್ಲಾ ನೋಡ್ತೀನಿ, ನಿನ್ನನ್ನು ನೋಡ್ಬೇಕಾದ್ರೆ ಬೇಸರ ಬರ್ತಂತೆ. ಊರೆಲ್ಲಾ ನೋಡ್ಲಿಕ್ಕೆ ನಂಗೆ ಬೇಸರ ಇಲ್ಲ, ಏನೇನು ನೋಡ್ಲಿಕ್ಕೂ ಬೇಸರ ಇಲ್ಲ. ದೇವರು ಕಾಣಿಸ್ತಾ ಇಲ್ಲ, ದೇವರ ಪೂಜೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ದೇವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಕೈ ಮುಂದೆ ಬರ್ತಾ ಇಲ್ಲ, ದೇವರ ಪ್ರದಕ್ಷಿಣೆಯನ್ನು ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ದೇವರ ವಿಷಯಕ್ಕೆ ಬಂದಾಗ ಹಿಂಸರಿತು. ಎಷ್ಟೊತ್ತು ಮಾಡ್ಬೇಕ್ರಿ ಅದನ್ನ? ಎಷ್ಟೊತ್ತು ಕೂಡ್ಬೇಕ್ರಿ? ಬೇಸರ ಬರ್ತಾರೆ. ದೇವರಿಗೋಸ್ಕರ ಮಾಡ್ತೀವಿ ಅಲ್ಲ. ನಾವು ತಿಳಿಬೇಕಾಗಿರುವಂತಹ ಇನ್ನೊಂದು ವಿಶೇಷತೆ ಇದರಲ್ಲಿ ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ತಪಸ್ಸಿಗಾಗಿ ಹೋದರು 10 ವರ್ಷಗಳ ಕಾಲ, 1000 ವರ್ಷಗಳ ಕಾಲ, 10,000 ವರ್ಷಗಳ ಕಾಲ ಎಂಬುದ ಕಥೆಯನ್ನು ನಾವು ವಿಸ್ತಾರವಾಗಿ ಕೇಳ್ತೀವಿ. ಕಲಿಯುಗದಲ್ಲಿ ಯಾರು ಕೂತಾರೆ ಹಂಗೆ? ಕಲಿಯುಗದಲ್ಲಿ ಬೇರೆ ತಪಸ್ಸು ಮಾಡಬೇಕಾಗಿಲ್ಲ. ಪ್ರತ್ಯೇಕವಾಗಿರುವಂತಹ ತದ್ದಿ ತಪಃ ದೇವರ ಮುಂದೆ ಕುಳಿತುಕೊಂಡು ದೇವರ ಸ್ತೋತ್ರವನ್ನ ಮಾಡುವುದೇ ದೊಡ್ಡದಾದ ತಪಸ್ಸು. ದೇವರ ಗುಣಗಳನ್ನು ಹೇಳುವುದೇ ದೊಡ್ಡದಾದ ತಪಸ್ಸು. ದೇವರಿಗೆ ಪ್ರದಕ್ಷಿಣೆಯನ್ನು ಮಾಡುವುದೇ ದೊಡ್ಡದಾದ ತಪಸ್ಸು. ದೇವರ ಮಹಿಮೆಯನ್ನು ಕೇಳುವುದೇ ದೊಡ್ಡದಾದ ತಪಸ್ಸು. ದೇವರ ಚಿಂತನೆಯನ್ನು ಮಾಡುವುದೇ ದೊಡ್ಡದಾದ ತಪಸ್ಸು. ದೇವರ ಕುರಿತು ಪೂಜೆಯನ್ನು ಮಾಡುವುದೇ ದೊಡ್ಡದಾದ ತಪಸ್ಸು. ಅನ್ಯ ಪದಾರ್ಥವನ್ನು ತಿನ್ನದೇನೆ ದೇವರ ಪ್ರಸಾದವನ್ನು ಮಾತ್ರ ಸ್ವೀಕಾರವನ್ನು ಮಾಡುವುದೇ ದೊಡ್ಡದಾದ ತಪಸ್ಸು. ದೇವರನ್ನ ಪ್ರಾರ್ಥನೆಯನ್ನು ಮಾಡಬೇಕಾದಾಗ ವಾದರಾಜ ಸ್ವಾಮಿಗಳು ತಮ್ಮ ಪ್ರಾರ್ಥನಾಶಕದಲ್ಲಿ ಹೇಳುವಂತಹ ಮಾತುಗಳಿವೆಯಲ್ಲ, ಅದನ್ನು ಸತತವಾಗಿ ಪ್ರಾರ್ಥನೆ ನಾವು ಮಧ್ಯದ ಮೇಲೆ ಮಾಡಬೇಕು. ದೇವರಾಗಿ ದೇವರನ್ನ ಪ್ರಾರ್ಥನೆಯನ್ನು ಮಾಡಿದಾಗ ಅದ್ಭುತವಾಗಿರುವಂಥದ್ದು. ಅಯೋಗ್ಯ ವಿಷಯೇ ಸ್ವಾಮಿನ್, ಅಯೋಗ್ಯ ವಿಷಯೇ ಸ್ವಾಮಿನ್ ಸರ್ವಥಾನ ಮನೋಭವೇ. ಬೇರೆ ಕಡೆ ನನ್ನ ಮನಸ್ಸನ್ನು ಕಳೆದುಕೊಂಡು ಹೋಗಬೇಡ ಅಂತ ಕೇಳ್ಬೇಕು. ಯಾಕೆ? ಮನಸ್ಸು ಅತ್ಯಂತ ಚಂಚಲ. ಮನಸ್ಸಿನಷ್ಟು ಚಂಚಲವಾದದ್ದು ಮತ್ತೊಂದು ಇಲ್ಲ. ಎಷ್ಟು ಚಂಚಲವಾಗಿದೆ ಮನಸ್ಸು? ಕುಳಿತುಕೊಂಡಿರ್ತೀವಿ, 2ನೇ ಕ್ಷಣಕ್ಕೆ ಎಲ್ಲೋ ಊರಿಗೆ ಹೋಗುತ್ತೆ, ಅಣ್ಣತಮ್ಮಂದ್ರೆ ಭೇಟಿಗೆ ಹೋಗುತ್ತೆ, ಮನೆ ಕೂತಾಗ ಏನ್ ಮಾಡ್ಲಿಕ್ಕತ್ತಾರ ಚಿಂತೆಗೆ ಹೋಗುತ್ತೆ. ನಾವು ಶರೀರ ಇಲ್ಲಿದೆ, ಮನಸ್ಸು ಎಲ್ಲಿ ಹೋಯ್ತು? ಮನ್ಯಾಗ ಕೂತವ್ರಿಗೆ ಏನ್ ಮಾಡ್ಲಿಕ್ಕತ್ತಾರೇನು, ಮನ್ಯಾಗ ಏನ್ ಬಿಟ್ಟು ಬಂದಿನೇನು, ಎಲ್ಲಾ ಚಿಂತೆ ಇಲ್ಲೇ ಬರುತ್ತೆ. ಇದನ್ನು ಇಟ್ಟುಕೊಂಡೇ ದಾಸರು ಒಂದು ಮಾತು ಹೇಳಿದ್ರು, ಗಂಗೆಯಲ್ಲಿ ಮಿಂದಬೇಕಾದರೆ
ಗಂಗಾದೇವಿಯಲ್ಲಿ ಮುಳುಗಬೇಕಾದ್ರೆ ಏನಂತ ಚಿಂತೆಯಪ್ಪ? ದಂಡೆಯ ಮೇಲೆ ಇದ್ದ ತಂಬೆಗೆ ಚಿಂತೆ. ದಂಡಿ ಮೇಲೆ ಯಾರು ತಂಗಿ ತಗೊಂಡು ಹೋದ್ರ ಒಂದು ಮುಡಿಗೆ ಆದ್ಮೇಲೆ ಕಾಣ್ತಾ ನೋಡ್ಬೇಕು, ದಂಡಿ ಮೇಲೆ ತಂಗಿ ಅದ ನನ್ನದು. ಗಂಗೆಯಲ್ಲಿ ಮಿಂಗಬೇಕಾದರೆ ದಂಡೆಯ ಮೇಲೆ ಇದ್ದ ತಂಬಿಗೆ ಚಿಂತೆ. ದೇವರ ದರ್ಶನಕ್ಕೆ ಹೋದಾಗ ಹೊರಗಡೆ ಬಿಟ್ಟ ಪಾದುಕೆ ಚಿಂತೆ. ಲಘು ಹೋಗೋಣ ಮತ್ತೆ ಯಾರು ಬೈದ್ ಬಿಡ್ತಾರಂತ. ಅಂದ್ರೆ ಈ ವಿಧವಾಗಿರುವಂತಹ ಒಂದು ಚಿಂತೆದೇ ಒಂದು ಹಾಡು ಬರ್ತಾರೆ. ಎಷ್ಟೆಷ್ಟು ಚಿಂತೆ ಮಾಡ್ತಾನೆ ಮನುಷ್ಯ. ದೃಷ್ಟಾಂತವಾಗಿ 1, 2 ಹೇಳುದು. ಅದ ಕಾರಣ ದೇವರ ಕಡೆಗೆ ಮಾಡುವುದೇ ಒಂದು ದೊಡ್ಡದಾದ ತಪಸ್ಸು. ದೇವರ ಪ್ರಸಾದವಿಲ್ಲದೆ ಇದು ನಾವು ದೇವರ ಪ್ರಸಾದ ಬಿಟ್ಟು ಬೇರೆ ತಿನ್ನುವುದಿಲ್ರಿ ಅಂತ ಮಾಡಿರ್ತಾರಲ್ಲ, ಇದು ದೊಡ್ಡದಾದ ಅವರು ತಪಸ್ಸನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 1 ವರ್ಷದ ಕಾಲ ಮಧ್ಯದಲ್ಲಿ ನಮಗೆ ಮಾಡದೇ ಇದ್ದಂತಹ ದಿವ್ಯವಾದ ತಪಸ್ಸು ಮಾಡಬೇಕಾಗಿರುವಂತಹ ಕಾಲ ಇದು ಚಾತುರ್ಮಾಸ್ಯ. ಚಾತುರ್ಮಾಸ್ಯ ಯಾಕೆ? ನಮ್ಮನ್ನ ನಾವು ದೇಹವನ್ನ ಶೋಷಣೆಯನ್ನ ಮಾಡ್ಕೋಬೇಕು. ಇದನ್ನ ಬಿಡ್ತೀನಿ, ದೇವರಿಗೋಸ್ಕರ ದೇವರ ಪ್ರೀತಿಗೋಸ್ಕರ ಬಿಡ್ತೀನಿ. ಶುಗರ್ ಬಂದವರು ಸಕ್ರಿ ಬಿಡು ದೊಡ್ಡದಲ್ಲ. ಯಾಕೆ? ಬಿಟ್ಟೇ ಬಿಡು ಅಂತಾರೆ ಡಾಕ್ಟ್ರು. ಅವರು ಬಿಡು ದೊಡ್ಡದಲ್ಲ. BP ಬಂದವರು ಉಪ್ಪು ಬಿಡ್ರಿ ಅಂತ ಹೇಳೋದು ದೊಡ್ಡದಲ್ಲ. ಅದನ್ನ ಕಡಿಮೆ ಮಾಡ್ರಿ ಅನ್ನೋದು ದೊಡ್ಡದಲ್ಲ. ಯಾವುದನ್ನ ಮಾಡುವುದರಿಂದಾಗಿ ದೇವರು ಪ್ರೀತನಾಗ್ತಾನೆ, ದೇವರು ಸಂತೋಷನಾಗ್ತಾನೆ, ದೇಹ ಶೋಷಣೆ ಆಗತ್ತೆ. ತಿನ್ಬೇಕು ಅನಿಸ್ತದ ಆದ್ರೆ ತಿನ್ನುವುದಿಲ್ಲ, ದೇವರಿಗೋಸ್ಕರ ಬಿಟ್ಟಿದ್ದೆ ಬ್ಯಾಡ ಅನ್ನುವುದನ್ನು ಯಾರು ಮಾಡ್ತಾರಲ್ಲ ಹೌದು ತಪಸ್ಸು. ದೇವರ ಪ್ರೀತಿಗಾಗಿ ಮಾಡುವಂತಹ ಪ್ರತಿಯೊಂದು ಕರ್ಮ ಒಂದಲ್ಲ, ಯಾವ ಕರ್ಮವನ್ನ ಮಾಡ್ತೀವಿ ಪ್ರತಿಯೊಂದು ಕರ್ಮ ಇದು ತಪಸ್ಸು. ಗುರುಗಳ ಹತ್ರ ಹೋಗಿ ಅಧ್ಯಯನವನ್ನ ಮಾಡುವಂತಹ ವಿದ್ಯಾರ್ಥಿ ಮಾಡುವಂತಹ ತಪಸ್ಸು. ದೇವರಿಂದ ಕುಳಿತುಕೊಂಡು ಜಪವನ್ನ ಮಾಡುವುದು ತಪಸ್ಸು. ಹೆಂಡತಿ ಆದವಳು ಗಂಡನು ಪೂಜೆ ಮಾಡಬೇಕಾದಾಗ ಪ್ರತಿಯೊಂದು ಪದಾರ್ಥಗಳನ್ನ ಅವನಿಗೆ ಅನುಕೂಲಕರವಾಗಿ ವರಿಸಿಕೊಡುವುದು ಒಂದು ತಪಸ್ಸು. ಹೆಂಡತಿ ಮಾಡುವಂತಹ ಪ್ರತ್ಯೇಕವಾದ ತಪಸ್ಸು. ಜಪವನ್ನ ಮಾಡುವುದು. ಮನೆಯಾಗ ಇಷ್ಟೊತ್ತು ಯಾರು ಕೂಡ್ತೀರಿ ಹೇಳಿ? ಇಷ್ಟೊತ್ತು ಕೈಕಾಲ ಮುಟ್ಕೊಂಡು ಹಾಕೊಂಡು ಗಟ್ಟಿಯಾಗಿ ಕೂತ್ಕೊಂಡು ನೋಡ್ರಿ. ಭಾಗವತವನ್ನ ಕೇಳಬೇಕು ಅನ್ನೋ ಕೈ ದೇವರಲ್ಲಿ ಶ್ರದ್ಧೆಯನ್ನಿಟ್ಟು ಗಟ್ಟಿ ಮುಟ್ಟಾಗಿ ಕಾಲನ್ನ ಕಟ್ಟಿಕೊಂಡು ಕೆಳಗಡೆ ಕೂತ್ಕೊಂಡಿವಲ್ಲ, ಇದು ಅನ್ನು ಮಾಡುವ ದಿವ್ಯವಾದ ತಪಸ್ಸು. ಇದು ತಿಂಗಳಿಗೆ ವಾರಕ್ಕೆ ಪ್ರತಿದಿನ ಭಾಗವತ ಕೇಳಬೇಕಂತಿದೆ. ಆಗದೇ ಇದ್ದ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಹೈನ ಅಂತಂದಿವಲ್ಲ, ಏಕಾದಶಿ ದಿವಸ ಆದರೂ ಇಷ್ಟೊತ್ತು ನಾವು ದೇವರ ಹತ್ರ ಕಳ್ತೀವಿ. ದೇವರ ಪ್ರೀತಿಗೋಸ್ಕರ ದೇವರ ಹತ್ರ ಇದ್ದೀವಿ. ದೇವರ ಹತ್ರ ಇರುವುದು ಬೇರೆ ಅಲ್ಲ, ವೈಕುಂಠದಲ್ಲಿ ಇರುವುದು ಬೇರೆ ಅಲ್ಲ. ದೇವರ ಹತ್ರ ಇರುವುದು ಬೇರೆ ಅಲ್ಲ, ವೈಕುಂಠದಲ್ಲಿ ಇರುವುದು ಬೇರೆ ಅಲ್ಲ. ವೈಕುಂಠ ಅಂದ್ರೆ ಇದು ದೇವರ ಹತ್ರ ಹೋಗಿ ಇರುವುದು. ಎಷ್ಟು ಕಾಲ ನಾವು ದೇವರ ಹತ್ರ ಕಳಿತೀವಿ ಅಷ್ಟು ನಾವು ಕಾಲ ವೈಕುಂಠದಲ್ಲಿ ಇದ್ದೀವಿ. ಬೇರೆ ಎಲ್ಲಿಯೂ ಹೋಗಬೇಕಾಗಿಲ್ಲ. ಭೂ ವೈಕುಂಠ ನಮ್ಮ ಮನೆ. ನಮ್ಮ ಮನೆ ಯಾವುದು? ಭೂ ವೈಕುಂಠ. ಅಲ್ಲಿದ್ದ ದೇವರ ಮನೆಯಲ್ಲೇ ಕುಳಿತುಕೊಳ್ಳುವುದು. ಅದನ್ನ ಸಾಧನೆ ನಾವು ಮನೆಯಲ್ಲಿ ಮಾಡಿದಷ್ಟು ಸಾಧನೆ ಹೊರಗೆ ಹೋದಾಗ ನಾವು ಮಾಡ್ಲಿಕ್ಕಾಗುವುದಿಲ್ಲ. ಮನ್ಯಾಗ ಹೆಂಗ ಮಾಡಿ ದೇವರ ನೈವೇದ್ಯ ತೋರಿಸ್ಲಿಕ್ಕಾಗ್ತದ? ಗುಡಿಯಾಗ ಹೋಗಿ ಒಂದ್ಸಲ ಅಡಿಗೆ ಮಾಡಿ ನೈವೇದ್ಯ ತೋರಿಸ್ಲಿಕ್ಕಾಗತ್ತ ನಿಮಗೆ? ಯಾವುದನ್ನ ಮನೆಯಲ್ಲಿ ಮಾಡ್ಲಿಕ್ಕಾಗತ್ತೆ ಅದು ಹೊರಗೆ ಹೋಗಿ ಮಾಡ್ಲಿಕ್ಕಾಗ್ತದೆ? ವಿಚಾರವನ್ನ ಮಾಡಿ. ಮನೆಯಲ್ಲಿ ಎಷ್ಟು ಶುದ್ಧವಾದ ರೀತಿಯಲ್ಲಿ ಶ್ರಾದ್ದವನ್ನ ಮಾಡ್ಲಿಕ್ಕಾಗತ್ತೆ ಅಷ್ಟೇ ಮಾಡಿದಾಗ ಹೋಗಿ ಮಾಡಿ. ಆಗತ್ತಾ? ಮಾಡ್ಲಿಕ್ಕಾಗುವುದಿಲ್ಲ. ಯಾವ ಕರ್ಮವನ್ನ ಮನೆಯಲ್ಲಿ ಮಾಡಿಕೊಳ್ತೀವಿ ಅಷ್ಟು ಮನೆಯಿಂದ ಹೊರಗಡೆ ಮಾಡ್ಲಿಕ್ಕಾಗುವುದಿಲ್ಲ. ಮನೆ ಯಾಕೆ ವೈಕುಂಠ? ಮನೆ ಯಾಕೆ ವೈಕುಂಠ? ಮನೆಯ ಮುಂದೆ ರಂಗವಲ್ಲಿಯನ್ನ ಹಾಕಿದಾಗ ದ್ವಾರ ಬಾಗಿಲಿಗೆ ಏನಂತ ಬರೀತೀರಿ ನೀವು? ಜಯ ವಿಜಯ ಅಂತ ಬರೀತೀರಿ. ಜಯ ವಿಜಯರು ಎಲ್ಲಿಯವರು? ಇವರು ದ್ವಾರಪಾಲಕರು ವೈಕುಂಠದವರು. ಅಂದ ಮೇಲೆ ನಮ್ಮ ಮನೆ ವೈಕುಂಠ ಆಗಲಿಲ್ವೇ? ನಾಕೆ ದೇವರ ಮುಂದೆ ಕುಳಿತುಕೊಂಡಾಗ ನಾ ವೈಕುಂಠದಲ್ಲಿ ಕೂತೀನಿ ಅಂತ ಚಿಂತನೆಯನ್ನ ಯಾಕೆ ಮಾಡಬಾರ್ದು? ನಾ ಅಡ್ಡಾಡೋದೇ ದೇವರ ಪ್ರದಕ್ಷಿಣೆ ಅಂತ ಯಾಕೆ ಚಿಂತನೆಯನ್ನ ಮಾಡಬಾರ್ದು? ಮಾತಾಡುವುದು ಎಲ್ಲವೂ ಕೂಡ ದೇವರ ಸ್ತೋತ್ರ ಅಂತ ಯಾಕೆ ಚಿಂತನೆಯನ್ನ ಮಾಡಬಾರ್ದು? ಯದ್ಯಪಿ ಬೇರೆ ಮಾತಾಡಿರ್ಬೋದು, ದೇವರ ಸ್ತೋತ್ರ ರೂಪವಾಗಿರ್ಬೇಕಾದ ಪ್ರತಿಯೊಂದು ಅಕ್ಷರವು ದೇವರನ್ನ ಕೊಂಡಾಡತ್ತೆ ಅನ್ನುವುದಕ್ಕಾಗಿ ಹೇಳ್ತಾರೆ. ಅನ್ನುವುದಕ್ಕಾಗಿ ದೇವರ ಸ್ತೋತ್ರ ಅಂತ ಯಾಕೆ ಚಿಂತನೆಯನ್ನ ಮಾಡಬಾರ್ದು? ಆದ ಕಾರಣ ಆ ವಿಧವಾಗಿರುವಂತಹ ಅನುಸಂಧಾನ ಪೂರ್ವಕವಾಗಿ ದೇವರ ಹತ್ತಿರ ಕಾಲವನ್ನ ಕಳೆಯುವುದೇ ಒಂದು ದೊಡ್ಡದಾದ ತಪಸ್ಸು. ಆ ತಪಸ್ಸನ್ನ ಪ್ರತಿನಿತ್ಯ ಮಾಡಲು ಕನಿಷ್ಠ ಪಕ್ಷ 5 ನಿಮಿಷ, 10 ನಿಮಿಷ, 1 ತಾಸು ನಿಮಗೆ ಎಷ್ಟೆಷ್ಟು ಸಮಯ ಸಿಗತ್ತೆ.
ಬೇಸರವಾದಾಗ ದೇವರ ಹತ್ರ ಹೋಗಿ ಕೂತ್ಕೊಳ್ಳಿ. ಈ ಸಾಧನೆ ನಮಗೆ ಮತ್ತೆ ಸಮಯ ಮತ್ತೆ ಪುನರಾವರ್ತಿಯಾಗಿ ತಿರುಗಿ ಬರುವುದಿಲ್ಲ. ಹೋದಂತ ಕಾಲ ಮತ್ತೆ ತಂದ್ಕೊಂಡು ಮತ್ತೆ ಕೂಡ್ತಿದ್ದೇವ್ರ ಮುಂದೆ ಅಂದ್ರೆ ಮತ್ತೆ ಸಿಗುವುದಿಲ್ಲ. ಆದ ಕಾರಣ ಈ ಸಮಯವನ್ನ ವ್ಯರ್ಥವನ್ನ ಮಾಡಿಕೊಳ್ಳದೇನೆ ಈ ವಿಧವಾದ ತಪಸ್ಸನ್ನು ಮಾಡಿ. ಆದ ಕಾರಣ ಈ ನರನಾರಾಯಣ ರೂಪಿಯಾದ ಭಗವಂತನ ವೈಶಿಷ್ಟ್ಯನ್ನು ಕೇಳಿದಾಗ ನಾವು ತತ್ವವನ್ನು, ಯಾಕೆಂದ್ರೆ ನರರೂಪದಲ್ಲಿ ಭಗವಂತ ನಮ್ಮಲ್ಲಿ ಇದ್ದು ಶೇಷದೇವರು, ಆದ ಕಾರಣ ನಮ್ಮಲ್ಲಿ ಭಗವಂತ ಆ ವಿಧವಾಗಿ ಸನ್ನಿಹಿತನಾಗಿದ್ದು ನಾರಾಯಣ ಭಗವಂತ ಇದ್ದಂತಹ ರೂಪ, ನರನಾರಾಯಣ ರೂಪ. ಇದು ಬದರಿಕಾಶ್ರಮದಲ್ಲಿರುವಂತಹ ಭಗವಂತನ ವಿಶಿಷ್ಟವಾಗಿರುವಂತಹ ರೂಪ. ಆ ಚಿಂತನೆಯನ್ನ ಮಾಡ್ತಾ ದಿವ್ಯಂ ದದಾಮಿ ತೇ ಚಕ್ಷು, ದೇವರು ಕೇವಲ ಕಣ್ಣನ್ನ ಮಾತ್ರ ಕೊಟ್ಟು ತೋರಿಸಿದ ಅಲ್ಲಿ, ಅಂದ್ರೆ ಪ್ರತಿಯೊಂದು ಅವಯವಗಳು ದೇವರು ಕೊಡಲೇಬೇಕು ನಮಗೆ. ನಾವು ಪ್ರಾರ್ಥನೆ ಮಾಡ್ಬೇಕಂತೀವಲ್ಲ, ಧನ್ವಂತರಿಯ ಆವ ರೋಗವು ಎನಗೆ ದೇವ ಧನ್ವಂತರಿ, ಈ ಚಿಂತನೆಯನ್ನು ಮಾಡಬೇಕಾದಾಗ ದೇವರೇ ಕಣ್ಣಿಗೆ ಕಾಣುವುದಿಲ್ಲ. ಧನ್ವಂತರಿಗೆ ಏನಂತ ಕರಿತೀವಿ? ಭವರೋಗ ವೈದ್ಯ. ವೈದ್ಯ ಅಂದ್ರೆ ಡಾಕ್ಟರ್. ನಮ್ಮಲ್ಲಿದ್ದ ರೋಗಗಳನ್ನ ನಿವಾರಣೆ ಮಾಡುವ ಶಕ್ತಿ ಉಳ್ಳಂತಹ ಭಗವಂತ. ಆ ಶಕ್ತಿ ಉಳ್ಳಂತಹ ಭಗವಂತನನ್ನ ಕೇಳಿಕೊಳ್ಳುವುದೇನು? ನಂದ್ಯಾಕೋ ನರವನ್ನ ಹಿಡಿದು ಪರೀಕ್ಷೆಯನ್ನ ಮಾಡು, ಕೈ ಪಿಡಿದು ಎನ್ನ ಸಲಹೆಯ, ಕೈ ಮುಟ್ಟು ನೋಡೋಣ, ನರವನ್ನ ಮುಟ್ಟಿ. ವೈದ್ಯರೇನ್ ಮಾಡ್ತಾರೆ? ಯಾವ್ಯಾವ ಭಾಗದಲ್ಲಿ ನೋಡ್ತಾರೆ? ನರ ಪೀಡಿತ ಈ ಭಾಗದಿಂದ ಬರ್ತಾ ಇಲ್ಲ ಅಂದ್ರೆ ನಿಂಗೆ ಈ ಭಾಗದಲ್ಲಿ ರೋಗವಿದೆ ಅಂತ ಹೇಳ್ತಾರೆ. ಹಾಗೆ ಧನ್ವಂತರಿಗೆ ಪ್ರಾರ್ಥನೆ ಮಾಡಕ ಕೈ ಜೋಡಿಸ್ಬೇಕಾದ್ರೆ ನಿನ್ ಮುಂದೆ ಬಂದ ಕೈ ಜೋಡಿಸ್ಲಿಕ್ಕೆ ಆಗೋದಿಲ್ಲ, ಉಳಿದೆಲ್ಲಾ ಕಡೆ ಕೈ ಅಡ್ಡಾಡ್ತಿರ್ತದ. ದೇವರ ಮುಂದೆ ಬಂದಾಗ ದೇವರ ನಮಸ್ಕಾರಗೋಸ್ಕರ ಕೈ ಚಾಚಲಿಕ್ಕೆ ಆಗುವುದಿಲ್ಲ. ಒಂದು ವಿಶೇಷವನ್ನ ಇದೇ ಸಂದರ್ಭದಲ್ಲಿ, ದೊಡ್ಡ ದಿನ ಅನ್ನೋ ಕೈ ಒಂದೊಂದು ಸಣ್ಣ ಸಣ್ಣ ಮಾತಿಂದಾಗಿ ಫಲವನ್ನ ತಿಳಿಸಿಕೊಡುವುದಕ್ಕಾಗಿ ಪ್ರಯತ್ನವನ್ನ ಮಾಡ್ತೀನಿ. ದೇವರಿಗೆ ನಮಸ್ಕಾರವನ್ನ ಮಾಡುವುದರಿಂದಾಗಿ ಅಶ್ವಮೇಧ ಯಾಗಕ್ಕಿಂತಲೂ ಮಿಗಿಲಾದ ಪುಣ್ಯ, ಅಶ್ವಮೇಧ ಯಾಗಕ್ಕಿಂತಲೂ ಮಿಗಿಲಾದ ಪುಣ್ಯ. ಮತ್ತು ದೇವರ ಮಂಗಳಾರತಿಯನ್ನ ಎಂದಿಯೂ ಕೂಡ ಎರಡೂ ಕೈಗಳಿಂದ ತೆಗೆದುಕೊಳ್ಳಬಾರದು, ಬಲಗೈಯಿಂದ ಮಾತ್ರ ತೆಗೆದುಕೊಳ್ಳಬೇಕು. ದೇವರಿಗೆ ನಮಸ್ಕಾರವನ್ನ ಮಾಡಬೇಕಾದಾಗ ದೇವರ ಮುಂಭಾಗದಲ್ಲಿದ್ದೇ ನಮಸ್ಕಾರವನ್ನ ಮಾಡಬೇಕು. ಕೆಲವರ ಪ್ರದಕ್ಷಿಣೆ ಹಾಕಬೇಕಾದ ದೇವರು ಹಿಂದೂ ಇದ್ದಾನ ಅನ್ಕೋತ ಎಲ್ಲಾ ಕಡೆ ದೇವರು ಇರ್ಬೋದು, ದೇವರು ಕಾಣ್ತಾ ಇದ್ದಾನ. ದೇವರನ್ನ ಕಾಣುವಂತಹ ಸಂದರ್ಭದಲ್ಲಿ ನಾವು ದೇವರನ್ನ ಹೇಗೆ ನೋಡಲು ಸಾಧ್ಯ? ನೋಡ್ತಾ ಇರ್ಬೇಕಾದಾಗ ದೇವರನ್ನ ಹೇಗೆ ನೋಡಬೇಕು? ದೇವರ ಮುಖ ಡೈರೆಕ್ಟ್ ಆಗಿ ನೋಡಬಾರ್ದು. ಪಾದದಿಂದ ಆರಂಭ ಮಾಡಿಕೊಂಡು ದೇವರ ಮುಖದವರೆಗೆ ನೋಡಬೇಕು. ಪಾದದಿಂದಾಗಿ ದೇವರ ಸ್ತೋತ್ರವನ್ನು ಕೂಡ ಪಾದದಿಂದಲೇ ಮಾಡ್ತಾರೆ. ಪಾತಾಲ ಮೇತಸ್ಸಿ ಪಾದ ಮೂಲಂ. ದೇವರ ಚಿಂತನೆಯನ್ನು ಮಾಡಬೇಕಾದ್ರೆ ಹೇಗೆ ಮಾಡ್ತಾರೆ? 14 ಲೋಕಗಳನ್ನು ಚಿಂತನೆ ದೇಹದಲ್ಲಿ ಮಾಡಿದಾಗ ಪಾತಾಳದಿಂದ ಪಾದದಿಂದ ಬಂದರು ದೇವರ ಶಿರಸ್ಸಿನವರೆಗೆ, ಹೊರತು ಮುಖದಿಂದ ಕೆಳ ಬರಲಿಲ್ಲ. ನಾವು ಅಧಮರು, ದೇವತೆಗಳ ಚಿಂತನೆಯನ್ನು ಮಾಡೋಕೆ ನೇರವಾಗಿ ಹಿರಿಯರ ಮುಖವನ್ನು ನೋಡಿ ಮಾತಾಡುವಂತ ಯೋಗ್ಯತಾ ನಮ್ದಿಲ್ಲ. ಎಲ್ಲಿ ನೋಡಿ ಮಾತಾಡಬೇಕು? ಲಕ್ಷ್ಮಣ ಸೀತಾದೇವಿ ಜೊತೆ ಮಾತಾಡ್ಬೇಕಾದ್ರೆ ಎಲ್ಲಿ ನೋಡಿ ಮಾತಾಡ್ತಿದ್ದ? ಪಾದವನ್ನು ನೋಡಿ ಮಾತಾಡ್ತಿದ್ದ. ದೊಡ್ಡವಳು ಅನ್ನೋದ ಕೈ, ಅನ್ನೋ ಕೈ ಪಾದವನ್ನ ದೇವರ ಪಾದದಿಂದಾಗಿ ಮುಖದವರೆಗೆ ದೇವರ ಮುಖವನ್ನು ನೋಡು. ಚಿಂತನೆಯನ್ನ ಮಾಡುವಂತಹ ಕಾಲದಲ್ಲಿ ನಮಸ್ಕಾರವನ್ನ ಮಾಡಬೇಕಾದಾಗ ದೇವರ ಮುಂದೆ ನಿಂತು ನಮಸ್ಕಾರವನ್ನ ಮಾಡ, ವಿಶೇಷವಾಗಿರುವಂತಹದ್ದು. ಅದರಲ್ಲಿಯೂ ಕೂಡ ದೇವರ ಬಲಭಾಗದಲ್ಲಿ ಬಂದು ನಮಸ್ಕಾರವನ್ನು ಮಾಡಬೇಕು. ದೇವರ ಎಡಭಾಗಕ್ಕಿಂತಲೂ ದೇವರ ಬಲಭಾಗದಲ್ಲಿ ಬಂದು ನಮಸ್ಕಾರವನ್ನ ಮಾಡ, ಅದು ವಿಶೇಷವಾಗಿರುವಂತಹ ಪುಣ್ಯ. ಆದ ಕಾರಣ ಆ ವಿಧವಾಗಿರುವಂತಹ ನಮಸ್ಕಾರಕ್ಕೆ ದೇವರ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಫಲವಿದೆ, ವಿಶಿಷ್ಟವಾಗಿರುವಂಥದ್ದು. ದೇವರ ಪ್ರಸಾದದಿಂದಾಗಿ ದೇವರ ನಿರ್ಮಾಲ್ಯ, ದೇವರಿಗೆ ಏರಿಸಿದಂತಹ ಹಿಂದೆ ದಿವಸ ಏರಿಸಿದಂತಹ ಹೂ ಇವತ್ತು ತೆಗಿತಾರೆ. ಆ ನಿರ್ಮಾಲ್ಯವನ್ನ ತೆಗೆದುಕೊಂಡು ಹೂವುದ ಕೈ ರುದ್ರದೇವರು ಬರ್ತಾರೆ. ಯಾವಾಗ? ಅರುಣೋದಯ ಕಾಲದಲ್ಲಿ ಬರ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಎಲ್ಲರ ಮನೆಗೆ ಬುಟ್ಟಿ ಹಿಡ್ಕೊಂಡು ಹೋಗ್ತಾರಂತ, ಮನೆಗೆ ತಲೆಯ ಮೇಲೆ ಬುಟ್ಟಿಯನ್ನು ಹಿಡಿದುಕೊಂಡು ನಮಗೆ ದೇವರ ನಿರ್ಮಾಲ್ಯ ಕೊಡ್ರಿ, ನಿರ್ಮಾಲ್ಯ ಕೊಡ್ರಿ, ನಿರ್ಮಾಲ್ಯ ಕೊಡ್ರಿ, ಭಿಕ್ಷಾ ಬೇಡಿದಂಗೆ ಬೇಡ್ತಾರಂತ ದೇವರ ನಿರ್ಮಾಲ್ಯಕ್ಕೆ. ಯಾಕಾದ್ರೆ ಬ್ರಹ್ಮಹತ್ಯಾದಿ ಪಾದಕಂ ನಶ್ಯತಿ,
ಎಷ್ಟು ಯಾವ ಮಹಾಪಂಚ ಮಹಾಪಾತಗಳಿಂದಾಗಿ ನರಕಾದಿಗಳಿಗೆ ಹೋಗಬಹುದು, ಆ ಎಲ್ಲ ನರಕಾದಿಗಳಿಗೆ ಹೋಗದೇ ಇದ್ದಂತೆ ಮಾಡ್ತದೆ ದೇವರ ನಿರ್ಮಾಲ್ಯ. ಅಷ್ಟು ಅದಕ್ಕೆ ಅರ್ಥಪೂರ್ಣವಾಗಿದೆ. ಅಷ್ಟೇ ಅಲ್ಲ, ಆ ದೇವರ ನಿರ್ಮಾಲ್ಯವನ್ನ ನಮಸ್ಕಾರವನ್ನ ಮಾಡದೇನೆ ತಿರಸ್ಕಾರವನ್ನ ಮಾಡಿದರೆ ಐಶ್ವರ್ಯ ಭ್ರಷ್ಟನಾಗಿ ನರಕ ಎಲ್ಲವನ್ನ ಕಳೆದುಕೊಳ್ಳುವಂತಹ ಪ್ರಸಂಗ ಇದು. ಸ್ವಯಂ ಇಂದ್ರದೇವರು ಮಾಡಿದ ಕಾರಣ ಇಂದ್ರದೇವರು ಇಂದ್ರದ ಆಧಿಪತ್ಯವನ್ನ ಬಿಟ್ಟುಕೊಂಡು ಕೆಳಗಡೆ ಬೀಳುವಂತಹ ಪ್ರಸಂಗ ಅವರಿಗೆ ಬಂತು. ಯಾಕೆ? ದೇವರ ನಿರ್ಮಾಲ್ಯವನ್ನ ತಿರಸ್ಕಾರವನ್ನ ಮಾಡಿದ ಕಾರಣ. ಬಹಳ ವಿಸ್ತಾರವಾಗಿರುವಂತಹ ಕಥೆಗಳಿವೆ, ಯಾವುದನ್ನು ಕೂಡ ವಿಸ್ತಾರವಾಗಿ ಹೇಳಿದ್ರೆ ಸೂಚನೆ ಕಥೆಗಳನ್ನು ಕೇಳಿರ್ತೀರಿ, ಆದರೆ ಅದರ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಅಂತಹ ವಿಶಿಷ್ಟಪೂರ್ಣವಾಗಿರುವಂತಹ ದೇವರ ಮಹಿಮೆ. ಕಾರಣ ಯೋಗ್ಯ ವಿಷಯೇ ಸ್ವಾಮಿನ್ ಸರ್ವಥಾನ ಮನೋಭವಿ ಚಾಂಚಲ್ಯಂ ಮೂಲತಃ ಸಿಂಧಿ ದುರಾಶಾಂ ಹರದೂರತಃ. ಅವರಿಗೆ ದೇವರ ಮುಂದೆ ಕುಳಿತುಕೊಂಡು ಕೇಳಬೇಕು, ದುರ್ಬುದ್ಧಿಂಚ ನಮೇದೇಹಿ. ಇನ್ನು ಮುಂದೆ ಕೂತಾಗ ಮತ್ತೊಬ್ಬರ ಸ್ಮರಣೆ ಬರ್ತವೆ. ನಾನು ನಿಮಗೆ ಹೇಳಬೇಕಾಗಿರುವಂತ ಒಂದು ವಿಶಿಷ್ಟ ಹೇಳ್ತೀನಿ. ದೇವರ ಸ್ವಾಮಿಗಳವರು ಅನೇಕ ಬಾರಿ ಹೇಳಿರ್ಬೋದು, ಕಥೆಗಳಲ್ಲಿ ಹೇಳಿರ್ತೀರಿ. ದೇವ ಮುಂದೆ ಕುಳಿತುಕೊಂಡು ಮತ್ತೊಬ್ಬರನ್ನು ಅವ್ರು ಇಷ್ಟು ತಪ್ಪು ಮಾಡಿದ್ರು ನೋಡು ಅಂತ ಮತ್ತೊಬ್ಬರ ಚಿಂತೆ ಮಾಡಿದ್ರೆ ನಾವು ಇಲ್ಲೇನು ಪುಣ್ಯ ಮಾಡ್ತೀವಿ, ಎಲ್ಲಾ ಪುಣ್ಯ ಅಲ್ಲಿ ಹೋಗ್ಬಿಡ್ತೀವಿ. ದೇವರ ಮುಂದೆ ಒಂದು ತಾಸು ಕುತ್ಕೊಂಡು ಮಾಡಿಕೊಂಡು ಎಲ್ಲಾ ಮಾಡೀವಿ ಅಂತ ಮಾಡಿಕೊಂಡೆ ನಾನು ಅಂದ್ರೂ ಹೋಗತ್ತೆ. ಮಾಡಬೇಕಾದಾಗ ಮತ್ತೊಬ್ಬರನ್ನ ಟೀಕೆಯನ್ನ ಮಾಡಿ ಬೈದ್ವಿ ಅಂದ್ರೂ ಕೂಡ ಹೋಗುತ್ತೆ. ಒಂದು ವೇಳೆ ಟೀಕೆಯನ್ನು ಮಾಡಿದ್ರೆ ಪುಣ್ಯ ಹೋಗುತ್ತೆ. ದೇವರ ಮುಂದೆ ಕೂತ್ಕೊಂಡು ಶುಭ ಕಾರ್ಯವನ್ನ ಮಂಗಲ ಕಾರ್ಯವನ್ನ ಮಾಡುವ ಕಾಲದಲ್ಲಿ ದುಷ್ಟರಾದ ಜನರಿಗೆ ನಾವು ಟೀಕೆಯನ್ನು ಮಾಡಿದ್ರು ಕೂಡ ನಮ್ಮೆಲ್ಲ ಪುಣ್ಯ ಹೋಗಿಬಿಡುತ್ತೆ. ದುಷ್ಟ ಜನರು ನಮಗೆ ಬೈದರೆ ನಮ್ಮಲ್ಲಿದ್ದ ಪಾಪಗಳೆಲ್ಲ ಅವ್ರಿಗೆ ಹೋಗುತ್ತೆ. ಆದ ಕಾರಣ ಬೈದವರಿಗೆ ಯಾವುದೂ ಕೂಡ ಏನಿಲ್ಲ. ಆದ ಕಾರಣ ಹಿರಿಯರು ಯಾರಾದರೂ ಬಂದರೆ, ನಮ್ಮ ಮೇಲೆ ದೊಡ್ಡವರು ಬಂದರೆ, ನಮ್ಮಲ್ಲಿದ್ದ ನಾನು ಏನ್ ತಪ್ಪು ಮಾಡ್ತೀರಿ ನಂಗೆ ಹೇಳ್ರಿ ಅನ್ಬೇಕಂತ. ಯಾರೇ ದೊಡ್ಡವರು ಬಲ್ಲಿ ಅವ್ರಿಗೆ ಕೇಳ್ಬೇಕಂತೆ, ನಾ ಏನೇನು ತಪ್ಪು ಮಾಡ್ತೀನಿ ನಂಗೆ ತಿಳಿಸಿಕೊಡ್ರಿ. ನಾವು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಆಗಬೇಕು. ನಾನು ಆ ಮಾಡಿದ ಪಾಪಗಳನ್ನ ಕಳೆದುಕೊಳ್ಳಬೇಕು. ಅಂದಕ್ಕೆ ದೊಡ್ಡವರು ಬಂದಾಗ ನಮ್ಮ ತಪ್ಪುಗಳನ್ನು ಹೇಳ್ರಿ 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 ಅಂತ ಕೇಳ್ಬೇಕು. ಇಷ್ಟು ತಪ್ಪು ಮಾಡಿ ದೊಡ್ಡವರ ತಪ್ಪನ್ನ ಚಿಂತನೆಯನ್ನ ಮಾಡಬಾರದು, ದೊಡ್ಡವರ ತಪ್ಪನ್ನ ಎಣೆಸಬಾರದು. ಇದು ಹೋದ ಬಾರಿ ಕಪಿಲ್ ನಾಮಕದ ಭಗವಂತದಲ್ಲಿ ಕೇಳಿರ್ಬೋದು ಈ ಮಾತನ್ನು. ಹಿರಿಯರು ಮಾಡಿದ ದೊಡ್ಡವರ ಮಾಡಿದ ತಪ್ಪನ್ನ ಎಣಿಸಬಾರದು. ನಾವು ಮಾಡಿದ ತಪ್ಪನ್ನು ಹೇಳಿದಾಗ ಚಿಂತನೆಯನ್ನ ಮಾಡಬಾರದು. ನಮ್ಮಲ್ಲಿದ್ದ ದೋಷವಿದೆ, ನಾವು ತಿದ್ದುಕೊಳ್ಳಬೇಕು ಎಂಬುವ ಚಿಂತನೆ ನಮ್ಮಲ್ಲಿ ಬರಬೇಕು. ಇದು ಮಾಡಿದವನೇ ಸಾತ್ವಿಕ ಸಜ್ಜನ ವಿಷ್ಣು ಭಕ್ತ ಅನ್ನೋದನ್ನು ಹೇಳ್ತಾರೆ. ಆ ವಿಧವಾಗಿರುವಂಥದ್ದು ನರನಾರಾಯಣದ ಭಗವಂತನ ವಿಶೇಷತೆಯನ್ನು ಹೇಳ್ತಾರೆ. ಆದ ಕಾರಣ ಅಂತಹ ಭಗವಂತ ಶ್ರೀಮದಾಚಾರ್ಯಗಾಗಲಿ ಅನೇಕ ಜನರಿಗೆ ಋಷಿಮುನಿಗಳಿಗಾಗಲಿ, ಯಾರ್ಯಾರು ಬದರಿಕಾಶ್ರಮಕ್ಕೆ ಹೋಗಿದ್ದೀರಿ, ಬದರಿಗೆ ಹೋಗಿದ್ದೀರಿ, ಅಲ್ಲಿ ಸುತ್ತಮುತ್ತ ನಾರದರು ಮೊದಲಾದ ಏನು ಸನಕಾದಿಗಳು ಯಾರ್ಯಾರು ಅಕ್ಕಪಕ್ಕದಲ್ಲಿದ್ದಾರೆ ಎಲ್ಲರಿಗೂ ಕೂಡ ಭಗವಂತ ಉಪದೇಶವನ್ನ ಮಾಡಿದ. ಈ ತತ್ವೋಪದೇಶವನ್ನ ಮಾಡಿದಂತಹ ದಿವ್ಯವಾದ ರೂಪ ಅನ್ನೋದನ್ನು ನಮಗೆ ತಿಳಿಸ್ತಾರೆ. ಮುಂದೆ ಇದೇ ವಿಧವಾಗಿ ಎಲ್ಲರ ಸಂತತಿಯನ್ನ ನಮಗೆ ತಿಳಿಸಿಕೊಡ್ತಾ, ಈ ಅವರವರ ಮಕ್ಕಳನ್ನು ತಿಳಿಸ್ತಾ, ಮುಂದೆ 3 ಜನರು ಹೇಳ್ತಾರೆ. ಮುಂದೆ ದಕ್ಷಿಣ ಮಗಳಾಗಿರುವಂತಹ ಸತಿ, ಆ ಸತಿಯನ್ನ ದಿವ್ಯವಾದ ಪುರುಷ, ವಿಷ್ಣು ಭಕ್ತ, ಯೋಗ್ಯತೆಯಲ್ಲೂ ಉತ್ತಮ ಅನ್ನೋದಕ್ಕಾಗಿ ರುದ್ರದೇವರಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾರೆ. ಶ್ರೇಷ್ಠವಾಗಿರುವಂಥದ್ದು. ಯಾರು ಇದನ್ನ ರುದ್ರದೇವರು ಪಾರ್ವತಿಯನ್ನ ನಿತ್ಯದಲ್ಲಿ ಸ್ಮರಣೆಯನ್ನು ಯಾರು ಮಾಡ್ತಾರೆ ಅವರ ಎಂದಿಗೂ ಕೂಡ ಗಂಡ ಹೆಂಡಂದಿರಲ್ಲಿ ವಿಯೋಗವಾಗುವುದು. ಹೇಗೆ ಅಂದರೆ, ಪಾರ್ವತೀ ದೇವಿ ಈಕೆ ವಾಕ್ ಶಬ್ದಗಳಿಗೆ ಅಭಿಮಾನಿಯಾದ ದೇವತೆ. ಮಾತೇನಾಡ್ತೀವಲ್ಲ, ಮಾತಿಗೆ ಅಭಿಮಾನಿಯಾದ ದೇವತೆ ಪಾರ್ವತೀ ದೇವಿ. ರುದ್ರದೇವರು ಶಿವನು ಮನಸ್ಸಿಗೆ ಅಭಿಮಾನಿಯಾದ ದೇವತೆ, ಮನೋನಿಯಾಮಕರು. ಆದ ಕಾರಣ ಇವರಿಬ್ಬರಲ್ಲಿ ಅನ್ಯೋನ್ಯತೆ ಪ್ರೀತಿ ಹೇಗಿದೆಯಪ್ಪ? ಮನಸ್ಸಿದ್ದಂತೆ ಮಾತು. ಒಂದೇ ಮಾತಲ್ಲಿ ತಿಳಿಸ್ಬೇಕಾದ್ರೆ ಮನಸ್ಸು ಹೇಗಿದೆ ಹಾಗೆ ಮಾತು ಬರುತ್ತೆ. ಮನಸ್ಸು ಕೆಟ್ಟದಾಗಿದ್ರೆ
ಶಬ್ದಗಳು ಕೆಟ್ಟಾಗಿ ಬರುತ್ತೆ. ಮನಸ್ಸು ಶುದ್ಧವಾಗಿದ್ದರೆ ಶುದ್ಧವಾದ ಮಾತು. ಶುದ್ಧವಾದ ಮಾತು ಬರಬೇಕಾದ್ರೆ ಮನಸ್ಸನ್ನು ಶುದ್ಧಿಗೊಳಿಸಿದರೆ ನೇರವಾಗಿ ಶಬ್ದಗಳು ಶುದ್ಧವಾಗಿ ಬರುತ್ತೆ. ಅವರ ದಾಂಪತ್ಯ ಹೇಗಿದ್ದರೆ ಮನಸ್ಸು ಕೆಡ್ತು, ಮಾತು ಕೆಡ್ತು. ಆ ವಿಧವಾದ ದಾಂಪತ್ಯ ಶಿವಪಾರ್ವತಿಯ ದಾಂಪತ್ಯ. ಇವರನ್ನು ವಿಶೇಷವಾಗಿ ನಿತ್ಯದಲ್ಲಿ ಸ್ಮರಣೆಯನ್ನ ಮಾಡಬೇಕು. ದಕ್ಷನು ತಾನು ಯಾವ 13 ಜನರನ್ನು ಕೊಟ್ಟು ಮದುವೆಯನ್ನ ಮಾಡಿದ್ನೋ ಆ ಎಲ್ಲರಲ್ಲಿ ಸಂತತಿ ಆಯ್ತು. ನರನಾರಾಯಣ ಮೊದಲಾಗಿರುವಂತಹ ಸಂತತಿಗಳಾಗಲಿ ಎಲ್ಲರಲ್ಲಿ ಮಕ್ಕಳು ಹುಟ್ಟಿದ್ರು. ಆದರೆ ದಾಕ್ಷಾಯಿಣಿ ದಕ್ಷನ ಮಗಳಾಗಿರುವಂತಹ ದಾಕ್ಷಾಯಿಣಿಗೆ ಮಕ್ಕಳೇ ಆಗಲಿಲ್ಲ. ಮಕ್ಕಳೇ ಆಗದೇ ಇದ್ದ ಕಾರಣ ದಕ್ಷ ಸಿಟ್ಟಿಗೆ ಬಂದ. ಎಲ್ಲರಲ್ಲಿ ಮಕ್ಕಳಾದವರು, ಮಕ್ಕಳಲ್ಲಿ ಇನ್ನೂ ಇವರು ಮಕ್ಕಳನ್ನೇ ಪಡೆದಿಲ್ಲ. ಮಕ್ಕಳನ್ನ ಪಡೆದೇ ಇದ್ದ ಕಾರಣ ಏನ ಮಾಡಬೇಕ ಅನ್ನೋದಕ್ಕಾಗಿ ತಾನು ವಿಚಾರವನ್ನ ಮಾಡಿದ. ಆಗ ನಮಗೆ ನಿರ್ಣಯವನ್ನೇ ಹೇಳ್ತಾರೆ, ಯಾಕೆ ಮಕ್ಕಳಾಗಲಿಲ್ಲ? ಮದುವೆ ಆದ ಮೇಲೆ ಸಂತಾನವಾಗುವುದಕ್ಕಾಗಿ ಕೆಲವೊಂದು ಸಮಯ ಅಂತ ಸೂಚನೆ ಆಗಬೇಕು. ಆದರೆ ಸಂತಾನವಾಗಿದೆ ಅನ್ನೋದಕ್ಕಾಗಿ ಒಂದು ಮಹತ್ವವಿದೆ. ಮದುವೆ ಆದ ಮೇಲೆ ಇಷ್ಟು ದಿವಸ ಆದ ಮೇಲೆ ಸಂತಾನ ಅನ್ನೋದೊಂದು ಪರಿಕಲ್ಪನೆ ನಮಗಿದೆ. ಅದಕ್ಕೆ ಹೇಳ್ತಾರೆ, ಅಷ್ಟು ಸಮಯ ಕಳೆದಿರಲಿಲ್ಲ. ಪಾರ್ವತಿಯ ಒಂದು ವಿವಾಹವಾಗಿ, ಶಿವಪಾರ್ವತಿಯ ವಿವಾಹವಾಗಿ ಅಷ್ಟು ಸಮಯಗಳ ಕಾಲ ಇನ್ನೂ ಕಾಲ ಮುದಿರಲಿಲ್ಲ. ತತ್ಪೂರ್ವದಲ್ಲೇನೆ ದಾಕ್ಷಾಯಿಣಿ ತನ್ನ ದೇಹವನ್ನ ಪರಿತ್ಯಾಗವನ್ನ ಮಾಡಿದ್ದಾಳೆ ಅನ್ನೋದಕ್ಕಾಗಿ ಸಂತತಿ ಹುಟ್ಟುವ ಪ್ರಸಂಗವೇ ಬಂದಿಲ್ಲ. ದೇಹವಿತ್ತಾದರೆ ಸಂತತಿ, ದೇಹವೇ ಇಲ್ಲಂದ್ರೆ ಸಂತತಿಯಲ್ಲಿ ಅನ್ನೋದಕ್ಕಾಗಿ ಹೇಳ್ತಾರೆ. ಇದಕ್ಕಿಂತಲೂ ಪೂರ್ವದಲ್ಲಿ ಇರುವಂತಹ ಒಂದು ಕಥೆಯ ದೃಷ್ಟಾಂತವನ್ನು ನಮಗೆ ತಿಳಿಸಿಕೊಡ್ತಾರೆ. ಅಲ್ಲಿ ಹೇಳುವಂತಹ ಮಾತು ಏನಂತ, ರುದ್ರದೇವರ ಮದುವೆಯಾಗಿತ್ತು, ಸ್ವಲ್ಪ ದಿವಸ ಆಗಿತ್ತು ಮದುವೆಯಾಗಿ. ಎಲ್ಲರ ಸಭೆಯನ್ನ ಕರೆದಿದ್ದಾರೆ ಬ್ರಹ್ಮದೇವರು. ಸಮಯ ಮಧ್ಯದಲ್ಲಿ ರುದ್ರದೇವರು ಕೂತಿದ್ದಾರೆ, ಎಲ್ಲಾ ದೇವತೆಗಳು ಕೂತಿದ್ದಾರೆ, ಬ್ರಹ್ಮದೇವರು ಕುಳಿತಿದ್ದಾರೆ. ಆಗ ದಕ್ಷ ಬಂದ. ದಕ್ಷ ಬಂದ ಮೇಲೆ ಬ್ರಹ್ಮದೇವರು ಎದ್ದೇಳಲಿಲ್ಲ, ರುದ್ರದೇವರು ಎದ್ದೇಳಿಲ್ಲ. ನಾನು ಮಾವ ಬಂದ ಮೇಲೆ ಹಳೆಯ ಎದ್ದು ನಿಲ್ಲಬೇಕು, ದೊಡ್ಡವನು ನಾನು ಸಂಬಂಧದಲ್ಲಿ. ದಕ್ಷಕ್ಕಿಂತಲೂ ಕೂಡ ಉತ್ತಮರಾದ ದೇವತೆಗಳು ಹಾಗೆ ಇದ್ದಾರೆ. ದಕ್ಷಕ್ಕಿಂತಲೂ ಉತ್ತಮರಾದ ದೇವತೆಗಳು ಹಾಗೆ ಕುಳಿತುಕೊಂಡಿದ್ದಾರೆ. ದಕ್ಷಕ್ಕಿಂತಲೂ ಅಧಮರಾದ ದೇವತೆಗಳ್ಯಾರಿದ್ದಾರೆ ಅವರೆದ್ದು ನಿಂತರು. ದಕ್ಷಕ್ಕಿಂತಲೂ ಉತ್ತಮರಾದ ದೇವತೆಗಳು ಹಾಗೆ ಕುಳಿತುಕೊಂಡಿದ್ದಾರೆ. ಒಂದು ವೇಳೆ ದಕ್ಷ ಬಂದ ಮೇಲೆ ರುದ್ರದೇವರು ಎದ್ದು ನಿಂತರೆ ಆಗ ಉಳಿದ ದೇವತೆಗಳು ಎದ್ದು ನಿಲ್ಲಬೇಕಾಗ್ತದೆ. ಯಾಕೆ? ರುದ್ರದೇವರು ಎದ್ದು ನಿಂತಾರೆ. ನಮಗಿಂತಲೂ ಉತ್ತಮರಾದ ರುದ್ರದೇವರು ಎದ್ದು ನಿಂತ ಮೇಲೆ ಅವರಿಗೆ ಗೌರವದ ಕೊಡುವುದ ಸಂಬಂಧ ಉಳಿದೆಲ್ಲ ದೇವತೆಗಳು ಎದ್ದು ನಿಲ್ಲಬೇಕು. ದಕ್ಷನಿಗೆ ಅಷ್ಟು ವಿಧವಾದ ಯೋಗ್ಯತೆ ಇಲ್ಲ, ನಾವು ತಿಳಿಯಬೇಕು. ಉಳಿದೆಲ್ಲಾ ದೇವತೆಗಳು ಎದ್ದು ನಿಂತು ಮರ್ಯಾದೆ ಮಾಡುವಷ್ಟು ದೊಡ್ಡವನು ಅಲ್ಲ. ಆದ ಕಾರಣ ಯೋಗ್ಯತೆಯಲ್ಲಿ ನಾವು ಉತ್ತಮನಾದ ಕಾರಣ ನಾನು ಹಾಗೆ ಕುಳಿತುಕೊಂಡರು. ಮನಸ್ಸಿನಲ್ಲೇ ನಮಸ್ಕಾರವನ್ನ ಮಾಡಿದರು. ವಿಷ್ಣು ಭಕ್ತಿಯಲ್ಲಿ ವೈಷ್ಣವಾಗ್ರೇಸರರು ಅಂತ ಅವರನ್ನು ಕರಿತೀವಿ. ವೈಷ್ಣವಾಗ್ರೇಸರರು ಅಂತ ಅವರನ್ನು ಕರಿತೀವಿ. ಅಷ್ಟು ವಿಷವಾಗಿರುವಂಥದ್ದು. ಆದ ಕಾರಣ ಈ ವಿಧವಾಗಿ ಅಲ್ಲಿ ವಿಶೇಷವಾಗಿರುವಂತಹದ್ದು ಏನಂದ್ರೆ, ಆಗ ಮನಸ್ಸಿಂದಲೇ ನಮಸ್ಕಾರವನ್ನು ಮಾಡಿ ಅವರಿಗೆ ಗೌರವವನ್ನು ಕೊಟ್ಟರು. ಆದರೆ ಕುಳಿತುಕೊಂಡಂತಹ ರುದ್ರದೇವರನ್ನು ನೋಡಿ ಕೋಪಿಷ್ಠರಾಗಿ ದಕ್ಷ ಹೋದ, ಕೋಪಿಸಿಕೊಂಡು ಹೋದ. ಯಾಕೆ? ನಂಗೆ ಮರ್ಯಾದೆ ಸಿಕ್ಕಿಲ್ಲ. ಮದುವೆ ಆದ ಮೇಲೆ ಇದು ಬಂತು. ಮದುವೆಗಿಂತ ಮುಂಚೆ ಎಷ್ಟು ಬಾರಿ ಸಭೆಯನ್ನು ಹೊಡೆದಾಗ ಬಂದಿದ್ದ, ಆಗೆಲ್ಲ ಎದ್ದು ನಿಂತಿದ್ರ. ಯಾವ ಕಾಲದಲ್ಲಿ ತನಗೆ ಮರ್ಯಾದೆ ಬೇಕು ಅಂತ ಅಪೇಕ್ಷೆಯನ್ನ ಮಾಡ್ತಾರೆ. ಆದ ಕಾರಣ ಮಾನವನಿಗೆ ಯಾವಾಗ ಅಹಂಕಾರ ಬರುತ್ತೆ ಆಗ ಉತ್ತಮರನ್ನೂ ತಾನು ಲೆಕ್ಕವನ್ನ ಮಾಡುವುದಿಲ್ಲ. ಇವರು ಉತ್ತಮರು, ಇವರು ಅಧಮರು
ಇವರಿಗಿಷ್ಟು ಗೌರವವನ್ನು ಕೊಡಬೇಕು ಅನ್ನುವುದಕ್ಕಾಗಿ ಚಿಂತನೆಯೂ ಕೂಡ ಅವರಿಂದ ಆಗುವುದಿಲ್ಲ. ಭವೇ ಶಿಲಾವತಾಂ ಶ್ರೇಷ್ಠ ದಕ್ಷೋ ದೇಹವೃತಾಂಬಲ ವಿದ್ವೇಷಾತ್ ಕರೋತ್ಯಸ್ಮಾತ್. ದ್ವೇಷವನ್ನ ಮಾಡಿದ ಏನು, ತಮಗಿಂತಲೂ ಉತ್ತಮರಾದವರು ಶಾಪವನ್ನು ಕೊಟ್ಬಿಟ್ಟ. ನಾ ಬಂದಾಗ ಎದ್ದು ನಿಂತಿಲ್ಲ, ನಿಂಗೆ ಶಾಪವನ್ನು ಕೊಡ್ತೀವಿ, ನೀವು ಸ್ಮಶಾನವಾಸಿಗಳಾಗ್ರಿ, ನೀವು ಸ್ಮಶಾನದಲ್ಲಿ ಇರುವಂತೆ ಆಗಿರಿ, ಭಸ್ಮವನ್ನ ಧಾರಣೆ ಮಾಡಿ. ದಕ್ಷ ಕೊಟ್ಟಂತಹ ಉತ್ತಮರಾಗಿರುವಂತಹ ಕಾರಣ ದಕ್ಷ ಕೊಟ್ಟಂತಹ ಈ ಶಾಪವನ್ನ ಸ್ವೀಕಾರವನ್ನ ಮಾಡಿ. ಉತ್ತಮರನ್ನ ವಿಶೇಷವಾಗಿ ನಾವು ಪ್ರತಿನಿತ್ಯ ಸೇವೆಯನ್ನ ಮಾಡಬೇಕು. ಉತ್ತಮೇ ಸ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇ ಕುರುತೆ ಯತ್ರ ಮಾತ್ಸರ್ಯಂ ತಥಾ ತಸ್ಯ ವಿಹೀಯತೆ. ಯಾರನ್ನ ದೋಷಗಳನ್ನು ಎಣಿಸಿ ಉತ್ತಮರ ಇದು ದೋಷ, ಉತ್ತಮರಲ್ಲಿ ಈ ದೋಷವಿದೆ ಅಂತ ಯಾರು ಚಿಂತನೆಯನ್ನ ಮಾಡ್ತಾರೆ, ಆ ದೋಷ ಅವರಲ್ಲಿಯೂ ಕೂಡ ಬರುವ ಸಾಧ್ಯತೆಗಳು ಪರಿಪೂರ್ಣವಾಗಿ ಇರುತ್ತೆ. ಯದ್ಯಪಿ ಅಧಮರಲ್ಲಿ ಉತ್ತಮ ಗುಣಗಳು ಇರ್ಬೋದು. ಮಾತ್ಸರ್ಯಂ ಪರಿವರ್ಜಯೇ ಕುರುತೆ ಯತ್ರ ಮಾತ್ಸರ್ಯಂ, ಒಂದು ವೇಳೆ ಮಾತ್ಸರ್ಯವನ್ನ ಮಾಡಿದ ಅಂತಾರೆ ತಥಾ ತಸ್ಯ ವಿಹೀಯತೆ, ಆದರೆ ಅವರಲ್ಲಿದ್ದ ಉತ್ತಮವಾದ ಗುಣಗಳೂ ಕೂಡ ಹೊರಟು ಹೋಗ್ಬಿಡ್ತದೆ. ಯಾಕೆ ಉತ್ತಮವಾದ ಗುಣಗಳು ಯಾಕೆ ಹೋಗುತ್ತೆ ಅಂದ್ರೆ, ನಿಮಗಿಂತಲೂ ಉತ್ತಮರಲ್ಲಿ ಆ ಗುಣವನ್ನ ದೋಷ ಅಂತ ನೀವು ಚಿಂತನೆಯನ್ನ ಮಾಡಿದ ಕಾರಣ. ಉತ್ತಮರಲ್ಲಿರುವ ದೋಷವನ್ನ ಚಿಂತನೆಯನ್ನ ಮಾಡಿದರೆ ನಾವು ಕೂಡ ದೋಷಿಗಳಾಗ್ತೀವಿ. ಆದ ಕಾರಣ ಉತ್ತಮರಾದವರಲ್ಲಿ ಎಂದಿಗೂ ಕೂಡ ದೋಷವನ್ನ ಚಿಂತನೆಯನ್ನ ಮಾಡಬಾರದು ಅನ್ನೋದಕ್ಕಾಗಿ ಈ ಮಾಡಿದ ಕಾರಣ ರುದ್ರದೇವರ ಶಾಪವನ್ನ ಕೊಡುವುದೇ ಮಹಾ ಒಂದು ದೋಷ. ಆ ರುದ್ರದೇವರಿಗೆ ಶಾಪವನ್ನು ಕೊಟ್ಟ ಕಾರಣ ಪ್ರತಿಯಾಗಿ ಶಾಪವನ್ನು ಪಡೆದುಕೊಂಡ. ಎಷ್ಟು ಶಾಪ, ಇದಕ್ಕೆ ಶಾಪಕ್ಕೆ ಪ್ರತಿ ಶಾಪ ಪಡೆದಿದ್ದಿರುವಂತ ಮಹತ್ವವನ್ನ ತಿಳಿಬೇಕು. ರುದ್ರದೇವರ ಮಹತ್ವ ಮತ್ತು ಇವರ ಮಹತ್ವ ಎರಡೂ ಮಹತ್ವವನ್ನು ವಿಶೇಷವಾಗಿ ನಾವು ತಿಳಿಯಬೇಕು. ರುದ್ರದೇವರ ಯೋಗ್ಯತಾ, ಅವರ ಮಹತ್ವ, ಅವರ ಶಕ್ತಿ, ಅವರ ಕರ್ತೃತ್ವ, ಅವರ ಯೋಗ್ಯತಾ, ಅವರ ಸಾಮರ್ಥ್ಯ, ಅವರೆಲ್ಲವನ್ನು ತಿಳಿಬೇಕು. ಎಲ್ಲ ಇದನ್ನ ವಿಶೇಷವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ನಾಳೆ ಸೋಮವಾರ ವಿಶೇಷವಾಗಿ ರುದ್ರದೇವರ ಮಹಿಮೆಯಿಂದ ಕಲಿಯೋಣ. ರುದ್ರದೇವರ ವಿಶೇಷವಾಗಿರುವಂತಹ ಮಹಿಮೆಯನ್ನ, ಅವರದೇ ಆಗಿರುವಂತಹ ದಿವಸ. ಆದ ಕಾರಣ ಅವರ ಮಹಿಮೆಯನ್ನ, ಅವರ ಚಿಂತನೆಯನ್ನ, ಅವರ ಶಕ್ತಿಯನ್ನ, ಅವರೆಲ್ಲವನ್ನ ತಿಳಿದುಕೊಳ್ಳೋಣ. ಶಿವಪಾರ್ವತಿಯನ್ನು ಉಪಾಸನೆಯನ್ನು ನಾಳೆ ದಿವಸ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ.